ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆಪಾದಮೂಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್. ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಸದಾಚಾರ ವಿಚಾರಾಣಾಮಾಕರಾನ್ ಕರುಣಾಕರಾನ್ ಬಾಳಗಾರ್ ಗುರುನ್ ವಂದೇ ಜಾಲಿಹಾಳ ಪದಾಶ್ರಯಾನ್. ಅಸ್ಮದ್ಗುರು ಸಮಾರಂಭಾಂ ಟೀಕಾಕೃತ್ಪಾದ ಮಧ್ಯಮಾಂ ಶ್ರೀಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ವೇದವ್ಯಾಸಗುಣಾವಾಸ ವಿದ್ಯಾಧೀಶ ಸತಾಂ ವಶ ಮಾಂ ನಿರಾಶಂ ಗತಕ್ಲೇಶಂ ಕುರ್ವನಾಶಂ ಹರಿನಿಶಂ. ದೇವಂ ನಾರಾಯಣಂ ನತ್ವಾ ಸರ್ವದೋಷ ವಿವರ್ಜಿತಂ ಪರಿಪೂರ್ಣಂ ಗುರುಂಶ್ಚಾನ್ ಗೀತಾರ್ಥಂ ವಕ್ಷ್ಯಾಮಿ ಲೇಷತಃ. ಲಕ್ಷ್ಮೀನಾರಾಯಣಂ ನತ್ವಾ ಪೂರ್ಣಬೋಧಾನ್ ಗುರುನಪಿ ಕುರ್ಮಃ ಶ್ರೀಕೃಷ್ಣಗೀತಾಯಾಃ ಭಾಷ್ಯಾತ್ಯುಕ್ತಾರ್ಥ ಸಂಗ್ರಹಂ. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುತ್ಸವಃ. ಮಾಮಕಾಃ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. ಅಶೋಚ್ಯಾನನ್ವಶೋಚಸ್ತ್ವಂ ಪ್ರಜ್ಞಾವಾನಾಂಶ್ಚ ಭಾಷಸೆ. ಗತಾಸೂನ್ ಅಗತಾಸೂಂಶ್ಚ ನಾನುಶೋಚಂತಿ ಪಂಡಿತಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ದೊಡ್ಡ ಭಾಗ್ಯ ಇದು. ದಾಸರಾಯರು ಹೇಳುವಂತೆ ಮನುಷ್ಯ ಜನ್ಮ ಸಿಗೋದೇ ಕಷ್ಟ. ಸಿಕ್ಕ ಮೇಲೆ ವೈಷ್ಣವತ್ವ, ಆಮೇಲೆ ಸಜ್ಜನರ ಸಹವಾಸ, ಆ ಸಹವಾಸದಿಂದ ಸಿಗುವಂತಹ ದೊಡ್ಡ ಪ್ರಯೋಜನ ಅದು ಹರಿಭಕ್ತಿ, ತತ್ವಜ್ಞಾನ. ಆ ತತ್ವಜ್ಞಾನ ಅನ್ನೋದಕ್ಕೆ ದೊಡ್ಡ ಪ್ರಯೋಜನವನ್ನು ಪಡೆಯಲಿಕ್ಕೋಸ್ಕರವೇ ನಮ್ಮೆಲ್ಲ ಈ ಸಾಧನ ಅನ್ನೋದು ನಡೆಯೋದು. ನಾವೇನು ಕರ್ಮಾನುಷ್ಠಾನ, ವ್ರತ, ನಿಯಮ, ಪೂಜಾ, ಪುನಸ್ಕಾರ ಏನೇನು ಮಾಡ್ತೀವೋ ಅದೆಲ್ಲದಕ್ಕೂ ಗುರಿ ಯಾವುದು ಅಂತಂದ್ರೆ ಭಗವಂತನ ತತ್ವ ಏನಿದೆಯೋ ಸರ್ವೋತ್ತಮತ್ವ, ಅನಂತ ಕಲ್ಯಾಣ, ಗುಣಪೂರ್ಣತ್ವಾದಿಗಳು, ಅದರ ಕುರಿತಾದ ಯಥಾರ್ಥ ಜ್ಞಾನ, ಅದನ್ನ ನಮ್ಮ ಮನಸ್ಸಿನಲ್ಲಿ ದೃಢ ನಿರೂಢವನ್ನಾಗಿ ಮಾಡಿಕೊಂಡಾಗ ನಮ್ಮ ಹೃದಯ ಕಮಲದಲ್ಲಿರುವಂತಹ ಭಗವಂತನ ಅಪರೋಕ್ಷ ಜ್ಞಾನ ಆಗುತ್ತಲ್ಲ, ಅದು ನಿಜವಾದ ನಮ್ಮೆಲ್ಲರ ಗುರಿ. ಅದನ್ನ ಪಡ್ಕೊಳ್ಳಿಕ್ಕೋಸ್ಕರವಾಗಿ ಈ ಮಾನವ ಜನ್ಮವನ್ನು ಪರಮಾತ್ಮ ಕೊಡುವಂತಹದ್ದು. ಇಂತಹ ಮಾನವ ಜನ್ಮ ಕೊಟ್ಟಾಗಲೂ ಏನು ಗುರಿ ವಾಸ್ತವವಾಗಿ ಈ ಶರೀರದಿಂದ ನಾವು ಪಡಿಬೇಕಾಗಿದೆಯೋ ಅದನ್ನೆಲ್ಲ ಬಿಟ್ಟು ನಮ್ಮ ಮನಸ್ಸಿಗೆ ತೋಚಿದಂತೆ, ನಮ್ಮ ಇಷ್ಟಕ್ಕೆ ಬಂದಂತೆ ಅದನ್ನು ಮಾಡಬಹುದು ಇದನ್ನು ಮಾಡಬಹುದು ಅಂತ ಹೇಳಿ ಏನಾದರೂ ಕೂಡ ಬೇರೆ ಕೆಲಸದಲ್ಲಿ ತೊಡಗಿದರೆ ಅದನ್ನು ಹಾಳು ಮಾಡಿಕೊಳ್ಳೋದು ಅಂತಲೇ ಅಂತಾರೆ. ಹೇಳಿದ್ರು ಯಾರು ಕೇಳೋದು ಅವ್ರನ್ನ ಹುಚ್ಚಪ್ಪರು ಅಂತಂತಾರೆ. ದಾಸರಾಯರು ಕೂಡ ಅದನ್ನೇ ಹೇಳಿದ್ದು, ಹುಚ್ಚಪ್ಪಗಳಿರ ಅಂತಾನೆ ಅವರು ಹೇಳಿದ್ದು. ಆದ್ದರಿಂದ ಇಂತಹ ಸಾಧನ ಶರೀರವನ್ನು ಪರಮಾತ್ಮ ಕೊಟ್ಟಾಗ ಅವಶ್ಯವಾಗಿ ಸಂಪಾದ್ಯವಾದಂತಹ ಅಂಶ ಭಗವತ್ ತತ್ವಜ್ಞಾನ, ಅದಕ್ಕೆ ಪೂರಕವಾದಂತಹ ವೈರಾಗ್ಯ, ಆ ತತ್ವಜ್ಞಾನದೊಟ್ಟಿಗೆ ನಾವು ಪರಮಾತ್ಮನಲ್ಲಿ ಮಾಡುವಂತಹ ಸ್ನೇಹ ಅಂತೇನು ಕರೀತೇವೆ ಅಂತಹ ಹರಿಭಕ್ತಿ, ಇಂತಹ ಜ್ಞಾನಭಕ್ತಿ ವೈರಾಗ್ಯದ ಸಂಪಾದಕವಾದಂತಹ ಈ ಶರೀರ ಬಂದಾಗ ಈ ಕೆಲಸವನ್ನು ಮಾಡುತ್ತಿರೋದೇ ದೊಡ್ಡ ಭಾಗ್ಯ ಅಂತ ನಾವು ನೆನೆಸ್ಕೋಬಹುದು. ಅದರಲ್ಲೂ ಎಂಥ ಗ್ರಂಥ ಉಪನ್ಯಾಸಕ್ಕೆ ಅಂತ ಹೇಳಿ ಅನ್ಕೊಂಡಿದ್ದು, ನಾವು ಅನ್ಕೊಳ್ತೀವಿ ಅಂತ ಅನ್ಕೊಳ್ತೀವಿ, ದೇವರ ಒಳಗಿನಿಂದ ನಮ್ಮೆಲ್ಲರನ್ನೂ ಪುಷ್ ಅಂತ ನಿನ್ನೆ ದಿವಸ ಹೇಳಿದ್ರಲ್ಲ, ದೇವರೇ ಎಲ್ಲರನ್ನೂ ಕೂಡ ಪ್ರೇರಣೆ ಮಾಡಿಸಿ ಏನೋ ಅವ್ನು ಮಾಡ್ದ ಇವನು ಕೇಳ್ದ ಅಂತ ಅನ್ನುವಂತಹ ವ್ಯಾಪಾರವನ್ನು ಜಗತ್ತಿನಲ್ಲಿ ತೋರ್ಸಕ್ಕಷ್ಟೇ ಮಾಡ್ತಾ ಇರೋದು. ಆದರೆ ಎಲ್ಲವನ್ನ ಈಶ್ವರ ಸರ್ವಭೂತಾನಾಂ ಹೃದಯೇಶೇರ್ಜುನ ತಿಷ್ಠತಿ ಭಾಮಯನ್ ಸರ್ವಭೂತಾನಿ ಯಂತ್ರಾರೂಢಾನಿ ಮಾಯಾ ಅನ್ನೋ ಹಾಗೆ ತಾನೇ ಎಲ್ಲ ಮಾಡಿಸ್ತಾ ಇರುವಂತಹ ಮಹಾನುಭಾವ. ಇಂತಹ ಪರಮಾತ್ಮನೇ ಬಾಯಿ ಬಿಟ್ಟು ಜಗತ್ತಿಗೆ ಕೊಟ್ಟಂತಹ ಉಪದೇಶನೇ ಶ್ರೀಮದ್ ಭಗವದ್ಗೀತಾ. ಇದನ್ನ ಜಲಯಾಳಾಚಾರ್ಯ ಬಹಳ ಸ್ವಾರಸ್ಯವಾಗಿ ಹೇಳ್ತಾ ಇದ್ರಂತೆ. ನಮ್ಮ ಆಚಾರ್ಯ ಹೇಳೋರು, ಒಂದೊಂದು ಕಾಲದಲ್ಲಿ ಏನಂತ ಬಹಳ ಬುದ್ಧಿವಂತರು ಇರ್ತಾ ಇದ್ರು, ಹೆಚ್ಚೇನು ಅವ್ರಿಗೆ ಹೇಳ್ಬೇಕಾಗ್ತಿರ್ಲಿಲ್ಲ, ಅವ್ರಿಗೆ ಸ್ವಲ್ಪ ಹೇಳಿದ್ರೆ ಸಾಕಾಗ್ತಿತ್ತು, ಅರ್ಥ ಮಾಡ್ಕೊಂಡ್ಬಿಡೋರು. ಆಮೇಲೆ ಏನಾಯ್ತು, ದೇವರು ಏನ್ ಹೇಳ್ತಾನೆ ಅನ್ನೋದನ್ನ ಸರಿಯಾಗಿ ಜಗತ್ತಿಗೆ ಅರ್ಥ ಮಾಡಿಕೊಳ್ಳುವಂತಹ ಸಾಮರ್ಥ್ಯ ಕಮ್ಮಿ ಆದಾಗ ಸ್ವಯಂ ತಾನೇನೇ ಬಂದು ಆ ಧರ್ಮಾನುಷ್ಠಾನ ಹೇಗೆ ಅಂತ ನಡೆದಾಡಿ ತೋರಿಸಿದ ರಾಮಚಂದ್ರ ದೇವರು. ಅದನ್ನೂ ಜನ ಅರ್ಥ ಮಾಡಿಕೊಳ್ಳಲಿಲ್ಲ. ಕಡೆಗೆ ಏನಾಯ್ತು, ಇವರಿಗೆ ನಾನು ಸ್ವಲ್ಪ ಹೇಳಿದೆ ಅರ್ಥ ಆಗಲಿಲ್ಲ, ಹಾಗೇನೆ ಧರ್ಮವನ್ನು ಅನುಷ್ಠಾನ ಮಾಡಿ ತೋರಿಸದೆ ಅದು ಬಗೆಹರಲಿಲ್ಲ ಅಂತ ಹೇಳಿ ತಾನೇನೆ ಅರ್ಜುನನನ್ನು ನಿಮಿತ್ತ ಮಾಡಿಕೊಂಡು ಇಡೀ ಧರ್ಮವನ್ನು ಜಗತ್ತಿಗೆ ಉಪದೇಶವನ್ನು ಮಾಡ್ತಾರೆ. ಇದ್ರ ಮೇಲೆ ಜಾಲಿಯಾಳಾಚಾರ್ಯ ಬಹಳ ತಮಾಷೆಯಾಗಿ ಹೇಳೋರು. ಇದ್ರ ಮೇಲೂ ಅರ್ಥ ಆಗಲಿಲ್ಲ ಜನಕ್ಕೆ, ಏನ್ ಮಾಡಬೇಕು, ಸೂಪರ್ ಸ್ಟಾರ್ ಆಗ್ಬೋದು ಹೇಳ್ಬೇಕಷ್ಟೇ ದೇವರು ಅಂತ. ಯಾಕೆಂತ ಅವ್ರು ಹೇಳಿ ಕೇಳ್ತಾರಲ್ಲ ಇವರು.
ಅಂತ ಹೇಳಿ ಸ್ವಾರಸ್ಯವಾಗಿ ಹೇಳ್ತಿದ್ರು. ಅಂತಹ ಪರಮಾತ್ಮನೇ ಅದನ್ನೇ ಅಂತಾರೆ, ಗೀತಾ ಸುಗೀತಾ ಕರ್ತವ್ಯ ಕಿಮನ್ಯೈ ಶಾಸ್ತ್ರ ವಿಸ್ತರೈ ಯಾ ಸ್ವಯಂ ಪದ್ಮನಾಭಸ್ಯ ಮುಖಪದ್ಮಾತ್ ವಿನಿಸೃತ. ಗೀತಾ ಅಂತ ಏನಿದೆಯಲ್ಲ ಅದನ್ನೆಲ್ಲರೂ ಕೂಡ ಸುಗೀತಾ ಕರ್ತವ್ಯ, ಚೆನ್ನಾಗಿ ಬಾಯಿ ತುಂಬ ಅಧಿಕಾರಿಗಳನ್ನ ಹೇಳ್ರಿ. ಅಲ್ಲ ಬೇರೆ ಶಾಸ್ತ್ರಗಳಿದ್ದಾವಲ್ಲ ಅದನ್ನ ಹೇಳ್ತೀವಿ ಅಂತಂದ್ರೆ ಕಿಮನ್ಯೈ ಶಾಸ್ತ್ರ ವಿಸ್ತರೈ, ಅವೆಲ್ಲ ಬಹಳ ದೊಡ್ಡದಿದೆ. ವೇದಾದಿ ಉಪನಿಷತ್ತುಗಳು ಸಮುದ್ರ, ಅದನ್ನು ತಿಳಿಸ್ಕೊಡುವಂತ ಬ್ರಹ್ಮಸೂತ್ರಗಳಂತೂ ಇನ್ನೂ ಜಟಿಲ. ಅದನ್ನೆಲ್ಲ ಹಿಡ್ಕೊಂಡು ಹೋಗ್ತೀವಿ, ತತ್ವಜ್ಞಾನವನ್ನ ಪಡಿತೀವಿ ಅಂತಂದ್ರೆ ಬಹಳ ಕಷ್ಟ. ಆದ್ದರಿಂದ ಕಿಮನ್ಯೈ ಶಾಸ್ತ್ರ ವಿಸ್ತರೈ, ಬೇರೆದ್ರಿಂದ ಏನು ಸುಲಭವಾಗಿ ಸಿಗ್ತಾ ಇದೆ ಅಷ್ಟೇ ಅಲ್ಲ, ಏನು ಸಿಗ್ತಾ ಇದೆಯೋ ಅದು ಅಧಿಕೃತವಾಗಿ ಸಿಗ್ತಾ ಇದೆ. ಯಾಕೆ ಅಂತಂದ್ರೆ ಯಾ ಸ್ವಯಂ ಪದ್ಮನಾಭಸ್ಯ ಮುಖಪದ್ಮಾದ್ ವಿನಿಸೃತ, ಯಾವ ಶಾಸ್ತ್ರಗಳಿಂದ ಗಮ್ಯನು ಜ್ಞೇಯನು ಪ್ರಾಪ್ಯನೂ ಆದಂತಹ ಶ್ರೀಹರಿನೇ, ಸಾಕ್ಷಾತ್ ಪದ್ಮನಾಭ ರೂಪಿಯಾದಂತಹ ಕೃಷ್ಣನೇ ಮುಖಪದ್ಮದಿಂದ ಯಾವುದನ್ನು ಉಪದೇಶ ಮಾಡಿದ್ದಾನಲ್ಲ ಅದನ್ನು ನಿಮ್ಮ ಹೃದಯದಲ್ಲಿ ಧಾರಣೆ ಮಾಡಿ ಸಾಕು. ಎಲ್ಲಾ ತತ್ವ ಪ್ರಮೇಯಗಳು ಉಪನಿಷತ್ತಿನಲ್ಲಿ ಹೇಳಲ್ಪಟ್ಟಿವೆ ಅಂತ ಅನಿಸ್ಕೊಂಡಿದ್ದು ಎಲ್ಲವೂ ಕೂಡ ಭಗವದ್ಗೀತಾದಲ್ಲೇ ಬಂದಿದೆ. ಅದಕ್ಕೆ ಈ ಗ್ರಂಥ ಪರಂಪರೆಯಲ್ಲಿ ಪ್ರಸ್ಥಾನತ್ರಯ ಅಂತ ಇರೋದು. ಉಪನಿಷತ್ ಪ್ರಸ್ಥಾನ, ಸೂತ್ರ ಪ್ರಸ್ಥಾನ, ಗೀತಾ ಪ್ರಸ್ಥಾನ. ಗೀತಾ ಪ್ರಸ್ಥಾನ ಅಂತಲೇ ಒಂದು ಮಹಾಭಾರತದ ಭೀಷ್ಮ ಪರ್ವದ ಒಂದು ಏಕದೇಶ ವಸ್ತುತಃ ನೋಡೋದಾದ್ರೆ, ಆದರೆ ಅದಕ್ಕೆ ಅದರದ್ದೇ ಆದ ಒಂದು ವಿಶಿಷ್ಟ ಸ್ಥಾನಮಾನ ಬರೋದಕ್ಕೆ ಕಾರಣ ಯಾ ಸ್ವಯಂ ಪದ್ಮನಾಭಸ್ಯ ಮುಖಪದ್ಮಾದ್ ವಿನಿಸೃತ, ಜಗದುಪದೇಶಕನಾಗಿ ಜಗದುದ್ಧಾರಕನಾದಂತಹ ಪರಮಾತ್ಮ ಪರಾಪರ ತತ್ವಜ್ಞಾನವನ್ನ ಸ್ವಯಂ ತಾನೇ ನಿರ್ಣಯಾತ್ಮಕವಾಗಿ ಕೊಡ್ತಾ ಇರುವಂತಹ ಅಂಶನೇ ಅದರ ಶ್ರೇಷ್ಠತ್ವಕ್ಕಿರುವ ಕಾರಣ. ಕಿಂಚಿತ್ ಹೇಳ್ಬೋದಷ್ಟೇ. ಆಚಾರ್ಯರೇ ಅಂದ್ಬಿಟ್ಟಿದ್ದಾರೆ ಗೀತಾ ಬಹಳ ದೊಡ್ಡದು. ನಾವು ದೇವರ ಪ್ರೀತಿಗೋಸ್ಕರವಾಗಿ ಯಾವ ಗೀತಾ ಭಾಷ್ಯವನ್ನು ಬರೀತಿದ್ದೇವೆ, ಅವ್ರು ಬರೆಯುವಾಗ ಏನ್ ಬರ್ತಿದ್ರು, ಗೀತಾರ್ಥಂ ವಕ್ಷ್ಯಾಮಿ ಶಕ್ತಿತಃ ಅಷ್ಟು ಬರ್ತಿತ್ತು. ನಾರಾಯಣ ದೇವರಿಗೆ ಈ ಕಾಣಿಕೆಯನ್ನ ಗೀತಾ ಭಾಷ್ಯವನ್ನ ಅರ್ಪಿಸಬೇಕಾದ್ರೆ ಓದ್ತಾರೆ ಶ್ಲೋಕವನ್ನ, ಗೀತಾರ್ಥಂ ವಕ್ಷ್ಯಾಮಿ ಶಕ್ತಿತಃ ಅಂತ. ನಾರಾಯಣ ದೇವರು ಬಾಯಿ ಬಿಟ್ಟು ಹೇಳ್ತಾನೆ, ಇಲ್ಲ ನಿನಗೆ ಸಾಮರ್ಥ್ಯ ಇದೆ, ಶಕ್ತಿತಃ ಅಂತ ಶಕ್ತಿ ಇದ್ದಷ್ಟು ಹೇಳ್ತೀನಿ ಅಂತ. ನಿನಗೆ ಶಕ್ತಿ ಇದ್ದಷ್ಟು ಹೇಳೋದು ತಡ್ಕೊಳಕ್ ಆಗಲ್ಲ ಅವ್ರಿಗೆ, ಅಂಥ ಶಕ್ತಿ ನಿಂದು. ಅಷ್ಟೇ ಅಲ್ಲ, ಈ ಭಗವದ್ಗೀತೆಯ ಅಭಿಪ್ರಾಯ ಏನು ಸಾರ ಏನು ಅನ್ನೋದನ್ನು ಪೂರ್ಣ ತಿಳಿದವನು ನೀನೇ. ಹೇಳ್ತಾರಲ್ಲ, ಪಾರ್ಥೋ ವತ್ಸಃ ಸುಧೀರ್ ಭೋಕ್ತಾ ದುಗ್ಧಂ ಗೀತಾಮೃತಂ ಮಹತ್. ಈ ಭಗವದ್ಗೀತೆಯನ್ನು ಪೂರ್ಣ ಮಟ್ಟದಲ್ಲಿ ತಿಳಿಯುವ ಸಾಮರ್ಥ್ಯ ಇರುವ ವ್ಯಕ್ತಿಗಳು ಅಂತಂದ್ರೆ ಅದು ಜೀವೋತ್ತಮರಾದಂತಹ ಮುಖ್ಯ ಪ್ರಾಣದೇವರು. ಅವರ ನಂತರದಲ್ಲಿ ರುದ್ರಾದಿ ದೇವತೆಗಳು, ಅನಂತರ ಇಂದ್ರಾದಿ ದೇವತೆಗಳು ತಮ್ಮ ತಮ್ಮ ಯೋಗ್ಯತಾನುಸಾರವಾಗಿ ಆ ತತ್ವವನ್ನು ತಿಳ್ಕೊಳ್ತಾರೆ. ಆದ್ದರಿಂದ ಇದನ್ನ ಪೂರ್ಣ ಮಟ್ಟದಲ್ಲಿ ತಿಳ್ಕೊಳ್ಳೋ ನೀನು, ನಿನ್ ಶಕ್ತಿ ಇದ್ದಷ್ಟೇನಾದ್ರು ನೀ ಹೇಳಿಬಿಟ್ರೆ ತಡ್ಕೊಳಕ್ಕಾಗಲ್ಲ ಇವರಿಗೆ. ಆದ್ದರಿಂದ ನೀ ಏನಿಲ್ಲಿ ಬರ್ದಿದ್ದೀಯಾ, ನಾನು ಹೇಳ್ತೀನಿ ಈ ಶಬ್ದ ಸೇರಿಸು ಅಂತ ದೇವರು. ಹೇಗೆ ಪಂಡಿತಾಚಾರ್ಯರ ವಾಯುಸ್ತುತಿಗೆ ಭಗವತ್ಪಾದರು ತಮ್ಮ ನಖಸ್ತುತಿಯನ್ನ ಸೇರಿಸಿ ಅತ್ಯಂತ ಮಂಗಳಮಯವನ್ನಾಗಿ ಮಾಡಿದ್ದಾರೋ, ಹಾಗೆ ಆಚಾರ್ಯರ ಗೀತಾ ಭಾಷ್ಯಕ್ಕೆ ಯಾರು ಶಬ್ದವನ್ನ ಸೇರಿಸಿದ್ದು ಸಾಕ್ಷಾತ್ ನಾರಾಯಣ ದೇವರೇ. ಏನ್ ಸೇರಿಸ್ತಾರೆ, ತೇನ ಲೇಷತ ಇತೀಹ ಪದಂ ಸ್ಯಾತ್ ಇತ್ಯಗತ್ಯ ಜಗಜ್ಜನಕೇನ. ಅಲ್ಲಿ ಯಾವ ಶಬ್ದ ಇರಬೇಕು, ಲೇಷತಃ ಅನ್ನೋ ಶಬ್ದ ಇರಬೇಕು. ಅಂದ್ರೆ ಗೀತಾರ್ಥವನ್ನ ಸ್ವಲ್ಪ ಹೇಳಿದ್ದೀನಿ ಅಂತ ಹೇಳು. ನಿನ್ನ ಶಕ್ತಿ ಇದ್ದಷ್ಟೆಲ್ಲ ನೀ ಹೇಳಿಲ್ಲ, ನನಗೆ ಗೊತ್ತಿದೆ ಅದು. ನಿನ್ನ ವಿನಯ ನನ್ನ ಮುಂದಿರ್ಲಿ ಸಾಕು, ಜಗತ್ತಿನ ಮುಂದೆ ಯಾಕೆ. ಗ್ರಂಥ ಬರ್ಕೊಟ್ರೆ ಯಾರಿಗೆ ಹೋಗುತ್ತೆ, ಜಗತ್ತಿಗೆ ಹೋಗುತ್ತೆ. ಅವ್ರ ಮುಂದೆ ನಿನ್ನ ವಿನಯದ ಅವಶ್ಯಕತೆ ಏನಿದೆ. ನನ್ನ ಮುಂದೆ ವಿನೀತನಾಗಿ ಇದ್ದೀಯಾ ಗೊತ್ತಿದೆ, ಗಂಟೆ ಕೈ ಮುಗ್ಕೊಂಡೇ ನಿಂತಿರ್ತಿ 24 ಗಂಟೆ ಗೊತ್ತಿದೆ ನನಗೆ. ಆದ್ದರಿಂದ ನೀನು ಲೇಷತಃ ಅನ್ನೋ ಶಬ್ದ ಹಾಕು ಅಂತ ದೇವರು ಹೇಳಿದ್ದಕ್ಕೆ ಎಡಿಟರ್ ಯಾರದಕ್ಕೆ, ಭಗವದ್ಗೀತಾ ಭಾಷ್ಯಕ್ಕೆ ಸಾಕ್ಷಾತ್ ನಾರಾಯಣ ದೇವರೇ ಅದಕ್ಕೆ ಮೊಹರು ಒತ್ತಿ ಇದು ನನಗೆ ಸಮ್ಮತವಾದ ಅರ್ಥವನ್ನು ತಿಳಿಸುವ ಗ್ರಂಥ ಅಂತ ಜಗತ್ತಿಗೆ ಪ್ರಕಾಶನ ಮಾಡಿದ ಮಹಾನುಭಾವ ಆತ ನಾರಾಯಣ ದೇವರು. ಅಂತಹ ಗೀತೆಯನ್ನ ಹೇಳ್ತೀವಿ ಅಂತಂದ್ರೆ ಇದು ಯಾವುದು ನಮ್ಮ ಸಾಮರ್ಥ್ಯವೇ ಅಲ್ಲ. ವಸ್ತುತಃ ಏನೋ ಆಚಾರ್ಯರ ಪರಂಪರೆಯಲ್ಲಿ ಬಂದದ್ದಕ್ಕೆ, ಎಲ್ಲ ಜ್ಞಾನಿಗಳ ಕಿಂಚಿದ ಅನುಗ್ರಹ ನಮ್ಮ ಮೇಲೆ ಇದ್ದದ್ದಕ್ಕೆ, ನಮ್ಮ ಪೂಜ್ಯ ಗುರುಗಳ ಪಾದಸ್ಮರಣೆಯ ಪ್ರಭಾವ, ಅವರ ಮನೆಯಲ್ಲಿ ತಿಂದ 2 ತುತ್ತಿನ ಪ್ರಭಾವದಿಂದಾಗಿ ಈ ಒಂದು ಭಗವದ್ಗೀತೆಯನ್ನು ಹೇಳೋದು ಕೇಳೋದು ಅನ್ನೋ ಸೌಭಾಗ್ಯ ನಮಗೆ ಒದಗಿದೆ ಅಂತ ಹೇಳ್ಕೋಬಹುದು ಅಷ್ಟೇ. ಅಷ್ಟು ದೊಡ್ಡ ಗ್ರಂಥ ಇದು.
ಈ ಒಂದು ಗ್ರಂಥಕ್ಕೆ ಭಗವತ್ಪಾದರು 2 ವ್ಯಾಖ್ಯಾನ ಮಾಡಿರೋದು, ಒಂದಲ್ಲ. ಗೀತಾ ಭಾಷ್ಯ, ಗೀತಾ ತಾತ್ಪರ್ಯ. ಹೇಗಿದೆ ಅಂದ್ರೆ ಸೂರ್ಯಚಂದ್ರನಿದ್ದಂತೆ ಅಂತ ವರ್ಣನೆಯನ್ನು ಮಾಡುತ್ತಾರೆ. ಜಗತ್ತು ಬೆಳಗಬೇಕಾದ್ರೆ 2 ಪ್ರಕಾಶಕ ಶಕ್ತಿಯನ್ನ ಪ್ರಕೃತಿ ಕೊಟ್ಟಿರುವಂತಹದ್ದು. ಬೆಳಗ್ಗೆ ಸೂರ್ಯ, ಸಂಜೆ ಚಂದ್ರ ಅಂತ ಹೇಳಿ, ಹಾಗೆ ಗೀತಾ ಪ್ರಪಂಚವನ್ನ ಬೆಳಗಲಿ ಅಂತ ಹೇಳಿ ಆಚಾರ್ಯರು ಕೊಟ್ಟಂತಹ 2 ದಿವ್ಯ ಗ್ರಂಥವೇ ಗೀತಾ ತಾತ್ಪರ್ಯ ಭಾಷ್ಯಾಭ್ಯಾಂ ವಿಶ್ವಂ ಪ್ರಕಾಶತೆ. 2 ದಿವ್ಯ ಗ್ರಂಥಗಳು, ಗೀತಾ ಭಾಷ್ಯ, ಗೀತಾ ತಾತ್ಪರ್ಯ. ಈ 2ರ ಸಹಾಯದಿಂದ ಈ ಗೀತೆಯನ್ನು ನೋಡ್ರಿ, ನಿಮಗೆ ಯಾವುದೇ ರೀತಿಯಾದ ಕತ್ತಲೆಯ ಅವಕಾಶ ಅಲ್ಲಿರಲ್ಲ. ಕತ್ತಲೆ ಅಂದ್ರೆ ಅಜ್ಞಾನ. ಗೀತೆಯ ಕುರಿತಾದ ಅಜ್ಞಾನದ ನಿವಾರಣೆ ನಿಮಗೆ ಆಗತ್ತೆ ಅಂತ ಹೇಳಿ ತೆಗೆದುಕೊಟ್ಟಂತಹ ಮಹಾನ್ ಭಾವರು ಆಚಾರ್ಯರು. ನಮಗಷ್ಟು ಕೂಡ ಆಚಾರ್ಯರ ಆ ಗಾಂಭೀರ್ಯ, ಆ ವಾಕ್ಚಾತುರ್ಯ, ಅರ್ಥವನ್ನ ಬಹಳಷ್ಟು ಹಿಡಿದಿಟ್ಟುಕೊಂಡಂತಹ ಚಿಕ್ಕ ಚಿಕ್ಕ ಶಬ್ದಗಳನ್ನು ಅರ್ಥ ಮಾಡಿಕೊಳ್ಳೋ ಸಾಮರ್ಥ್ಯ ಅಂತೂ ಸುದೂರ ಪರಾಹತ. ಅದನ್ನು ತಿಳಿಸಲಿಕ್ಕೆ ಬಂದ ಟೀಕಾಕೃತ್ಪಾದದಂತಹ ದೊಡ್ಡ ದೊಡ್ಡ ಜ್ಞಾನಿಗಳು, ಅದು ಬಹಳ ದೊಡ್ಡದಿದೆ, ನಮಗದು ಕೂಡ ಹೋಗಲ್ಲ. ಅದಕ್ಕೆ ನಮ್ಮ ಮೇಲೆ ಕರುಣೆಯನ್ನು ಮಾಡಿದ ಮಹಾನುಭಾವರು ಇನ್ನೇನು ಆರಾಧ್ಯರಾಗಿ ಬರ್ತಾರೆ ಅಂತಹ ಮಂತ್ರಾಲಯ ಪ್ರಭುಗಳು. ಎಷ್ಟು ನೆನೆಸಿಕೊಂಡರೂ ಕಮ್ಮಿನೇ ಅಂತಹ ಮಂತ್ರಾಲಯ ಪ್ರಭುಗಳು ಈ ಗೀತೆಗೆ ನೇರವಾಗಿ ವಿವರಣೆ ಅಂತ ಕೊಡುವಂತಹ ಗ್ರಂಥ ಗೀತಾ ವಿವೃತ್ತಿ ಅಥವಾ ಗೀತಾರ್ಥ ಸಂಗ್ರಹ ಅನ್ನುವ ಗ್ರಂಥವನ್ನು ಕೊಟ್ಟು ಏನ್ ಕೆಲಸ ಮಾಡಿದ್ದಾರೆ? ಭಾಷ್ಯಾತ್ಯುಕ್ತಾರ್ಥ ಸಂಗ್ರಹಂ ಅಂತ. ಭಾಷ್ಯ, ತಾತ್ಪರ್ಯ, ಟೀಕಾ, ಅನಂತರದಲ್ಲಿರುವಂತಹ ಅದಕ್ಕಿರುವ ವಿವರಣೆಗಳು, ಪ್ರಮೇಯಗಳು, ಅದೆಲ್ಲವನ್ನ ಸಂಗ್ರಹಿಸಿ ನಿಮ್ಮ ಬುದ್ಧಿಗೆ ಗೋಚರವಾಗುವುದಕ್ಕೆ, ಸುಲಭವಾಗಿ ಗೋಚರವಾಗುವುದಕ್ಕೆ ಮಾಡಿಕೊಡ್ತೀನಿ ಅಂತ ಮಾಡಿಕೊಟ್ಟರು ಕರುಣಾಡುಗಳು. ಅಂತಹ ಎಲ್ಲ ಜ್ಞಾನಿಗಳ ಪಾದಸ್ಮರಣೆ ಯಾರು ನಮಗೆ ಸಿಗೋದಿಲ್ಲ. ನಮ್ಮ ಪೂಜ್ಯ ಗುರುಗಳನ್ನು ನೆನೆದೇ ಇದ್ರೆ ಅವ್ರು ಹೇಳ್ಕೊಟ್ಟಿದ್ದಕ್ಕೆ ನಾವು ಒಂದಿಷ್ಟು ರಾಯರು ಬರೆದ ಗೀತಾ ವಿವೃತ್ತಿ ಅದು ಇದು ಅಂತ ಮಾತಾಡೋರು. ಅವರ ಪಾದಸ್ಮರಣೆಯನ್ನು ಮಾಡ್ತಾ ಅವರದ್ದಂತೂ ಗೀತೆಗೆ ಸಂಬಂಧಪಟ್ಟ ಉಪನ್ಯಾಸ ಅಂತಂದ್ರೆ ಫೀಲ್ಡ್ ಅಲ್ಲಿ ಸೇರೋಷ್ಟು ಅವರ ಒಂದು ಪ್ರವಚನದ ವೈಭವ ನಮ್ಮ ಪೂಜ್ಯ ಗುರುಗಳಾದ ಬಾಳಗಾರ್ ಶ್ರೀನಿವಾಸಾಚಾರ್ಯರು. ಅಂತಹ ಮಹಾನುಭಾವರು ಕೇವಲ ಏನೋ ಜನರ ಮುಂದೆ ಗೀತೆಯನ್ನ ಹೇಳೋದು, ಅವರಿಗೆ ಗೀತೆಯನ್ನು ಅರ್ಥ ಮಾಡಿಸೋದಷ್ಟೇ ಅಲ್ಲ, ಆ ಗೀತೆಯ ಅಭಿಪ್ರಾಯವನ್ನ ಜಗತ್ತಿಗೆ ತೋರಿಕೊಟ್ಟಂತಹ ದೊಡ್ಡ ಮಹಾನುಭಾವರಾದ ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರ ಸಭಾಸಾರ ಸಂಗ್ರಹ ಅಂತ ಬಹಳ ದೊಡ್ಡ ಗ್ರಂಥ. ಪ್ರಶ್ನೋತ್ತರ ರೂಪದಲ್ಲಿರುವ ಜಿಜ್ಞಾಸುಗಳ ಜಿಜ್ಞಾಸೆಯನ್ನ ಪೂರ್ಣ ಮಟ್ಟದಲ್ಲಿ ಸಮಾಧಾನಗೊಳಿಸುವಂತಹ ದಿವ್ಯ ಗ್ರಂಥ, ಕರ್ನಾಟಕ ಭಾಷೆಯಲ್ಲಿ ಉಪಲಬ್ಧವಾಗಿರುವಂತಹ ಗ್ರಂಥ. ಅದರ ಮೇಲೆ ಒಬ್ಬರು ಆಕ್ಷೇಪವನ್ನು ಮಾಡುತ್ತಾರೆ, ರಾಮಚಂದ್ರ ಶಾಸ್ತ್ರಿಗಳು ಅಂತ ಹೇಳಿ. ರಾಮಚಂದ್ರ ಶಾಸ್ತ್ರಿ ಕಟ್ಕಿ ಅಂತ ಅವರ ಪೂರ್ಣ ಹೆಸರು. ಅವರು ಸಭಾಸಾರ ಸಂಗ್ರಹದಲ್ಲಿ ಯಾವ ಭಾಗದಲ್ಲಿ ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರು ಅದ್ವೈತವನ್ನ ಗೀತೆಯಿಂದ ಪ್ರತಿಪಾದ್ಯ ಅಲ್ಲ ಅಂತ ತೋರಿಸಿದ್ದಾರೋ ಆ ಭಾಗದ ಮೇಲೆ ಕೆಲವೊಂದಿಷ್ಟು ಪ್ರಶ್ನೆಯನ್ನು ಮಾಡುತ್ತಾರೆ. ಕನ್ನಡದಲ್ಲೇ ಬಂದದ್ದು, ಧಾರವಾಡದಿಂದ ಆ ಪುಸ್ತಕ ಮುದ್ರಣ ಆಯಿತು 92, 91 ಆ ಒಂದು ಇಸ್ವಿಯಲ್ಲಿ ಬಂದಾಗ. ಯದ್ಯಪಿ ಆ ಗ್ರಂಥದಲ್ಲಿ ಯಾವ ಹೊರಳಿಲ್ಲ ತಿರುಳಿಲ್ಲ, ನೋಡಿದವ್ರಿಗೆ ಅರ್ಥ ಆಗುತ್ತೆ. ಸರಿಯಾಗಿ ಸಭಾಸಾರ ಸಂಗ್ರಹವನ್ನು ಓದಿದ್ದರೆ ಅವರು ಕೇಳೋ ಪ್ರಶ್ನೆ ಅರ್ಥ ಆಗದೆ ಬಂದದ್ದು ಅಂತ ಗೊತ್ತಾಗುತ್ತೆ. ಆದರೆ ಜಗತ್ತನ್ನು ತಿಳ್ಕೊಳ್ಳಲ್ವಲ್ಲ, ಜಗತ್ತು ಸಭಾಸಾರ ಸಂಗ್ರಹನೂ ಓದಲ್ಲ, ಇವ್ರ ಗ್ರಂಥನೂ ಓದಲ್ಲ. ಏನ್ ತಿಳ್ಕೊಂಡ್ಬಿಡ್ತಾರೆ ನೋಡ್ರಿ, ಸಭಾಸಾರ ಸಂಗ್ರಹ ಉತ್ತರ ಕೊಟ್ಬಿಟ್ರಂತೆ ಅನ್ನೋದಷ್ಟೇ ನೋಡ್ತಾರೆ. ಯಾಕಂದ್ರೆ ನಮಗೆ ಹೆಡ್ಲೈನ್ ಮುಖ್ಯ, ಒಳಗಡೆದಲ್ಲ. ಆ ಒಂದು ಅಪಲಾಪ ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರ ಗ್ರಂಥದ ಮೇಲೆ ಆಗ ಕೂಡುದು. ಯಾವ ರೀತಿಯಾಗಿಯೂ ಕೂಡ ದೊಡ್ಡವರ ನಿಂದೆ, ಅದು ಕೃತಿ ರೂಪವಾದದ್ದಾಗಲಿ ವ್ಯಕ್ತಿ ರೂಪವಾದದ್ದಾಗಲಿ ಅದು ಸಹಿಸಲಿಕ್ಕೆ ಸಾಧ್ಯವಿಲ್ಲ ಅನ್ನೋ ದೃಷ್ಟಿಯಿಂದ ಸ್ವಯಂ ತಾವು ಆ ಸಭಾಸಾರ ಸಂಗ್ರಹ ಅನ್ನುವ ಗ್ರಂಥಕ್ಕೆ ಅವನೇನು ಖಂಡನಾಭಾಸ ಅಥವಾ ಆಕ್ಷೇಪಾಭಾಸ ಅಂತ ಏನು ಗ್ರಂಥ ಬರೆದಿದ್ರು ಅದಕ್ಕೆ ಉತ್ತರವನ್ನು ಕೊಟ್ಟು ಒಂದು ಗ್ರಂಥವನ್ನು ನಿರ್ಮಾಣ ಮಾಡ್ತಾರೆ 1993ರಲ್ಲಿ. ಅದರ ಹೆಸರೇ ಸಭಾಸಾರ ವೈಭವಂ ಅಂತ ಆ ಗ್ರಂಥದ ಹೆಸರನ್ನು ಇಡ್ತಾರೆ. 30 ಪ್ರಶ್ನೆಗಳನ್ನು ಆಯ್ದುಕೊಳ್ತಾರೆ. ಎಷ್ಟೋ ಅನೇಕ ಅಸಂಬದ್ಧ ಪ್ರಲಾಪಗಳಿದ್ದರೂ ಕೂಡ ಇಷ್ಟನ್ನ ಆಯ್ಕೆ ಮಾಡಿಕೊಂಡು ಉತ್ತರ ಕೊಟ್ಟರೆ ಉಳಿದದ್ದಕ್ಕೂ ಉತ್ತರ ಕೊಟ್ಟಂತೆ ಅಂತ ಹೇಳಿ ಚೆನ್ನಾಗಿ ಅವರ ಪ್ರಶ್ನೆಗೆ ತಕ್ಕಂತಹ ಉತ್ತರ, ಈಗ ಅನೇಕ ಅಂಶಗಳನ್ನ ಅಲ್ಲಿ ಗ್ರಂಥದಲ್ಲಿ ಅವನು ಬರೆದಿದ್ರು. ಮುಖ್ಯವಾಗಿ 30 ಅವನ ಪ್ರಶ್ನೆಗಳನ್ನು ಆಯ್ದುಕೊಂಡು ಅದಕ್ಕೆ ಉತ್ತರ ಕೊಟ್ಟು ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರು ಹೇಳಿದಂತಹ ಅಂಶ, ಅದರಲ್ಲೂ ಅದ್ವೈತಕ್ಕೆ ಸಂಬಂಧಪಟ್ಟ ಹೇಳಿದ ಅಂಶ ಅತ್ಯಂತ ಸರಿಯಾಗಿದೆ. ಅದರ ಖಂಡನೆಯಂತೂ ಇನ್ನೂ ಸಮಂಜಸವಾಗಿದೆ. ನಿನಗೆ ಅರ್ಥ ಆಗ್ತಿದ್ರೆ ಯಾರೇನು ಮಾಡೋಕ್ಕಾಗತ್ತೆ, ಬಂದು ಕುತ್ಕೊಂಡು ಓದು ಸರಿಯಾಗಿ ಅಂತ ಹೇಳಿ ಅವರು
ಅದ್ಭುತವಾಗಿ ವಿಮರ್ಶೆಯನ್ನು ಮಾಡಿಕೊಟ್ಟು ಭಗವದ್ಗೀತೆಯ ಸಾರವನ್ನ ಏನು ಸತ್ಯ ಧ್ಯಾನತೀರ್ಥ ಶ್ರೀಪಾದಂಗಳವರು ಜಗತ್ತಿಗೆ ಕೊಟ್ಟಿದ್ದರೋ ಅದನ್ನು ಸಮರ್ಥನೆ ಮಾಡಿದ ಮಹಾನುಭಾವರು. ಇಂತಹ ಗುರುಗಳ ಸ್ಮರಣೆ ಮಾಡಿದ್ರಿಂದ 2 ಅಕ್ಷರ ಗೀತ ಹೇಳೋ ಭಾಗ್ಯವನ್ನು ಇಲ್ಲಿ ಪ್ರಾಣದೇವರು ನಮಗೆ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಅಷ್ಟೇ. ಯದ್ಯಪಿ ಭಗವದ್ಗೀತಾ ಪ್ರವಚನ ಆರಂಭ ಆದದ್ದು ಯಾವಾಗ ಅಂದ್ರೆ ಮಾರ್ಗಶೀರ್ಷ ಮಾಸದ ಪ್ರತಿಪತ್ತಿ ತಿಥಿಯಲ್ಲಿ ಇದು ಆರಂಭ ಆದದ್ದು. ಅವಾಗ 12 ದಿವಸಗಳ ಕಾಲ ಈ ಒಂದು ಪ್ರವಚನ ಆಗಲಿ ಅಂತ ಹೇಳಿದಾಗ ಗೀತಾಗೆ ಸಂಬಂಧಪಟ್ಟಿದ್ದು ಅಂತ ಬಂತು. ಪ್ರಾರಂಭದಲ್ಲಿ ಪ್ರತಿ ಶ್ಲೋಕದಲ್ಲೂ 2 ದಿವಸ ಹೇಳಿದ್ದು ಅಂತ ಆದ್ಮೇಲೆ ಪ್ರಾಣದೇವರ ಪ್ರೇರಣೆನೋ ಏನೋ ಬಾಯಲ್ಲಿ ಹೇಳಬೇಕು ಅಂತ ಅನಿಸ್ತು, ಹೇಳಿಬಿಟ್ಟೆ. ಈ ತರ ಭಗವದ್ಗೀತೆ ಅನ್ನೋದು ಏನು ಬಹಳ ಇಲ್ಲ ರೀ. ಭಾಗವತ ಎಲ್ಲ 18,000 ಶ್ಲೋಕ ಇದೆ, ಮಹಾಭಾರತ ಅಂತೂ 1,00,000 ಶ್ಲೋಕ ಇರೋದು. ಅವೆಲ್ಲ ದೊಡ್ಡ ದೊಡ್ಡ ಗ್ರಂಥ. ಯದ್ಯಪಿ ಎಲ್ಲವನ್ನೂ ಪ್ರತಿ ಶ್ಲೋಕ ಕೇಳಿ ಜನ್ಮ ಸಾಫಲ್ಯವನ್ನು ಮಾಡ್ಕೋಬೇಕು ಅಂತಿರೋದು. ಅಂತಹದ್ದು ಈ ಭಗವದ್ಗೀತೆ ಇರೋದೇ 700 ಶ್ಲೋಕ ಎಣಿಸಿ ಸೂತ್ರ ಸಪ್ತಶತಿ ಪತೇಹೇ ಅಂತ ಕರೀತಾರೆ ಇದನ್ನ. ಸಪ್ತಶತಿ ಅಂತ ಇದನ್ನು ಕೂಡ ಕರೆಯೋದು. 700 ಶ್ಲೋಕದ ಹತ್ರ ಇರುವಂತಹ ಗ್ರಂಥ. ಪ್ರತಿ ಶ್ಲೋಕ ಹೇಳ್ಬೋದಾ ಅಂತ. ಯಾಕೆಂದ್ರೆ ಇಲ್ಲಿ ಸಂಘದವರಲ್ಲ, ಹೇಳೋರು ಹೇಳ್ಬಿಡ್ತಾರೆ, ಕೇಳೋರು ಕೇಳ್ಬೇಕಲ್ಲ. ಬೇಡಾಚಾರ ಸಾಕಾಚಾರ ಇಲ್ಲೇ ನಿಲ್ಲಿಸ್ಕೊಡೋಣಂತೆ, ಸಂಕ್ಷಿಪ್ತವಾಗಿ ಹೇಳಿ ಮುಗಿಸ್ಬಿಡ್ರಿ ಅಂತ ಹೇಳ್ತಾರನ್ನೋ ಭಾವನೆಯಲ್ಲಿ ನಾನು ಕೇಳಿದಾಗ ಇಲ್ಲಿಯ ಪದಾಧಿಕಾರಿಗಳಾಗ್ಲಿ ರಾಜಾರಾವ್ ಮುಂತಾದವರು ಇಲ್ಲ ಆಚಾರ್ಯ ಆಗ್ಲಿ ಕೇಳೋಣ. ಜನ್ಮದಲ್ಲಿ ನಾವೆಲ್ಲರೂ ಗೀತೆಯ ಉಪನ್ಯಾಸ ಕೇಳಿದ್ದೀವಿ ಅಂತ ಹೇಳ್ಕೊಳಕ್ಕಾಗಬೇಕಲ್ಲ. ನಾವೆಲ್ಲರೂ ಏನ್ ಕೇಳಿರ್ತೀವಿ? ವಸ್ತುತಃ ಗೀತೆಯ ಭಾವ ಅನುವಾದ ಕೇಳಿರ್ತೇವೆ, ಭಗವದ್ಗೀತೆಯನ್ನು ಕೇಳೇ ಇರಲ್ಲ. ಭಗವದ್ಗೀತೆ ಅಂದ್ರೆ ಯಾವುದು? ಆ ಕೃಷ್ಣ ಪರಮಾತ್ಮನ ಬಾಯಿಂದ ಬಂದಂತಹ ದಿವ್ಯ ತತ್ವೋಪದೇಶ ರೂಪವಾದ ಶ್ಲೋಕಗಳು. ಅದನ್ನು ಕಿವಿಯಾರೆ ಕೇಳಿರ್ತೀವ. ಭಾಗವತ ಕೇಳಿದ್ದೀವಿ ಅಂತ ಅಂತಾರಲ್ಲ. ಭಾಗವತ ಕೇಳಿದ್ದಾರೋ, ಭಾಗವತದ ಕಥೆಯ ಸಾರವನ್ನ ಕೇಳಿದ್ದಾರೋ ಅವರವರು ಉತ್ತರ ಕೊಟ್ಟುಕೊಳ್ಳಿ. ಯಾರೇನಿದೆ ಉತ್ತರ ಕೊಡೋದು ಬೇಡ. ನಿಜವಾಗಿ ಭಾಗವತ ಕೇಳೋದು ಅಂತಂದ್ರೆ ಒಂದೊಂದೇ ಶ್ಲೋಕವನ್ನ ನಮ್ಮ ಕಿವಿಯಲ್ಲಿ ಹಾಕಬೇಕು. ಆ ಶ್ಲೋಕ ಕಿವಿಯಲ್ಲಿ ಹೋಗಿ ಮನಸ್ಸಿಗೆ ಮುಟ್ಟೋದಿದೆಯಲ್ಲ, ಇದು ಔಷಧ. ಮನಸ್ಸಿನ ಕೊಳೆಯನ್ನು ತೆಗಿಲಿಕ್ಕಿರುವ ಔಷಧ ಇದು. ಆದ್ದರಿಂದ ಭಾಗವತ ಬಹಳ ದೊಡ್ಡ ಗ್ರಂಥನೇ. ಆದ್ರೆ ಭಗವದ್ಗೀತಾನೂ ದೊಡ್ಡದೇ, ಆದ್ರೆ ಆಕಾರದಲ್ಲಿ ಚಿಕ್ಕದಿದೆ. ಇದನ್ನ ಪ್ರತಿ ಶ್ಲೋಕ ಆಗ್ಬಹುದಾ ಅಂದ್ರೆ ಆಗ್ಬೋದಾಚಾರ್ಯ ಎಂದು ಶುರು ಮಾಡಿದ್ವಿ. ಆ 12 ದಿವಸದಲ್ಲಿ ಏನೋ 1-2 ಅಧ್ಯಾಯ ಆಯ್ತು. ಆಗ್ಬೇಕಲ್ಲ. ನಿರ್ವಿಘ್ನವಾಗಿ ಒಂದು ಕೆಲಸ ಹಿಡಿತೀವಿ ಮಾಡ್ತೀವಿ ಅನ್ನೋ ಛಾತಿ ನಮ್ಮಲ್ಲಿ ಇದೆ, ಅದು ಮುಗಿಯೋದಾಗ್ಬೇಕಲ್ಲ. ಒಬ್ರು ನಮಗೆ ಬಲ ತುಂಬೋರು. ಭಯ ಬಂದಾಗ ಹಾಡೇ ಇದೆ, ಅಂಜಕಿನ್ಯಾತಕಯ್ಯ ಸಜ್ಜನರಿಗೆ ಭಯ ವಿಜ್ಞಾತಕಯ್ಯ ಕೂತಿದ್ದಾರಲ್ಲ ಮಹಾನುಭಾವರು. ನೀ ಮಾಡೋ, ನಿನ್ನಲ್ಲಿಂದ ಮಾಡಿಸೋನ್ ನಾನು, ಮಾಡಿಸೋನಾದ್ರೆ ಕೇಳೋರು ಬರ್ಬೇಕಲ್ಲ, ಕೇಳೋರಲ್ಲೂ ಕೂಡ ನಿಂತು ಕೇಳಿಸೋನ್ ನಾನು. ಹೀಗೆ ಸಜ್ಜನರ ಮೇಲೆ ಅತ್ಯಂತ ಕೃಪಾಳುಗಳು. ಗ್ರಂಥವನ್ನು ಬರ್ಕೊಟ್ಟು ಕಾರುಣ್ಯ ಬೀರಿದ್ದು. ಗ್ರಂಥ ಬಂದ ಮೇಲೆ ಆ ಗ್ರಂಥವನ್ನು ಪಾಠ ಪ್ರವಚನ ಮಾಡಬೇಕಾದ್ರೆ ಒಳಗೆ ನಿಂತು ಮಾಡಿಸುವಂತಹ ಕೆಲಸ. ಎಷ್ಟು ನೆನೆದರೂ ಕಮ್ಮಿನೇ ಮುಖ್ಯ ಪ್ರಾಣದೇವರನ್ನ, ನಂತರ ದತ್ತಾಭಿಮಾನಿಗಳು ಗುರುಗಳನ್ನ, ಅಂಥವರ ಪಾದಸ್ಮರಣೆಯನ್ನು ಮಾಡ್ತಾ ಭಗವದ್ಗೀತೆಯ ಮಂಗಳ ಮಹೋತ್ಸವವನ್ನು ಮಾಡೋದು ಒಂದು ಸಾರ್ಥಕ ಅನಿಸ್ಕೊಳ್ಳುತ್ತೆ. ಇಷ್ಟು ದಿನ ಮಾಡಿದ್ದೀವಿ, ಸಮರ್ಪಣೆ ಮಾಡಿಬಿಡ್ತೀವಿ ಅಂತ ನಕ್ಕಬಿಡ್ತಾರೆ ದೇವರು. ನೀನೇ ಮಾಡಿಲ್ಲ. ಇಷ್ಟೊತ್ತನಕ ಉಪನ್ಯಾಸದಲ್ಲಿ ಅಹಂಕಾರ ತತ್ವ ಬಿಡು ಅಂತ ಉಪದೇಶ ಮಾಡಿ ಎಲ್ಲಾ ಮಂಗಳ ಇವತ್ತು ನಾನು ಮಾಡ್ತೀನಿ ಕೇಳ್ರಿ ಅಂತ ತಂದು ಬಿಟ್ರೆ ಅದು ಮಂಗಳನೇ ಆಗಲ್ಲ, ಪ್ರತ್ಯುತ ಅಮಂಗಳ ಅಂತ ಆಗೋಗುತ್ತೆ. ಅದಕ್ಕೋಸ್ಕರ ಅಂತಹ ಪರಮಾತ್ಮ ರಮಾದೇವಿ ಅವರಿಂದ ಹಿಡಿದು ನಮ್ಮ ಗುರುಗಳ ತನಕ ಇರುವ ಸಮಸ್ತ ಶ್ರೋತ್ರಿಯ ಉತ್ತಮರು ಅಂತ ಯಾರ್ಯಾರಿದ್ದಾರೋ ಅವರ ಪಾದಸ್ಮರಣೆಯನ್ನು ಮಾಡುತ್ತಾ ಭಗವದ್ಗೀತೆಯ ಒಂದು ಸಾರ ಏನು ಹೇಳ್ತಾರೆ. ಅನೇಕ ಜ್ಞಾನಿಗಳನ್ನು ತೆಕ್ಕೊಟ್ಟಿದ್ದಾರೆ, ವ್ಯಾಸರಾಜರು ತೆಕ್ಕೊಟ್ಟಿದ್ದಾರೆ, ದಾಸರಾಯರಂತೂ ತಮ್ಮ ಹಾಡುಗಳಲ್ಲಿ ಅಲ್ಲಲ್ಲಿ ಸಂಕ್ಷಿಪ್ತವಾಗಿ ಆ ತತ್ವವನ್ನು ತೆಕ್ಕೊಟ್ಟಿದ್ದಾರೆ. ಅಷ್ಟೇ ಯಾಕೆ ಭಗವದ್ಗೀತೆಯ ಕಡೆಯಲ್ಲಿ ಕೃಷ್ಣ ಪರಮಾತ್ಮನೇ ಆ ಗೀತೆಯ ಸಾರವನ್ನು ತೆಕ್ಕೊಟ್ಟಿದ್ದಾರೆ. ಅಂತಹ ಭಗವದ್ಗೀತೆ ಪ್ರಾರಂಭ ಆಗುವುದು ಅರ್ಜುನನ ವಿಷಾದದಿಂದ, ಪ್ರಾಯ ಎಲ್ಲರಿಗೂ ಗೊತ್ತಿರುವಂತಹದ್ದೇ. ಇಲ್ಲಿ ಸ್ವಾರಸ್ಯ ಎಷ್ಟಿದೆ, ಏನೋ ಅರ್ಜುನನಿಗೋಸ್ಕರ ಹೇಳಿದ್ದು ಅಂತ ನಮಗೆ ಮೇಲ್ನೋಟಕ್ಕೆ ಕಂಡ್ರು. ಆ ವರ್ಣನೆಯನ್ನು ಮಾಡುವಾಗ ಸಂಜಯ ಬಹಳ ಚೆನ್ನಾಗಿ ಹೇಳ್ತಾನೆ. ಕೃಷ್ಣ ಪರಮಾತ್ಮನನ್ನ ಮತ್ತೆ ಅರ್ಜುನನನ್ನ ವರ್ಣನೆ ಮಾಡಬೇಕಾದ್ರೆ ತತಶ್ವೇತೆ ಹೈಯುಕ್ತೆ ಮಹತೆ ಸ್ಯಂದನೆ ಸ್ಥಿತವು ಅಲ್ಲಿಂದ ಪ್ರಾರಂಭ ಆಗುತ್ತೆ. ದುರ್ಯೋಧನ ಅತ್ತ ತನ್ನ ಹತ್ರ ಏನೂ ಇಲ್ಲ ಅಂತ ಗೋಗರ್ದ ಇಷ್ಟೆಲ್ಲ ಆದ್ಮೇಲೆ ಪಾಂಡವರ ಕಕ್ಷೆಯನ್ನು ವರ್ಣನೆ ಮಾಡಬೇಕಾದ್ರೆ ಒಂದು ಹೇಳ್ತಾನೆ. ಒಂದು ದೊಡ್ಡ ರಥ ಇದೆ, ಆ ರಥಕ್ಕೆ ಅನೇಕ ಕುದುರೆಗಳಿದ್ದಾವೆ. ಆ ರಥದಲ್ಲಿ ಯಾರು ಕೂತಿದ್ದಾರೆ? ಮಾಧವ ಪಾಂಡವಶ್ಚೈವ. ಮಾಧವ ಸಾಕ್ಷಾತ್ ನಾರಾಯಣ, ಲಕ್ಷ್ಮೀಪತಿ. ಮಾಧವ ಅಂದ್ರೆ ಲಕ್ಷ್ಮೀಪತಿ ಕೂತಿದ್ದಾನೆ, ಕೃಷ್ಣ ಆನಂತರ ಪಾಂಡವ ಕೂತಿದ್ದಾನೆ ಅಂತ.
ಅಂದ್ರೆ ಏನು ತೋರಿಸುತ್ತೆ? ಭಗವದ್ಗೀತೆ ಹೊರಟಿದ್ದೇ ನಮಗೋಸ್ಕರ. ಈ ದೇಹ ಅನ್ನೋದು ಒಂದು ರಥ. ಮುಂದೆ ಇದೇ ಮಾತನ್ನ ಕೃಷ್ಣ ಅಂತಾನೆ, ದೇಹ ಅನ್ನೋದು ಒಂದು ರಥ, ಅದರಲ್ಲಿ ಇಂದ್ರಿಯಗಳೇ ಕುದುರೆ. ಅಲ್ಲಿ ಕೃಷ್ಣ ಪರಮಾತ್ಮನೇ ಅತ್ಯಂತ ನಿಂತು ಜೀವನಿಗೆ ಸಹಾಯಕನಾಗಿರುವ ಅವನ ಹೃದಯ ಕಮಲದ ಮಧ್ಯದಲ್ಲಿರುವ ಬಿಂಬರೂಪಿಯಾದ ಪರಮಾತ್ಮ. ಅದಕ್ಕೆ ಫಸ್ಟ್ ಅವನ ಹೆಸರು ಹೇಳಿದ್ದು. ನಿಜವಾಗಿಯೂ ಯುದ್ಧದ ಪ್ರಸಂಗ ನೋಡಿದ್ರೆ ಕೃಷ್ಣ ಏನೂ ಅಲ್ಲ, ಸೇನಾಪತಿ ಸಹಿತ ಅಲ್ಲ, ಸಾರಥಿ, ಯುದ್ಧ ಮಾಡ್ಲಿಕ್ಕೆ ಸಹಿತ ಕೂಡ ಬಂದವನಲ್ಲ. ಆದರೂ ಸಂಜಯ ಯಾರ ಹೆಸರು ಮೊದಲು ಹೇಳ್ತಾನೆ? ಪಾಂಡವರನ್ನ ಪರಿಗಣಿಸಬೇಕಾದ್ರೆ ಮಾಧವ ಪಾಂಡವಶ್ಚೈವ, ಮಾಧವ ಅಂತ ಶುರು ಮಾಡ್ತಾನೆ. ಅಂದ್ರೆ ಬಿಂಬರೂಪಿಯಾದ ಪರಮಾತ್ಮ ದೇಹದಲ್ಲಿರ್ತಾನೆ. ಆನಂತರದಲ್ಲಿ ಅವನ ಜೊತೆ ಇರೋನು ಯಾರು? ಜೀವ. ಅಷ್ಟೇ ಅಲ್ಲ, ಎಲ್ಲರಿಗೂ ಗೊತ್ತಾಗುವಂತೆ ಆ ಪರಮಾತ್ಮ ಇಲ್ಲದಿದ್ರು ಮೇಲ್ಗಡೆ ಧ್ವಜದಂತೆ ಹಾರಾಡ್ತಿರ್ತಾನೆ ಯಾರು? ಪ್ರಾಣ. ಅಂದ್ರೆ ಒಂದು ಶರೀರದಲ್ಲಿರುವಂತಹ ಎಲ್ಲ ಅಂಶಗಳನ್ನು ಚಿತ್ರಣ ಮಾಡಿಕೊಡ್ತಾರೆ. ಪ್ರಾಣ ಇರಬೇಕು, ಜೀವ ಇರಬೇಕು, ಈಶ ಇರಬೇಕು. ಇದೆಲ್ಲ ಕೂಡಿದಂತಹ ಶರೀರವೇ ಒಂದು ರಥ. ಈ ಪ್ರಸಂಗ ಎಂಬುದು ಅಂದ್ರೆ ಮನುಷ್ಯ ಜನ್ಮ ಅವನಿಗೆ ಒದಗಿದಾಗ ಅಂತ ಪ್ರಾರಂಭ. ಇವನೇನು ಮಾಡುತ್ತಾನೆ? ತನ್ನ ಕೆಲಸ ಮಾಡೋದನ್ನ ಬಿಡ್ತಾನೆ, ಸುತ್ತಮುತ್ತ ಇರೋರನ್ನ ನೋಡ್ತಾನೆ. ಅವರಿಗೆ ಕಷ್ಟ ಆಗತ್ತೆ, ಅಥವಾ ನಾನು ಈ ಕೆಲಸ ಮಾಡೋದ್ರಿಂದ ಅವರಿಗೇನೋ ಕೂಡ ನೋವು ಉಂಟಾಗಿ ನಾನು ಅಧರ್ಮ ಮಾಡಿದಂತಾಗತ್ತೆ ಅಂತ ಹೇಳಿ ಸ್ವವಿಹಿತ ಕರ್ಮಾನುಷ್ಠಾನವನ್ನು ಈತ ಬಿಡುವ ಪ್ರಸಂಗ ಬರುತ್ತೆ. ಮನೋ ದೌರ್ಬಲ್ಯ ಉಂಟಾಗತ್ತೆ. ಅದರಿಂದಾಗಿ ಮಾಡುವ ಕೈಕಾಲುಗಳು ಅಂತೇನು ಸಹಾಯಕ ಅಂತ ಅಂದ್ಕೊಳ್ತೀವಿ, ಅದನ್ನು ಕೂಡ ಒಂದು ಕಡೆ ಇಟ್ಟು ಬಿಡ್ತಾನೆ ಈತ. ಅರ್ಜುನ ಮಾಡಿದ್ದು ಅದೇ. ಅಜ್ಜ ಮುತ್ತಜ್ಜ ಇವರೆಲ್ಲರನ್ನು ನೋಡದ, ನೋಡಿ ಬಿಲ್ಲು ಬಾಣ ಕೆಳಗೆ ಜಾರಿಸಿ, ಆಗಲ್ಲ ನನಗೆ ನಯೋತ್ಸೈತಿ ಗೋವಿಂದಂ, ಗೋವಿಂದ ಗೋವಿಂದ ಅಂತ ಹೇಳಿ ಕೂತ್ ಬಿಡ್ತಾನೆ ರಥದ ಮಧ್ಯ. ಎಲ್ಲ ಜೀವರ ಹಣೆ ಬಾರನು ಇಷ್ಟೇನೆ. ಸಂಸಾರಕ್ಕೆ ಅಂತ ಬಂದಾಗ, ಶರೀರ ಅಂತ ದೇವರು ಕೊಟ್ಟಾಗ, ನಾನು ಮಾಡ್ತೀನಿ, ನಾ ಸಾಧನೆ ಮಾಡ್ತೀನಿ, ನಾನು ಉಪನ್ಯಾಸ ಮಾಡ್ತೀನಿ, ನಾ ಕೇಳ್ತೀನಿ, ನಾ ಪೂಜಾ ಮಾಡ್ತೀನಿ, ನಾ ವ್ರತ ಮಾಡ್ತೀನಿ ಏನಾದ್ರು ನೀವು ಹೊರಟ್ರೆ ಎದುರುಗಡೆ ಇನ್ನೊಬ್ರು ಯಾರನ್ನೋ ದೇವರಿಗೆ ಇಟ್ಟೇ ಇಡ್ತಾನೆ. ಅವರನ್ನು ನೋಡಿದ ಕೂಡಲೇ, ಅಲ್ಲ ಮನೆಯಲ್ಲಿ ವ್ರತ ಅಂತ ನಾವು ಮಾಡ್ಲಿಕ್ಕೆ ಹೊರಟ್ರೆ ನಾವೊಬ್ಬನೇ ವ್ರತ ಮಾಡ್ಬೇಕಾಗತ್ತೆ, ಪಾಪ ಅವ್ರಿಗೆಲ್ಲರೂ ನಾವು ನೋಡಿ ದುಃಖ ಆಗತ್ತೆ. ಕೆಲವ್ರು ಹಂಗಿರುತ್ರಿ, ಮನೆಯಲ್ಲಿ ಒಬ್ಬರು ವ್ರತ ಮಾಡಿ 4 ಜನ ಅನಾವೃತ ಮಾಡಿದ್ರು ಇಟ್ಕೊಳ್ರಿ. ಅವಾಗ ವ್ರತ ಮಾಡೋರಿಗೆ ಏನೋ ಒಂಥರ ಪಾಪ ಪ್ರಜ್ಞೆ ಕಾಡ್ತಾ ಇರುತ್ತೆ, ಛೇ ನಾನು ಏನೋ ತಪ್ಪು ಮಾಡ್ತಾ ಇದ್ದೀನಲ್ಲ. ಅರ್ಜುನನ್ ಕಾಡಿದ್ದು ಅದೇನೇ. ಅಲ್ಲಿ ಏನೋ ತಪ್ಪು ಮಾಡ್ತಿದ್ದೀನಿ ನಾನು ಈ ತಪ್ಪು ಮಾಡಿ ನರಕಕ್ಕೆ ಹೋಗ್ಬಿಡ್ತೀನಿ. ಅಜ್ಜನ್ ಕೊಲ್ಲೋದು ತಪ್ಪು, ಗುರುಗಳನ್ನ ಕೊಲ್ಲೋದು ತಪ್ಪು. ಮೇಲ್ನೋಟಕ್ಕೆ ಏನೇನ್ ಬೇಕೋ ಅದನ್ನೆಲ್ಲ ಜೋಡಿಸ್ತಾನೆ ಈ ಜೀವ ತಾನು ಮಾಡೋ ಅಬದ್ಧ ಕೆಲಸಕ್ಕೆಲ್ಲ. ಕಡೆಗೆ ಏನು ಪರಿಣಾಮ? ನಾನು ಏನ್ ಮಾಡ್ಬೇಕಾಗಿತ್ತೋ ವಿಹಿತವಾದ ಕರ್ಮಾನುಷ್ಠಾನ ಇತ್ತೋ ಅದನ್ನ ಬಿಡೋದು ಅಂತ ಬರುತ್ತೆ. ಅಲ್ಲಿಗೆ ಈ ಜೀವನ ಹಣೆಬಾರ ಅನ್ನೋದು ಬರುತ್ತೆ. ಅದಕ್ಕೆ ಪರಮಾತ್ಮ ಮೊದಲು ಉಪದೇಶ ಕೊಡ್ತಾನೆ. ನಮಗೇನು ಸ್ವಾರಸ್ಯ, ಮೊದಲೇ ಎತ್ಕೋತಾನೆ, ದೊಡ್ಡ ಉಪದೇಶ ಕೊಡಲ್ಲ. ಮೊದಲು ಬೈತಾನೆ, ಕ್ಲೈಬ್ಯಂ ಮಾಸ್ಮಗಮ ಪ್ರಾರ್ಥನೆ ತತ್ವ ಹಿಪದ್ಯತೆ, ಇದೆಲ್ಲ ಬಿಡು, ನಿನ್ನ ಸ್ವಭಾವ ಬೇರೆ ಇದೆ. ಈ ಕ್ಲೈಬ್ಯ ಏನಿದೆ, ಈ ಹೇಳಿತನ ಅದನ್ನು ಬಿಡು ನೀನು. ಇದನ್ನ ಹೃದಯ ದೌರ್ಬಲ್ಯ ಅಂತಾರೆ. ಇದನ್ನ ಬಿಟ್ಟು ಎದ್ದು ನಿಂದ ಏನ್ ಕೆಲಸ ಇದೆ ಅದನ್ನು ಮಾಡು ಅಂತಾರೆ. ಈ ಜೀವ ಕೇಳಲ್ಲ, ಮೊದಲು ಮಾಡಲ್ಲ ಅಂತ ಇರ್ತಾನಲ್ಲ, ಅದಾದ್ಮೇಲೆ ಏನ್ ಹೇಳ್ತಾನೆ ಗೊತ್ತೇನು? ನಾ ಯಾಕೆ ಬಿಟ್ಟಿದ್ದೀನಿ ಅಂತ ಕಾರಣ ಮೇಲೆ ಕೊಡ್ತಾನೆ. ಅರ್ಜುನ ಆಮೇಲೆ ಕಾರಣ ಕೊಟ್ಟಿದ್ದು, ಗುರು ನಹತ್ವ ನೀ ಮಹಾನುಭಾವ ಶ್ರೇಯೋ ಭಕ್ತಂ ಭೈಕ್ಷಮಪಿ ಹಲೋಕೆ. ಗುರುಗಳನ್ನ ಹೆಂಗ್ ಕೊಲ್ಲಿ? ಗುರುಗಳನ್ನ ಕೊಲ್ಲಬಾರ್ದು ತಾನೆ, ನೀನೇ ಧರ್ಮಶಾಸ್ತ್ರದಲ್ಲಿ ಹೇಳಿರೋದು ಪುನಃ ಅವನ ತಲೆ ಮೇಲೆ. ಬೇಕಾದ್ರೆ ಇವೆಲ್ಲ ನಾ ಹೇಳ್ತಿರೋದನ್ನ ಅವರವ್ರ ಜೀವನಕ್ಕೆ ಅವರವರೇ ತಾವು ಅಪ್ಲೈ ಅಂತಾರಲ್ಲ, ಅದನ್ನ ಮಾಡಿ ನೋಡ್ಕೊಂಡ್ರೆ ನಾವು ಬಿಟ್ಟಂತಹ ವಿಹಿತ ಕರ್ಮಾನುಷ್ಠಾನಕ್ಕೆ ನಮ್ಮಲ್ಲೇ ಕ್ಷುದ್ರವಾದ ಹೇತುಗಳಿರುತ್ತೆ. ಅನೇಕ ಇರ್ಬೋದು. ಬೆಳಗ್ಗೆ ಯಾಕೆ ಕೇಳಲಿಲ್ಲ, ಸ್ನಾನ ಯಾಕೆ ಮಾಡಲಿಲ್ಲ, ಪೂಜಾ ಯಾಕೆ ಮಾಡಲಿಲ್ಲ, ಶಿಖಾ ಯಾಕಿಲ್ಲ, ಅನುಷ್ಠಾನ ಯಾಕಿಲ್ಲ, ವೇದಾಧ್ಯಯನ ಯಾಕೆ ಮಾಡಲಿಲ್ಲ, ಶಾಸ್ತ್ರಾಧ್ಯಯನ ಯಾಕೆ ಮಾಡಲಿಲ್ಲ, ಬ್ರಾಹ್ಮಣರ ಸೇವಾ ಯಾಕೆ ಮಾಡಲಿಲ್ಲ, ಅವರವರೇ ಕೇಳ್ಕೊಳ್ಳಿ. ಅದಕ್ಕೆ ಅವರವರೇ ಬೇಡದೇ ಇರುವಂತಹ ಕಾರಣಗಳು ಇಟ್ಕೊಂಡಿರ್ತಾರೆ. ಪರಮಾತ್ಮ ಅಂದಿದ್ದು ಅದನ್ನೇ ಅಲ್ಲಿ. ನೀನು 1000 ಇರ್ಬೋದು, ಆದ್ರೆ ನೀ ಮಾತಾಡ್ತಿರೋದೇನು? ಪ್ರಜ್ಞಾವಾದ ಅಂಶ ಭಾಷಸೆ, ಅಲ್ಲಿಂದ ತೆಗೆದ. ಏನೇನು ಕಾರಣಗಳು ಅಂತ ನಿನ್ ತಲೆಯಲ್ಲಿ ಹುಡುಕೋತಾ ಇದೆಯೋ, ಇವೆಲ್ಲ ನಿನ್ ತಲೆಯಲ್ಲಿ ಹುಡುಕೋತಾ ಇರೋ ಕಾರಣನೇ ಹೊರತು ಇದು ವಾಸ್ತವಿಕವಾಗಿ ಪ್ರಾಜ್ಞರ ಮುಂದೆ ಶೋಭಿಸುವ ಮಾತಲ್ಲ, ಪ್ರಾಜ್ಞರಾಡುವ ಮಾತಲ್ಲ, ಪ್ರಾಮಾಣಿಕರಾಡುವ ಮಾತಲ್ಲ. ಪ್ರಮಾಣ ಬಲ್ಲವರು, ಹೊರಗೆ ಆಚಾರ ವಿಚಾರ ಬಲ್ಲವರು ನಿನ್ನಂತೆ ಮಾತಾಡಲ್ಲ. ಹೀಗೆ ಕೃಷ್ಣ ಪ್ರಾರಂಭ ಮಾಡುತ್ತಾನೆ. ಪ್ರಾರಂಭ ಮಾಡಿ ಯಾರನ್ನ ನೋಡಿ ನೀನು ದುಃಖ ಪಡ್ತಾ ಇದ್ದೀಯೋ, ಅವರಿಗೆ ದುಃಖ ಆಗುತ್ತೆ ಅಂತ ನೀನು ದುಃಖ ಪಡ್ತಾ ಇದ್ದೀಯೋ. ಅಲ್ಲಿ ಅರ್ಜುನನಿಗೆ ಪ್ರಸಂಗ ಇದ್ದದ್ದೇನೋ, ಅವರೆಲ್ಲ ಶರೀರ ಬಿಡ್ತಾರೋ, ಅವರೇ ಸತ್ತು ಹೋಗ್ತಾರೋ ಅನ್ನೋ ದುಃಖ ಇತ್ತು. ಅಲ್ಲಿಂದ ತೆಕ್ಕೊಡ್ತಾ ಬರ್ತಾನೆ ಒಂದೊಂದೇ. ಇಷ್ಟು ಯಾಕೆ ಉಪದೇಶ ಬೆಳೀತು?
ಇಲ್ಲಿದೆ ಅದಕ್ಕೆಲ್ಲ ಬೀಜ. ಅರ್ಜುನ, ಭೀಷ್ಮ ದ್ರೋಣರು ದುಃಖ ಪಡ್ತಾರೆ, ಸಾಯ್ತಾರೆ ಅಂತ ಹೇಳಿ ನೀನು ಇಷ್ಟೆಲ್ಲ ದುಃಖ ಪಡ್ತಾ ಇದ್ದೀಯ, ಸಾಯೋದು ಯಾರು ಅನ್ನೋದ್ರ ಮೇಲೆ ಎಲ್ಲ ನಿಂತಿದೆ. ಶರೀರ ಸಾಯುತ್ತಾ, ಜೀವ ಸಾಯ್ತಾನ? ಯಾರು ಸಾಯೋದು? ಮರಣ ಯಾವುದಕ್ಕೆ? ಶರೀರಕ್ಕೆ. ನೀನು ಬಿಡ್ಲಿ, ನೀನು ಅಳ್ಳಿ ನಗಲಿ, ಅದು ಒಂದಲ್ಲ ಒಂದಿನ ಹೋಗೋದೆ. ಅಷ್ಟೇ ಯಾಕೆ, ಬಾಲ್ಯ, ಯೌವನ, ಸ್ಥಾವರ ಅಂತ ಅನೇಕ ಶರೀರಗಳಿದ್ದಾವೆ. ಹುಟ್ಟಿದ ಕೂಸು ಎಷ್ಟೇ ಆದ್ರೂ 3 ತಿಂಗಳು, 10 ತಿಂಗಳು, ವರ್ಷಕ್ಕೋ 10 ವರ್ಷಕ್ಕೋ ದೊಡ್ಡದಾಗ್ಲೇಬೇಕು. ಹಳೆ ಶರೀರ ದೊಡ್ಡದಾದಾಗ ಇರಲ್ಲ. ಶರೀರ ಹೋಯ್ತು ಅಂತ ಹೇಳಿ ದುಃಖ ಪಡೋದಾದ್ರೆ ದಿನ ಆಳ್ಬೇಕು ನೀನು. ಯಾಕೆಂದ್ರೆ ದಿನ ಒಂದಲ್ಲ ಒಂದು ಶರೀರ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಆದ್ದರಿಂದ ಶರೀರ ಹೋಗುತ್ತೆ ಅಂತ ದುಃಖ ಪಡೋದು ಮೂರ್ಖತನ. ಇನ್ನು ಜೀವನ ವಿಷಯಕ್ಕೆ ಬಂದ್ರೆ, ಜೀವನಕ್ಕೆ ಸಾವಿಲ್ಲ. ಯಾಕೆ? ನತ್ವೇವಾಹಂ ಜಾತುನಾಸಂ ನತ್ತನ್ನೇಮೇ ಜನಾಧಿಪ ನಚೈವನ ಭವಿಷ್ಯಾಮ ಸರ್ವೇ ವೈಮತಃ ಪರಂ. ಅವರಿಗೆ ಯಾವತ್ತೂ ಕೂಡ ಸಾಹ ಇಲ್ಲ, ನನ್ನಂತೆ ಅವರು. ಇದು ನಿನಗೆ ಒಮ್ಮೆಲೆ ಅರ್ಥ ಆಗಲ್ಲ. ಇದು ಅರ್ಥ ಆಗ್ಬೇಕು ಅಂದ್ರೆ ನನ್ನನ್ನು ಅರ್ಥ ಮಾಡ್ಕೊಂಡು ಅರ್ಥ ಆಗುತ್ತೆ. ಅದೇಕೆ? ನಿನಗೆ ಜೀವನಿಗೆ ಏನ್ ಸಂಬಂಧ? ಬಿಂಬ ಪ್ರತಿಬಿಂಬ ಭಾವನಪ್ಪ. ಸೂರ್ಯ ಆಕಾಶದಲ್ಲಿರ್ತಾನೆ, ಕೆಳಗಡೆ ಒಂದು ಪಾತ್ರೆಯಲ್ಲಿ ಸೂರ್ಯನ ಒಂದು ಪ್ರತಿಬಿಂಬ ಬಿದ್ದಾಗ ಏನಾಗುತ್ತೆ? ಛಾಯೆ ಎಂಬುದು ನಮಗೆ ಕಾಣುತ್ತೆ. ಆದರೆ ಪಾತ್ರೆಯಲ್ಲಿ ನೀರು ಅಲ್ಲಾಡಿದಾಗ ಏನಾಗುತ್ತೆ? ಆ ಸೂರ್ಯನ ಬಿಂಬವೂ ಕೂಡ ಅಲ್ಲಾಡಿದಂತಾಗುತ್ತೆ. ಅಲ್ಲಾಡಿತು ಅಂತಂದ ಮಾತ್ರಕ್ಕೆ ಆ ಬಿಂಬ ಯಾರ ಅಧೀನ? ಪ್ರತಿಬಿಂಬ ಯಾರ ಅಧೀನ? ಬಿಂಬದ ಅಧೀನ ಅದು. ಹಾಗೆ ಈ ಜೀವರಾಶಿಗಳಿರೋರು ಈ ಶರೀರಕ್ಕೆ ಅವರು ಬಂದಾಗ ಈ ವಿಕಾರಗಳೆಲ್ಲ ನಿಮಿತ್ತ? ಆ ಪಾತ್ರೆಯ ಅಲುಗಾಟದ ನಿಮಿತ್ತ. ಅಂದ್ರೆ ಮನಸ್ಸು ಅಲುಗಾಡಿದಾಗ ಜೀವನದಲ್ಲಿ ವಿಕಾರಾದಿಗಳು ಉಂಟಾಗುತ್ತೆ. ಆದರೆ ಈತ ಯಾರ ಅಧೀನ? ಪ್ರಕಾಶ ಬೀಳಬೇಕು, ಪ್ರತಿಬಿಂಬ ಬೀಳಬೇಕಂದ್ರೆ ಯಾರ ಅಧೀನ ಈತ? ನನ್ನ ಅಧೀನನೇ. ನಾನು ಬಿಂಬ ಹಾಗೆ ನಿತ್ಯನೋ, ನನ್ನ ಪ್ರತಿಬಿಂಬನಾದ ಜೀವನವೂ ಕೂಡ ನಿತ್ಯನೇ. ಆದ್ದರಿಂದ ನನಗೆ ನಾಶ ಇಲ್ಲ ಅನ್ನೋ ನಿನಗೆ ಗೊತ್ತಿದೆ ತಾನೆ. ಹಾಗೆ ನನ್ನ ಪ್ರತಿಬಿಂಬನಾದ ಜೀವನಿಗೂ ನಾಶ ಇಲ್ಲ. ಇವೆಲ್ಲವರಿಗೆ ಉಪದೇಶ ಆಯಿತು. ಅಷ್ಟೇ ಅಲ್ಲ, ಈಗ ನಿನಗೇನು ನಾವು ಒದಗಿಸ್ತಾ ಇದ್ದೇನೆ ಸಾಧನ ಸಂಪತ್ತು. ಏನು ಸಾಧನ ಸಂಪತ್ತು ಸ್ವಾಮಿ? ಎದುರುಗಡೆ ಅಜ್ಜನ ಹುಲ್ಲು ಅಂತ ಕೂಡಿಸಿದ್ದೀಯಾ ಅಂತ ನೀನು ಅನ್ಬೋದು. ಆದರೆ ಎಲ್ಲರಿಗೂ ಕೂಡ ಇಂಥ ಅವಕಾಶ ನಾನು ಕೊಡಲ್ಲ ಅಂತಾನೆ. ಮಾಂಧಾತ ನಹುಷಾದಿಗಳಿಗಿಂತ ಅವಕಾಶ ಇರಲಿಲ್ಲ, ನಿನಗೆ ಅವಕಾಶ ಕೊಟ್ಟಿದ್ದೀನಿ. ಇದು ಅರ್ಜುನನ್ ಹೇಳ್ತಾ ಇರೋ ಮಾತಲ್ಲ, ನಮ್ಮೆಲ್ರಿಗೂ ಹೇಳ್ತಾ ಇರೋ ಮಾತು. ಸಲೀಸಾಗಿ ಮಾಧ್ವ ಜನ್ಮ ದೇವರು ಕೊಡಲ್ಲ. ಅದನ್ನ ಕೊಟ್ಟಾಗ ನಿಮಗೆ ಇಂತಿಂತ ಕಷ್ಟಗಳನ್ನ ದೇವರು ಕೊಟ್ಟ ಅಂತಂದ್ರೆ ಅದರ ಅರ್ಥ ನೀವದನ್ನ ಮೆಟ್ಟಿ ನಿಲ್ಲುವ ತಾಕತ್ತಿರೋರು ಅಂತಾನೆ ದೇವರು ಕೊಟ್ಟಿದ್ದು. ನೀವು ಹೆದರ್ಕೊಂಡು ಇದು ಆಗಲ್ವೇನೋ ನಮ್ಮ ಕೈಯಲ್ಲಿ ಅಂತ ಹೇಳಿ ಬಿಟ್ಟು ಕೂತ್ರೆ ಹಾಳು ಮಾಡ್ಕೊಂಡವ್ರು ಯಾರಾಗ್ತೀರಿ? ನಾವುಗಳೇ ಆಗ್ತೀವಿ. ಆದ್ದರಿಂದ ಇದು ಕಷ್ಟ, ಇದು ನಮ್ಮ ಕೈಯಲ್ಲಿ ಆಗಲ್ವೇನೋ. ಮಾಧ್ವ ಜನ್ಮ ಕೊಟ್ಟಿರೋದೇ ನಿಮ್ಗೆ ಆ ಸಾಮರ್ಥ್ಯ ಇದೆ ಅನ್ನೋದು ದ್ಯೋತಕ. ಇದನ್ನೆಲ್ಲ ಅರ್ಜುನಂಗೆ ಹೇಳಿದ್ದಾನಲ್ಲಿ. ನಿನಗೆ ಆ ಸಾಮರ್ಥ್ಯ ಇರೋದಕ್ಕೆ ನೀನು ಇಂತ ನಿಲ್ಸಿರೋದು ನಾನು. ಅಂತ ಅಧಿಕಾರಿ ನೀನು. ಅದಕ್ಕೆ ಆಚಾರ್ಯರು ಅವತರಣಿಕಾದಲ್ಲಿ ಏನಂತಾರೆ? ಅಧಿಕಾರಿಣಂ, ಉತ್ತಮಾಧಿಕಾರಿಣಂ ಅನ್ನೋ ಶಬ್ದ ಆಡ್ತಾರೆ ಆಚಾರ್ಯರು. ಅಂತ ಸಮರ್ಥ ನೀನು. ಇಲ್ಲಿ ಬಂದು ಅತ್ರೆ ನಾನು ಕೇಳಲ್ಲ ಅಂತಾರೆ ದೇವರು. ನಿನ್ನನ್ನ ಬಗ್ಗಿಸಿ ಮಾಡಿಸ್ತೀನಿ ಅಂತ ಕೂಡ ಅಂತಾನೆ. ಇದನ್ನ ಕೃಷ್ಣ ಪರಮಾತ್ಮ ಉದ್ಘೋಷವನ್ನು ಮಾಡ್ತಾ ಇರೋದು. ಜೀವರ ಕೈಯಲ್ಲೂ ಹಾಗೆ ಮಾಡಿಸ್ತಾನೆ. ಕೆಲವೊಮ್ಮೆ ಎಷ್ಟೋ ಬಾರಿ ಇಷ್ಟನೇ ಇರಲ್ಲ, ಮಂತ್ರಾಲಯಕ್ಕೊಂಡು ನಮಗೆ ಎಸೆದು ಬಿಡ್ತಾನೆ. ಅನ್ಕೊಂಡೇ ಇರಲ್ಲ. ಇನ್ನು ಎಷ್ಟೋ ಬಾರಿ ಹೋಗ್ಬೇಕು ಅನ್ಕೊಂಡು 10-12 ವರ್ಷ ಆದ್ರೂ ಆಗೋದೇ ಇಲ್ಲ. ಅದಕ್ಕೆ ಏನೋ ಒಂದು ಹಾಡಿದೆಯಲ್ಲ, ನಿನ್ನ ಚಿತ್ತಕ್ಕೆ ಬಂದದ್ದು ನಿನ್ನ ಚಿತ್ತಕ್ಕೆ ಬರಲಿ ಅಂತ. ಅವನ ಸಂಕಲ್ಪ ಇತ್ತು ನಿಮ್ಮನ್ನ ಬಗ್ಗಿಸಿ, ನಿಮ್ಮನ್ನ ಪ್ರೇರಣೆ ಮಾಡಿ, ನಿಮ್ಮನ್ನ ದಬ್ಬಿ ನಿಮ್ಗೆ ಇಷ್ಟ ಇರ್ಲಿ ಬಿಡ್ಲಿ, ಗೊತ್ತಿಲ್ಲದೆ ದಬ್ಬಿಡ್ತಾನ ಆಯಾ ಕ್ಷೇತ್ರಕ್ಕೆ ನಿಮ್ಮನ್ನ ಬಗ್ಗಿಸಿ ಮಾಡಿಸ್ತಾನೆ. ಇದೆಲ್ಲ ಲೋಕದಲ್ಲಿ ಬಹಳ ಪ್ರಸಿದ್ಧ. ಇಷ್ಟ ಇರಲ್ಲ ಮಕ್ಕಳಿಗೆ ರಾಯರ ಮಠಕ್ಕೆ ಪ್ರದಕ್ಷಿಣೆ ಆಗಕ್ಕೆ ಅವರಮ್ಮ ಹೊಡೆದು ದಬ್ತಾ ಇರ್ತಾರೆ. ಹೋಗ್ಬಾ ನಾನು ಪ್ರದಕ್ಷಿಣೆ ಹಾಕು, ಏನೋ ಒಂಚೂರು ಒಳ್ಳೇದಾಗತ್ತೆ ಅಂತ. ಇವನು ಹೋಗ್ತಾನೆ. ಅದಕ್ಕೆ ಹೋಗ್ತಾನೆ, ಅಮ್ಮ ಬೈತಾರೆ, ಅಪ್ಪ ಬೈತಾರೆ, ಬಿಡಲ್ಲ. ಹೋಗ್ಬಿಟ್ರೆ ಟಿವಿ ನೋಡ್ಲಿಕ್ಕೆ ನಮ್ಮಮ್ಮ ಏನು ಕಾಟ ಕೊಡಲ್ಲ. ಈ ಒಂದು ದುಷ್ಟ ಕಾಮನೆಯಿಂದ ಹೋಗ್ಬಿಟ್ಟು ಪ್ರದಕ್ಷಿಣೆ ಹಾಕೊಂಡ್ ಬರ್ತಾನೆ. ಹಾಕಿದ್ದು ಪ್ರದಕ್ಷಿಣೆನೆ, ಶ್ರಮ ಆಗಿದ್ದೇನೆ. ಅದ್ರ ಒಳಗಿನಿಂದ ಆ ಭಾವನೆ ಇಲ್ಲ ಅಂತಂದ್ರೆ ಶ್ರಮ ಏವಹಿ ಕೇವಲ, ಪಟ್ಟಿದ್ದಷ್ಟು ಶ್ರಮ ಆಗುತ್ತೆ ಹೊರತು ಸತ್ಕರ್ಮ ಅಂತ ಕರೆಸ್ಕೊಳ್ಳಲ್ಲ. ಹಾಗೆ ಅರ್ಜುನ, ನೀನಿವಾಗ ನಿನಗೆ ಒದಗಿದಂತಹ ಈ ಸದವಕಾಶವನ್ನ ಕೈ ಬಿಟ್ಟಿದ್ದೆ ಆದಲ್ಲಿ ಯುದ್ಧ ಹಾಗೆ ಆಗತ್ತೆ, ಕೌರವರ ನಾಶ ಆಗೋದಾಗತ್ತೆ, ಧರ್ಮಸ್ಥಾಪನೆ ಆಗೋದಾಗತ್ತೆ. ನಿನ್ನ ಕೈಯಲ್ಲೇ ನಾನು ಮಾಡಿಸ್ತೀನಿ ಬಗ್ಗಿಸಿ. ಆದ್ರೆ ಒಂದು ವೇಳೆ ನಿನಗೆ ಇದನ್ನ ಭಗವದರ್ಪಣ ಬುದ್ಧಿಯಿಂದ, ಭಗವತ್ ಪ್ರೇರಣೆಯಿಂದ ನಾ ಮಾಡುತ್ತಿದ್ದೇನೆ, ಅವನ ಪ್ರೀತಿಗೋಸ್ಕರ ಮಾಡುತ್ತಿದ್ದೇನೆ ಅನ್ನೋ ಬುದ್ಧಿ ಇರ್ಲಿಲ್ಲ ಅಂದ್ರೆ ಇದರ ಪುಣ್ಯ ನಿನಗೂ ಬದಗಲ್ಲ. ಅಷ್ಟೇ, ಕೆಲಸ ಆಗೋದಾಗತ್ತೆ, ಹೋಗೋಗುತ್ತೆ. ಈ ತತ್ವವನ್ನು ತಿಳಿಸ್ತಾ ಇದ್ದಾರೆ. ಹೌದು ಸ್ವಾಮಿ, ಆ ಜೀವನು ನಿತ್ಯನೋ ನಮ್ಗೆ ಗೊತ್ತಾಗೋದು ಹೇಗೆ ಅಂತ ಕೇಳಿದಾಗ
ಆ ಬಿಂಬನನ್ನ ಅರ್ಥ ಮಾಡ್ಕೋ. ಅರ್ಥ ಸುಮ್ಮನೆ ನಾ ಬಾಯಲ್ಲಿ ಹೇಳಿದ್ರೆ ಆಗೋದು ಬಂದಾದರೆ ಅವನನ್ನ ಕಣ್ಣಾರೆ ಕಂಡಾಗ ಆಗುವಂತಹ ಅನುಭವ ಬೇರೆನೆ. ಆ ಅಪರೋಕ್ಷವನ್ನು ನೀ ಪಡೆದಾಗ ಇಡೀ ಜಗತ್ತು ಯಾವ ರೀತಿಯಾಗಿದೆ, ಎಷ್ಟು ವಿಲಕ್ಷಣವಾಗಿದೆ, ಎಷ್ಟು ಹೇಯವಾಗಿದೆ, ಹೇಯವಾಗಿದ್ದರೂ ನಮ್ಮ ಸಾಧನೆಗೆ ಹೇಗೆ ಉಪಕಾರಕವಾಗಿದೆ, ಇದೆಲ್ಲ ನೀನು ಅರ್ಥ ಮಾಡ್ಕೋತೀಯ ಅನ್ನೋದನ್ನ ತಿಳಿಸಕ್ಕೆ ಬುದ್ಧಿರ್ಯೋಗೆ ತ್ವಿಮಾಂ ಶೃಣು, ಆ ಭಗವದ್ ಅಪರೋಕ್ಷ ಜ್ಞಾನವನ್ನು ಪಡೆಯುವ ದಾರಿಯನ್ನು ಪರಮಾತ್ಮ ಹೇಳ್ತಾ ಹೊರಟ. ಅದಕ್ಕಿರುವಂತಹ ದಾರಿ ನಿಷ್ಕಾಮ ಕರ್ಮಯೋಗ. ಭಗವದರ್ಪಣ ಬುದ್ಧಿಯಿಂದ ಭಗವತ್ ಪ್ರೀತಿ ಆಗಲಿ ಅಂತ ಹೇಳಿ ಭಗವಂತ ವಿಧಾನ ಮಾಡಿದಂತಹ ನಮಗೆ ವಿಹಿತವಾದಂತಹ ಕರ್ಮವನ್ನ ಅನುಷ್ಠಾನ ಮಾಡೋದು ಅನ್ನೋದಿದೆಯಲ್ಲ, ಇದು ಮೊಟ್ಟ ಮೊದಲ ಹೆಜ್ಜೆ. ಇದನ್ನ ಅರ್ಜುನನಿಗೆ ವಿಧಾನ ಮಾಡುತ್ತಾರೆ. ಇದನ್ನೇ ಸಾಂಖ್ಯ ಯೋಗದಲ್ಲಿ ನಿಷ್ಕಾಮವಾಗಿ ಮಾಡಬೇಕು ಅಂತ ತಿಳಿಸಿದಾಗ ಹೇಳಿದಂತಹ ಅಂಶ. ನಂತರದಲ್ಲಿ ಯಾವ ಕರ್ಮಯೋಗವನ್ನ ದೇವರು ಹೇಳ್ತಾ ಬರ್ತಾನಲ್ಲ, ಆ ಕರ್ಮವನ್ನು ಮಾಡಬೇಕಾದರೆ ಏನೋ ನಿನಗೆ ಹೊಸದಾಗಿ ಹೇಳ್ತಿದ್ದೀನಿ ಅಂತಲ್ಲಪ್ಪ, ನಾನು ಉಪದೇಶ ಮಾಡದಿರೋದು ಎಲ್ಲ ಪಾರಂಪರಿಕವಾದ ವಿಷಯವೇ. ಈ ಕರ್ಮಾನುಷ್ಠಾನ ಅನ್ನೋದು ಬರೀ ನಿನ್ನೊಬ್ಬರಿಗಲ್ಲ, ಇದನ್ನ ನಾನೇ ಜಗತ್ತಿಗೆ ವಿಧಾನ ಮಾಡಿದ್ದು. ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ ತಸ್ಯ ಕರ್ತಾರಮಪಿ ಮಾಂ ವಿದ್ಯ ಕರ್ತಾರಮವ್ಯಯಂ. ಚತುರ್ವರ್ಣ ಚತುರಾಶ್ರಮದ ವ್ಯವಸ್ಥೆಯನ್ನು ನಾನು ನಿರ್ಮಾಣ ಮಾಡಿದ್ದು. ಅವರವರು ಅವರವರಿಗೆ ವಿಹಿತವಾದ ವರ್ಣಧರ್ಮ ಆಶ್ರಮ ಧರ್ಮವನ್ನು ಪಾಲಿಸುತ್ತಾ ನನ್ನನ್ನ ಆರಾಧನೆ ಮಾಡಿದರೆ ಅದು ಆರಾಧನೆ ಮಾಡಿದಂಗೆ, ಅದನ್ನು ಬಿಟ್ಟು ಮಾಡಿದ್ರೆ ನಾ ಬೆಲೆ ಕೊಡಲ್ಲ. ನನಗೇನು ಆಗ್ಬೇಕಾಗಿಲ್ಲ, ಹೋಗ್ಬೇಕಾಗಿಲ್ಲ ಅರ್ಜುನ. ನಾನು ಕರ್ಮಾನುಷ್ಠಾನ ಮಾಡ್ತಿದ್ದೀನಿ. ಬೆಳಗಿನ ಜಾವ ನಾನು ಹೇಳ್ತೀನಿ, ರುಕ್ಮಿಣಿ ನನಗಿಂತ ಮುಂಚೆ ಹೇಳ್ತಾಳೆ, ಬ್ರಾಹ್ಮಣರ ಪಾದ ಪ್ರಕ್ಷಾಲನ ನಾ ಮಾಡ್ತೀನಿ. ನನಗೇನಾಗಬೇಕಾಗಿದೆ? ಯಾರು ಮಾಡಿಕೊಂಡ ಪಾದ ಪ್ರಕ್ಷಾಲನೆಯನ್ನ ತಲೆ ಮೇಲೆ ಧರಿಸಿದ್ದಕ್ಕೇನೆ ಯಚ್ಚೌಚ ನಿಸ್ಸಂತ ಸರಿ ಪ್ರವರೋಧಕೇನ ತೀರ್ಥೇನ ಮೂರ್ಧದಿತೇನ ಶಿವ ಶಿವೋಭೂತ್. ಸ್ಮಶಾನದಲ್ಲಿರ್ಬೋದು, ಕಪಾಲಮಾಲೆಯನ್ನು ಹಾಕೊಂಡಿರ್ಬಹುದು, ಸುತ್ತಮುತ್ತ ಪ್ರೇತಗಳೇ ಇರಬಹುದು, ಸ್ಮಶಾನ ನೆನೆಸ್ಕೊಂಡ್ರೆ ಮೈಲಿಗೆ, ಅಷ್ಟೆಲ್ಲ ಮೈಲಿಗೆಗೆ ಸಂಬಂಧಪಟ್ಟ ಪದಾರ್ಥಗಳಿದ್ದರೂ ಜಗತ್ತವರನ್ನು ಏನಂತ ಕರೆದಿದ್ದು? ಶಿವ ಶಿವ ಅಂತ ಕರೆದಿದ್ದು. ಯಾಕೆ? ತಲೆ ಮೇಲೆ ಒಂದಿದೆ, ಯಾವುದು? ಭಗವತ್ ಪಾದೋದಕ. ಯಚ್ಚೌಚ ನಿಸ್ಸಂತ ಸರಿ ಅಂದ್ರೆ ಯಾರ ಪಾದೋದಕ ತಲೆ ಮೇಲೆ ಇಟ್ಕೊಂಡಿರೋದಕ್ಕೆ ಪರಮ ಮಂಗಳರು ಶಿವ ಅಂತ ಜಗತ್ತಲ್ಲಿ ಪ್ರಸಿದ್ಧರಾಗಿದ್ದಾರೋ, ನಾನೇ ಇನ್ನೊಬ್ಬರು ಪಾದ ತುಳಿಬೇಕು? ನನಗೇನಿದೆ ಆ ಕರ್ಮಾನುಷ್ಠಾನ ಮಾಡೋ ಹರಕತ್ತು? ಯಾಕೆ ಮಾಡ್ತೀನಿ? ನಾ ಮಾಡಿದ್ರೆ ನೀವೆಲ್ಲ ಮಾಡ್ತೀರಾ ಅನ್ನೋದು ಮಾಡ್ತೀನಿ. ಲೋಕ ಸಂಗ್ರಹ ಮೇವಾಪಿ. ಮನೆಯಲ್ಲಿ ಯಜಮಾನ ಮಾಡಿದ್ರೆ ಅವ್ರ ಮುಖ ನೋಡ್ಕೊಂಡು ಎಲ್ಲರೂ ಮಾಡ್ತಾರೆ. ಮನೆಯಲ್ಲಿ ಯಜಮಾನ ಅನುಷ್ಠಾನ ಮಾಡಿ ವ್ರತ ನಿಯಮಾದಿಗಳನ್ನು ಮಾಡ್ತಾ ಕಾಲ ಕಾಲಕ್ಕೆ ಏನೇನು ಪೂಜಾದಿಗಳಿದ್ದಾವೋ ಅದನ್ನು ಮಾಡಿದರೆ ಮಕ್ಕಳು ಅವ್ರ ಮಾತು ಕೇಳ್ತಾರೆ. ಒಂದು ವೇಳೆ ಅವ್ನು ಏನು ಮಾಡದೆ ಯಥೇಚ್ಛವಾಗಿ ಎಲ್ಲಂದ್ರೂ ತಿನ್ಕೊಂಡು ಉಣ್ಕೊಂಡು ಅಶೌಚ ಭ್ರಷ್ಟನಾಗಿದ್ದಾಗ ಮಕ್ಕಳಿಗೆ ಹೋಗಿ, ನೋಡು ನೀವು ಉಪನಯನ ಮಾಡ್ತೀರಿ, ಶಿಖಾ ಬಿಡಿಸ್ತೀರಿ, ನೀವು ಹೋಗ್ಬಿಟ್ಟು ಗುರುಕುಲಕ್ಕೆ ಹೋಗಿ ವೇದಾಧ್ಯಯನ ನೀ ಮಾಡಿದೀಯಾ ಕೇಳ್ತಾರಲ್ಲೇನ್ರಿ ಮಕ್ಕಳು. ಉತ್ತರ ಏನಿದೆ ಇವರಲ್ಲಿ? ಪ್ರಾಮಾಣಿಕನಾಗಿದ್ರೆ ಹೌದಪ್ಪ ನನಗೆ ಮಾಡಕ್ಕಾಗಲಿಲ್ಲ, ನೀನಾದ್ರೂ ಮಾಡಿ ಉದ್ಧಾರ ಆಗು ಅಂತ ಹೇಳಿ ಮಾಡಿಸ್ತೀನಿ ಅಂತ ಹೇಳಿದ್ರೆ ಒಂದು ಹಾಗೆ ಹೇಳಲ್ಲ. ನಾನಪ್ಪ ಹೇಳ್ತೀನಿ ಕೇಳು ಅಂದ್ರೆ ಸುತರಾಂ ಕೇಳಲ್ಲ. ಅವಾಗ ಕೃಷ್ಣ ಪರಮಾತ್ಮ ಅಂತ ಯೋನಸ್ಪಿತಾ ಜನಿತಾ ಯೋ ವಿಧಾತ. ನಾಳೆ ಜಗತ್ತು ಒಂದು ವೇಳೆ ಕೃಷ್ಣನನ್ನ ನೋಡಿ ನೀನೇ ಮಾಡಿಲ್ಲ, ಬರೀ ಉಪದೇಶ ಅಷ್ಟೇ ನಿಂದು, ಪರೋಪದೇಶ ಪಾಂಡಿತ್ಯಂ, ನೀ ಮಾತ್ರ ಹೆಂಗಂಗಿದ್ದಿ ಅಂತ ಅನ್ಬಾರ್ದಲ್ಲ. ಜಗತ್ತು ನನ್ನನ್ನು ನೋಡಿ ಅಬದ್ಧ ಅನುಷ್ಠಾನ ಮಾಡಬಾರದು ಅಂತ ಹೇಳಿ ನಾನು ಕೂಡ ಉಪನಯನ ಮಾಡಿಕೊಂಡೆ, ಗುರುಕುಲಕ್ಕೆ ಹೋದೆ. ನಾನೇನು ಕಲಿಬೇಕಾಗಿದೆ ಜಗತ್ತಲ್ಲಿ? ಎಲ್ಲರೂ ಕಲ್ತು ನನ್ನನ್ನು ಕಾಣಬೇಕು, ನಾ ಕಲ್ತೆ ಹೋಗಿ. ಯಾಕೆ? ನಾ ಮಾಡಿದ್ರೆ ಜಗತ್ತು ಮಾಡುತ್ತೆ. ಇದನ್ನೇ ಹೇಳಿದ್ದು. ಯಾರು ಶ್ರೇಷ್ಠರೋ ಯದ್ಯದಾಚರತಿ ಶ್ರೇಷ್ಠ ತತ್ತದೇ ವೇತರೋ ಜನಃ ಸಯತ್ ಪ್ರಮಾಣಂ ಕುರುತೆ ಲೋಕಸ್ತದನು ವರ್ತತೆ. ಈ ಕರ್ಮಾನುಷ್ಠಾನವನ್ನು ನಾ ಮಾಡಿ ತೋರಿಸ್ದೆ, ಅದನ್ನು ನೀನು ಮಾಡಬೇಕಿದು. ಮೊದಲನೇ ಹಂತ ಇದು. ಮಾಡುವಾಗ ಸುಮ್ಮನೆ ಮಾಡದೆ ಮುಗಿಸ್ದೆ ಅಂತ ಎದ್ದು ಹೋಗೋದಲ್ಲ. ಮನಸ್ವಚ್ಛತೆಗೋಸ್ಕರ ಈ ಕರ್ಮಾನುಷ್ಠಾನ ಅನ್ನೋದನ್ನು ತಲೆಯಲ್ಲಿ ಇಟ್ಕೋಬೇಕು. ಕಾಮಕ್ರೋಧವನ್ನು ಬಿಟ್ಟು ಮಾಡಬೇಕು. ಅದನ್ನು ಗೆಲ್ಲೋ ವಿಧಾನವನ್ನು ಪರಮಾತ್ಮ ಹೇಳ್ತಾನೆ. ಹೇಳಿ ಅಷ್ಟೇ ಅಲ್ಲ, ಅದರ ಜೊತೆಗೆ ಕರ್ಮ ಸನ್ಯಾಸನೂ ಇರಬೇಕು ಅಂತ ಅದನ್ನು ಕೂಡ ತಿಳಿಸ್ಕೊಡ್ತಾನೆ. ಕರ್ಮ ಸನ್ಯಾಸ ಅಂತಂದ್ರೆ ಕರ್ಮದ ಫಲ ಏನಿದೆಯೋ ಅದರಲ್ಲಿ ಆಸೆಯನ್ನ ಬಿಟ್ಟು ಕರ್ಮಾನುಷ್ಠಾನವನ್ನು ಮಾಡಬೇಕಪ್ಪ ಅರ್ಜುನ ಅಂತ ತಿಳಿಸಿದಾಗ, ಈ ಕರ್ಮಾನುಷ್ಠಾನದಿಂದ ಮನಸ್ಸು ಸ್ವಚ್ಛ ಆಗಿ ಆ ಮನಸ್ಸು ಧ್ಯಾನಕ್ಕೆ ಉಪಯುಕ್ತ ಅಂತ ಆಗತ್ತೆ. ಆಮೇಲೆ ನೀ ಧ್ಯಾನ ಮಾಡ್ಲಿಕ್ಕೆ ಅಧಿಕಾರಿ ಅಂತ ಆಗ್ತೀಯ.
ಆಮೇಲೆ ಚೈಲಾಜನ ಕುಶೋತ್ತರಂ ದರ್ಬಿ, ಅದರ ಮೇಲೆ ಒಂದು ಅಜಿನ, ಅದರ ಮೇಲೆ ಒಂದು ಬಟ್ಟಿ, ಆಮೇಲೆ ಏಕಾಂತ ದೇಶ, ಅಲ್ಲಿ ಹೋಗಿ ಕೂತ್ಕೋ. ಸುಮ್ಮನೆ ಧ್ಯಾನ ಮಾಡ್ತೀನಿ ಅಂದ್ರೂ ಆಗಲ್ಲ. ಏನು ಧ್ಯಾನ ಮಾಡ್ತೀವೋ ಅಂತ ವಿಷಯದ ಬಗ್ಗೆ, ವಸ್ತುವಿನ ಬಗ್ಗೆ ಯಥಾರ್ಥ ಜ್ಞಾನ ಇದ್ರೆ ಮಾತ್ರ ಆಗುತ್ತೆ. ಅದು ಅಲ್ಲಿಂದ ಬಾ, ಇಲ್ಲಿಂದ ಬಾ, ಪುಸ್ತಕ ಓದ್ತೀನಿ, ಯೂಟ್ಯೂಬ್ ನೋಡ್ತೀನಿ ಅಂದ್ರೆ ಬರಲ್ಲ. ಎಲ್ಲಿ ಹೋಗ್ಬೇಕು ಆ ಜ್ಞಾನಕ್ಕೆ? ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ ಉಪದೇಕ್ಷ್ಯಂತಿ ತೇ ಜ್ಞಾನಂ ಜ್ಞಾನಿನಸ್ತತ್ವದರ್ಶಿನಃ. ತತ್ವಜ್ಞಾನಿಗಳು ಅಂತಿದ್ದಾರೆ. ಯಾರು ಅವರು ತತ್ವಜ್ಞಾನಿಗಳು? ಅವ್ರ ಪಾದ ಹಿಡಿಬೇಕು ಅಂದ್ರೆ ತತ್ವಜ್ಞೋ ವೈಷ್ಣವಾಚಾರ್ಯೋ ವ್ಯಾಸ ಶಿಷ್ಯೋ ಯತೀಶ್ವರ. ತತ್ವದರ್ಶಿಗಳು, ತತ್ವವಾದಿ ಪ್ರವರ್ತಕರು, ತತ್ವಜ್ಞಾನಿಗಳು ಅಂತಂದ್ರೆ ಅವರು ಒಬ್ಬರೇ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು. ಅವರ ಪಾದ ಹಿಡಿ, ಪರಿಪ್ರಶ್ನೆಯ ಸೇವೆಯ ಅವರ ಸೇವಾ ಮಾಡು. ಪುನಃ ಪುನಃ ಅವರ ಉಪಸತ್ತಿಯನ್ನು ಮಾಡಿದಾಗ ಉಪದೇಶಂತಿ, ನಿನಗೆ ಯಾವಾಗ ಯೋಗ್ಯತಾ ಎಂಬುದು ಪಕ್ವವಾಗುತ್ತೋ ಆಗ ಉಪದೇಶ ಮಾಡ್ತಾರವರು. ಆ ಉಪದೇಶದಿಂದ ಬಂದ, ಅವರ ಪರಂಪರೆಯಲ್ಲಿ ಬಂದ ಜ್ಞಾನಿಗಳ ಉಪದೇಶದ ಪ್ರಭಾವದಿಂದ ವಿಷಯ ವಸ್ತುವನ್ನ ನಿರ್ಣಯ ಮಾಡಿಕೊಂಡ ಮೇಲೆ ಧ್ಯಾನ ಮಾಡಬೇಕು. ನಿರ್ಗುಣ ನಿರಾಕಾರನ ಧ್ಯಾನ ಅನ್ನೋದೇ ಅಪ್ರಸ್ತುತ, ಅಸಂಬದ್ಧ. ಇಂಥ ಧ್ಯಾನ ಎಂಬುದು ಮಾಡಬೇಕು. ಈ ಧ್ಯಾನಕ್ಕೆ ನಾನು ಗಮ್ಯ ಅಂತಾರೆ. ಇದನ್ನೇ ಅಂತಿದ್ರು ಶ್ರುತಿಮತಿ ನಿಯತ ಧ್ಯಾನ ಜ್ಞಾನ ಯೋಗ ಗಮ್ಯಂ ಅಂತ ಹೇಳಿದ್ದಾರೆ. ಇಂತಹ ವೈರಾಗ್ಯದಿಂದ ಕೂಡಿದಂತಹ ಕರ್ಮ ಸನ್ಯಾಸದಿಂದ ಕೂಡಿದ ಫಲಾಪೇಕ್ಷೆಯಿಂದ ರಹಿತವಾದ ಕರ್ಮಾನುಷ್ಠಾನದಿಂದ ಮನಸ್ವಚ್ಛತೆಯನ್ನು ಮಾಡಿಕೊಂಡು ಆ ಮನಸ್ಸಿನಲ್ಲಿ ತತ್ವಜ್ಞಾನ ಬಂದು ನೆಲೆದಿಲ್ಲಲಿಕ್ಕೆ ಯೋಗ್ಯವಾದ ಸ್ಥಳ ಅಂತ ಮಾಡಿಕೊಂಡ ಮೇಲೆ ಈ ಧ್ಯಾನ ಮಾಡಬಹುದು. ಬರೀ ಧ್ಯಾನ ಮಾಡ್ತೀನಿ ಅಂತ ಮಾಡೋಕ್ ಸಾಧ್ಯ ಇಲ್ಲ ಅರ್ಜುನ. ಅದರ ಜೊತೆಗೆ ಇನ್ನೊಂದು ಮುಖ್ಯವಾದ ಅಂಶ ಇದೆ. ಆ ತತ್ವಜ್ಞಾನದ ಜೊತೆ ಒಂದು ಸ್ನೇಹ ಇರಬೇಕು. ಅದನ್ನೇ ಭಕ್ತಿ ಅಂತ ಕರೀತಾರೆ. ಅದಕ್ಕೆ ಎರಡು ರೆಕ್ಕೆ ಭಕ್ತಿಗೆ. ಒಂದು ತತ್ವಜ್ಞಾನ, ಇನ್ನೊಂದು ಸ್ನೇಹ. ಎರಡೂ ಸೇರಿದಾಗ ಮಾತ್ರ ಆ ನಿನ್ನ ಮನಃಪಕ್ಷಿ ಪರಮಾತ್ಮನನ್ನು ಸೇರ್ಲಿಕ್ಕಾಗತ್ತೆ. ಇಲ್ಲದಿದ್ದರೆ ಸೇರ್ಲಿಕ್ಕೆ ಆಗಲ್ಲ. ಅದನ್ನು ನೀ ಮಾಡಬೇಕು. ಹೀಗೆ ಆ ಭಕ್ತಿ ತತ್ವವನ್ನು ಉಪದೇಶ ಮಾಡಲಿಕ್ಕೆ 7ನೇ ಅಧ್ಯಾಯದಿಂದ 12ನೇ ಅಧ್ಯಾಯದ ತನಕ ಹೇಳ್ತಾನೆ. ಆ ಭಕ್ತರು ಹೇಗಿರ್ತಾರೆ, ಭಕ್ತರ ಲಕ್ಷಣ ಏನು, ಆ ಭಕ್ತಿ ಹುಟ್ಟಬೇಕಂದ್ರೆ ತತ್ವಜ್ಞಾನ ಯಾವ್ಯಾವ ಮಾರ್ಗದಲ್ಲಿ ಬರುತ್ತೆ, ಎಲ್ಲವನ್ನೂ ಕೂಡ ಪರಮಾತ್ಮ ತಿಳಿಸಿ, ಈ ಭಕ್ತಿಯಿಂದ ನೀನು ಧ್ಯಾನ ಮಾಡಬೇಕು, ಏನೋ ಹೇಳಿದ್ದಾರೆ ಮಾಡಬೇಕು ಅಂತ ಮಾಡೋದಲ್ಲ ಅಂತ ತಿಳಿಸಿ, ಸರಿ ಆ ಭಕ್ತಿ ಬರೋದು ಹೇಗೆ, ನೀ ಹೇಳೋದೇನೋ ಹೇಳ್ತಾ ಇದೀಯಾ, ಬರ್ತಿಲ್ವಲ್ಲ ನಮಗೆ, ಲೋಕದಲ್ಲಿ ಸಮಾಜದಲ್ಲಿ ಅಂತ ಪ್ರಸಂಗವೇ ನಮಗೆ ಒದಗ್ತಾ ಇಲ್ಲ, ನೋಡೋದಲ್ಲೆಲ್ಲ ಕೆಟ್ಟ ಕೆಟ್ಟ ಪದಾರ್ಥಗಳೇ ಕಾಣಿಸ್ತಾ ಇದ್ದಾವೆ ಅಂತಂದಾಗ ದೇವರು ವಿವರಣೆ ಕೊಡ್ತಾನೆ. ಕೆಟ್ಟದ್ದು ಅಂದ್ರೇನು, ಒಳ್ಳೇದು ಅಂದ್ರೇನು ತಿಳ್ಕೊ. ಇದು ಕೆಟ್ಟದ್ದು ಯಾಕಾಗಿದೆ, ಒಳ್ಳೇದು ಯಾಕಾಗಿದೆ ನೋಡು. ಸ್ವಾಭಾವಿಕವಾಗಿ ಜಗತ್ತಿನಲ್ಲಿ ಒಳ್ಳೇದು ಕೆಟ್ಟದ್ದು ಅಂತ ಏನು ಹೇಳ್ತೀವಿ, ಸಾತ್ವಿಕ ರಾಜಸ ತಾಮಸ ಅಂತ, ಅದ್ರ ಬಗ್ಗೆ ನೀ ಅರ್ಥ ಮಾಡ್ಕೊ ಅಂತಾನೆ. ನೋಡು, ಕೆಟ್ಟದ್ದು ಅಂತ ಹೇಳಿ ಸಾರ್ವಕಾಲಿಕವಾಗಿ ಕೆಟ್ಟದ್ದು ಎಲ್ಲರಿಗೂ ಕೆಟ್ಟದ್ದು ಅಂತ ಯಾವುದೂ ಇಲ್ಲ. ಇದನ್ನು ಪರಮಾತ್ಮ ತಿಳಿಸ್ತಾನೆ. ಬಹಳ ಸ್ವಾರಸ್ಯವಾದ ಮಾತಿದು. ನೋಡು, ಸಾತ್ವಿಕರಿಗೆ ಸಾತ್ವಿಕ ಪದಾರ್ಥ ಒಳ್ಳೆಯದು ಹೇಗೋ, ತಾಮಸ ಪದಾರ್ಥ ಅವರಿಗೆ ಕೆಟ್ಟದು. ಹಾಗೇನೆ ತಾಮಸರಿಗೆ ತಾಮಸ ಪದಾರ್ಥ ಒಳ್ಳೆಯದೇ ಹೊರತು ಸಾತ್ವಿಕ ಪದಾರ್ಥ ಅವರಿಗೆ ಆಗ ಬರಲ್ಲ. ಆದ್ದರಿಂದ ಜಗತ್ತಿನಲ್ಲಿ ಸಾರ್ವಕಾಲಿಕವಾಗಿ ಕೆಟ್ಟದ್ದು ಅಂತ ಯಾವುದೂ ಇಲ್ಲ, ಸಾರ್ವಜನಿಕವಾಗಿ ಎಲ್ಲರಿಗೂ ಸೇರಿ ಕೆಟ್ಟದ್ದು ಅಂತ ಇಲ್ಲ. ಅವರವರಿಗೆ ಅವರವರ ಉಪಕಾರಕ್ಕಾಗಿ ಆಯಾ ಮಾರ್ಗಗಳನ್ನ ಪದಾರ್ಥಗಳನ್ನ ನಾನು ಇಟ್ಟಿದ್ದೇನೆ, ಅವರು ಮಾಡ್ಕೋತಾರೆ. ಅದಕ್ಕೆ ತಾನೇ ಜಗತ್ತಲ್ಲಿ ಅಜ್ಞಾನ ಅಂತಿರೋದು, ಅನ್ಯಥಾ ಜ್ಞಾನ ಅಂತಿರೋದು, ವಿಪರೀತ ಜ್ಞಾನ ಅಂತಿರೋದು. ಇಲ್ಲಿದ್ರೆ ಬರೀ ಯಥಾರ್ಥ ಜ್ಞಾನ ಅಂತ ಅಷ್ಟೇ ಇಡಬೇಕಿತ್ತು ದೇವರು. ತಪ್ಪಾದ ತಿಳುವಳಿಕೆ ಅನ್ನೋದೇ ಇಡಬಾರ್ದಿತ್ತು. ಯಾತಕ್ಕೆ ಇಟ್ಟಿದ್ದ ನಾವೆಲ್ಲ? ಅದನ್ನ ಪಡೆಯೋರು ಇದ್ದಾರೆ, ಅದಕ್ಕೆ ಅಧಿಕಾರಿಗಳಿದ್ದಾರೆ, ಅದನ್ನು ಅವರು ಪಡಿತಾರೆ. ನೀನು ಅದನ್ನು ಬಿಡು. ಅದಕ್ಕೆ ಆಗೋದೆಲ್ಲ ಹೇಗೆ? ಸತ್ವರಜಸ್ತಮೋ ಗುಣಗಳಿಂದ ಆಗತ್ತೆ. ಅದಕ್ಕೆ ನಿಯಾಮಕಗಳು ಯಾರು ಅಂದ್ರೆ ಬೇರೆ ಯಾರಲ್ಲ. ಮಮಯೋನಿರ್ ಮಹತ್ ಬ್ರಹ್ಮ ತಸ್ಮಿನ್ ಗರ್ಭಂ ದಧಾಮ್ಯಹಂ. ನನ್ನ ಹೆಂಡತಿ ಸ್ವತಂತ್ರಳಾಗಿ ಅವಳೇನ್ ಮಾಡಲ್ಲ, ನನ್ನ ಅಧೀನಳಾಗೆ ಮಾಡ್ತಾಳ. ಅವಳು ಕೂಡ ಅವಳೇನೆ ಶ್ರೀರೂಪಳಾಗಿ ಸತ್ವಗುಣಕ್ಕೆ, ಭೂರೂಪಳಾಗಿ ರಜೋಗುಣಕ್ಕೆ, ಅದರಂತೆ ದುರ್ಗಾರೂಪಳಾಗಿ ತಮೋಗುಣಕ್ಕೆ ನಿಯಾಮಕಳಾಗಿ ಜಗತ್ತಿನಲ್ಲಿ ಪ್ರೇರಣೆಯನ್ನು ಮಾಡುತ್ತಾ ಪ್ರತಿಯೊಬ್ಬರಿಗೂ ಆಯಾಯ ಸಾಧನೆ ಆಯಾ ಕಾಲಕ್ಕಾಗಬೇಕು. ಸ್ವಯಂ ದೇವರೇ ಅವರ ಮುಂದೆ ವಿಶ್ವರೂಪ ತೋರಿಸಿದ್ರು ಅವ್ರಿಗೆ ಜ್ಞಾನ ಆಗಬಾರ್ದು. ಅಷ್ಟು ಕಂಟ್ರೋಲ್ ಮಾಡ್ತಾಳೆ ನನ್ನ ಹೆಂಡತಿ, ಅಷ್ಟು ಸಾಮರ್ಥ್ಯದವಳು ಅಂತ ಪರಮಾತ್ಮ ತಿಳಿಸ್ತಾನೆ. ದುರ್ಗಾದೇವಿ ಸಾಮರ್ಥ್ಯನೇ ಅದು. ಅದಕ್ಕೆ ಕೃಷ್ಣಾವತಾರಕ್ಕೂ ಮುಂಚೆ ದೇವರು ಯಾರಿಗೆ ಅವತಾರ ಮಾಡೋದಿದ್ದು, ನೀನು ಹೋಗು ಅಂತ ಹೆಂಡತಿ ಕಳಿಸ್ತಾನೆ. ಯೋಗಮಾಯ ಆಗಿ ಹೋಗು. ಯಾಕೆ? ನಾನಿವಾಗ ಎಲ್ಲರ ಮುಂದೆ ಕಾಣಿಸ್ಕೋತೀನಿ. ನಾ ಕಾಣಿಸ್ಕೊಂಡ್ರೆ ಎಲ್ಲರ ಹೃದಯದಲ್ಲೂ ಜಗ್ಗದ ಪ್ರಕಾಶ ಆಗೋಗುತ್ತೆ. ಅದಾಗಬಾರದು. ಎಲ್ಲಾಗಬೇಕು ಅಲ್ಲಾಗಬೇಕು, ಎಷ್ಟಾಗಬೇಕು ಅಷ್ಟಾಗಬೇಕು, ಯಾರಿಗೆ ಹೆಚ್ಚಾಗಬೇಕು ಆಗ್ಬೇಕು, ಯಾರಿಗೆ ಕಮ್ಮಿ ಆಗ್ಬೇಕು ಅವ್ರಿಗೆ ಅಷ್ಟೇ ಆಗ್ಬೇಕು.
ಒಂದೇ ರೀತಿ ತೋರಿಸಿದ್ರು ಅನೇಕರ ಹೃದಯದಲ್ಲಿ ಅನೇಕ ರೀತಿಯಲ್ಲಿ ಜ್ಞಾನ ಬರಬೇಕು, ಅವರವರ ಯೋಗ್ಯತೆಗೆ ತಕ್ಕಂತೆ ಬರಬೇಕು. ಇದನ್ನೆಲ್ಲ ಯಾರು ಮಾಡಬೇಕು? ನೀ ಮಾಡಬೇಕು. ನನ್ನ ಆದೇಶ ಇದು ಅಂತ ದೇವರು ಕಳಿಸ್ತಾನೆ. ಲಕ್ಷ್ಮೀದೇವಿ ಅಂತ ನಾನು ಯಾಕೆ ಹೋಗ್ಬೇಕು ಸ್ವಾಮಿ? ನೀನೊಬ್ಬ ಹೋದ್ರೆ ಸಾಕು, ಎಲ್ಲ ನೀನೇ ಮಾಡಿ ಬಂದ್ಬಿಡ್ತೀಯ. ಇಲ್ಲ, ನನ್ನ ವೈಭವ ಅದು ಅಂತ ಪರಮಾತ್ಮ. ರಾಜನಿಗೆ ಸಾಮರ್ಥ್ಯ ಇದ್ರು ಎಲ್ಲ ಕೆಲಸ ಮಾಡ್ಲಿಕ್ಕೆ ಹೆಂಗೆ ಭೃತ್ಯರನ್ನ ಇಟ್ಕೊಂಡು ಅವ್ರ ಕೈಲಿ ಮಾಡಿಸ್ತಾನೋ ಹಾಗೆ ಪರಮಾತ್ಮ ಈ ರಾಜನಿಗೆ ಆ ಭೃತ್ಯರನ್ನ ಸಂಪೂರ್ಣವಾಗಿ ವಶದಲ್ಲಿಟ್ಟುಕೊಂಡು ಪ್ರೇರಣೆ ಮಾಡೋ ತಾಕತ್ತಿಲ್ಲ. ಆದ್ರೆ ಇವರು ಅಂಥ ಪ್ರಭು, ಒಳಹೊರಗಿನಿಂದ ಪ್ರತಿಯೊಬ್ಬರಿಗೂ ಕೂಡ ಪ್ರೇರಣೆ ಕೊಟ್ಟು ಅವ್ರ ಕೈಯಿಂದ ಕೆಲಸ ಮಾಡಿಸುವಂತ ಪ್ರಭು. ಎಲ್ಲಿ ತನಕ? ಲಕ್ಷ್ಮೀ ದೇವಿಯ ತನಕವೂ ಪರಮಾತ್ಮನದ್ದೇ ರಾಜ್ಯಭಾರ ಇರುವುದು. ಲಕ್ಷ್ಮೀ ದೇವಿ ಮೇಲೆ ಯಾರಿದ್ದಾರೆ? ಅವನೇ. ಅವನ ಮೇಲೆ ಯಾರಿರೋದು? ಅಪಾಸ್ತಂಭ ಸೋಯೋಷ್ಟಮ, ಯಾರು ಇಲ್ಲ. ಅಂತಹ ಲಕ್ಷ್ಮೀ ತತ್ವವನ್ನು ತಿಳಿಸ್ತಾ ಎರಡು ತತ್ವ ಇದೆ ಅಂತ ಜಗತ್ತಿಗೆ ಅರ್ಥ ಮಾಡಿಸಿ, ಅದೇನೇ ಒಂದು ಕ್ಷರ ಒಂದು ಅಕ್ಷರ ಅಂತ ತಿಳಿಸ್ತಾ, ಯಸ್ಮಾತ್ ಕ್ಷರಮತೀತೋಹಂ ಅಕ್ಷರಾದ ಪಿಚೋತ್ತಮ ಅಥೋಸ್ಮಿ ಲೋಕೆ ವೇದೇ ಚ ಪ್ರಥಿತಃ ಪುರುಷೋತ್ತಮ. ಶಾಸ್ತ್ರದಲ್ಲಿ, ವೇದದಲ್ಲಾಗಲಿ, ಪೌರುಷೇಯ ಗ್ರಂಥ ಆಗಲಿ, ಯಾವ ಗ್ರಂಥದಲ್ಲಿ ತಗೊಂಡ್ರೂ ಕೂಡ ಪುರುಷೋತ್ತಮ ಅಂದ್ರೆ ಯಾರು? ನಾನೇ. ಯಾಕೆ? ಪುರುಷ ಅಂತಂದ್ರೆ ಒಂದು ಕ್ಷರ ಒಂದು ಅಕ್ಷರ, ಇವೆರಡಕ್ಕೆ ಪುರುಷ ಅಂತ ಕರೀತಾರೆ. ಕ್ಷರ ಅಂತಂದ್ರೆ ರಮಾದೇವಿಯಿಂದ ಹೊರತಾದಂತಹ ಸಮಸ್ತ ಪ್ರಪಂಚ, ಜೀವ ಜಡಗಳೆಲ್ಲ ಸೇರಿ. ಅಕ್ಷರ ಅಂತಂದ್ರೆ ಯಾರು? ಯಾವ ಕಾಲದಲ್ಲೂ ಪರಮಾತ್ಮನಂತೆಯೇ ಅವಳಿಗೂ ಕೂಡ ಯಾವುದೇ ಕ್ಷರಾದಿಗಳಿಲ್ಲ, ನಾಶಾದಿಗಳಿಲ್ಲ. ಹೇಗೆ ಪರಮಾತ್ಮನ ಅಪರಾಕೃತ ಚಿದಾನಂದನೋ ಲಕ್ಷ್ಮೀದೇವಿಯೂ ಕೂಡ ಸದಾ ಕಾಲದಲ್ಲೂ ಅಪರಾಕೃತ ಚಿದಾನಂದಳೇ. ಆದ್ದರಿಂದ ಅವಳಿಗೂ ಯಾವುದೇ ನಾಶಾದಿಗಳಿಲ್ಲ. ಈ ಜೀವನಿಗೆ ಬ್ರಹ್ಮದೇವರ ತನಕವೂ ಕೂಡ ಶರೀರ ಬರೋದು ಹೋಗೋದು ಅನ್ನೋ ನಾಶ ಇದ್ದರೂ ಲಕ್ಷ್ಮೀದೇವಿಗೆ ಅದೂ ಸಹಿತ ಇಲ್ಲ. ಆದ್ದರಿಂದ ಲಕ್ಷ್ಮೀದೇವಿ ಏನಂತ ಕರೆಸ್ಕೊಂಡಿದ್ದಾಳೆ? ಅಕ್ಷರ. ದೇವರಿದ್ದಾನಲ್ಲ ಅವ್ರು ಹೇಗೆ? ಪರಮಾಕ್ಷರ, ಅಕ್ಷರಕ್ಕೂ ಮೀರಿದ ಅಕ್ಷರ. ಆದ್ದರಿಂದ ಇಂತಹ ಅಕ್ಷರನೇ ಪುರುಷ. ಇದಕ್ಕೆ ಉತ್ತಮನಾದ್ದರಿಂದ ನಾನೇನಂತ ಕರೆಸ್ಕೊಳ್ತೀನಿ? ಪುರುಷೋತ್ತಮ. ನನ್ನನ್ನು ನಿತ್ಯ ಪೂಜೆ ಮಾಡಬೇಕು. ನೀನು ಹೆಂಗೆ ಪೂಜೆ ಮಾಡಬೇಕು ಸ್ವಾಮಿ? ಇಂತಹ ದೊಡ್ಡ ವ್ಯಕ್ತಿ, ನಿನ್ನನ್ನು ನಾವು ಹೇಗೆ ಅರ್ಥಿಸಲಿ ಮೆಚ್ಚಿಸಲಿ ನಿನ್ನನ್ನ ಅಂತ ಹೇಳ್ತಾರಲ್ಲ, ಹೇಗೆ ಸಾಧ್ಯ ಇದೆ ಸ್ವಾಮಿ ನಿನ್ನನ್ನ? ಇಷ್ಟು ದೊಡ್ಡ ವ್ಯಕ್ತಿ ರಮಾದೇವಿಯು ಕೂಡ ನಿನ್ನ ಗುಣಗಳನ್ನ ಎಣಿಸಲಾಗದೆ ಇನ್ನ ಪಾದ ಧೂಳಿಯ ಕಣದಲ್ಲಿರುವ ಗುಣ ಎಣಿಸ್ತಾನೆ ಇದ್ದಾಳೆ. ಪಾದ ಧೂಳು ತಲೆ ತನಕ ಬರೋದಾದ್ಮೇಲೆ ಅದನ್ನೇ ಮುಗಿಸ್ಲಕ್ಕಾಗಿಲ್ಲ ಅವಳಿಗೆ. ಅಂತಹ ದೊಡ್ಡ ವ್ಯಕ್ತಿಯನ್ನು ಹೇಗೆ ಪೂಜೆ ಮಾಡಲಿ? ನಿನ್ನನ್ನು ಸುಪ್ರೀತಿ ಬೇರೆ ಗೊಳಿಸ್ಬೇಕು ಅಂತ ಅದು ಹೇಗಾಗತ್ತೆ ಅಂತಂದ್ರೆ ಏನಂತ ಪರಮಾತ್ಮ, ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯಾ ಪ್ರಯಚ್ಛತಿ ಅಹಂ ಭಕ್ತ್ಯುಪಕೃತಂ ಅಶ್ನಾಮಿ ಪ್ರಯತಾತ್ಮನಃ. ಏನಿದೆ ನಿನ್ನ ಹತ್ರ? ನಿಂದು ಅಂತ ಏನಿದೆ? ವಸ್ತುತಃ ಏನೂ ಇಲ್ಲ. ನೀನು ಮಾಡಬಹುದೇನು? ಭಕ್ತ್ಯುಪಕೃತಂ, ಎಲ್ಲ ಪರಮಾತ್ಮನನ್ನೇ ಅಂತ ಚಿಂತನೆಯನ್ನು ಮಾಡುತ್ತಾ ನಿನಗೆ ಆ ಕಾಲದಲ್ಲಿ ನಾನೇನು ಒದಗಿಸಿಕೊಟ್ಟಿರ್ತೀನಲ್ಲ, ಅದೇನು? ಪತ್ರಂ, ಒಂದು ತುಳಸಿ ಪತ್ರ ಮನೆ ಮುಂದೆ ಬೆಳಿಬೋದಲ್ಲ. ಈಗೇನೋ ತಮೋ ಕಾಲನೋ ಏನೋ ಗೊತ್ತಿಲ್ಲ, ತುಳಸಿ ಗಿಡನೇ ಬೆಳೆಯಲ್ಲ. ತಾಮಸ ಕಾಲ ಇದ್ದಾಗ ಹಾಗೇನೆ ತುಳಸಿ ಗಿಡ ಬೆಳೆಸಿದ್ರು ಬೆಳೆಯಲ್ಲ, ಯಾವುದೋ ಬೇಡ ಅಂದ್ರೆ ಕಾಡು ಗಿಡ ಬೆಳೆಯುತ್ತೆ. ಅಂದ್ರೆ ಈ ಕಾಲದಲ್ಲಿ ಸಾಧನ ಸಂಪತ್ತನ್ನ ಹೇಗೆ ಕುಗ್ಗಿಸ್ಬಿಟ್ಟಿದ್ದಾರೆ ಕಲಿ ಅನ್ನೋದನ್ನು ತೋರಿಸುತ್ತೆ. ಅಷ್ಟರಲ್ಲೇ ದೇವರ ಕಾರುಣ್ಯದಿಂದ ಏನ್ ಹೇಳಿದ್ರು? ಪತ್ರಂ, ಒಂದು ಪತ್ರ ಆಗ್ಬಹುದ ನಿನ್ನ ಕೈಯಲ್ಲಿ ಏರ್ಸಕ್ಕೆ? ದಳ ಅಂತಲೂ ಹೇಳಿಲ್ಲ, ಆ ಯೋಗ್ಯತೆಗೆ ಅದು ಆಗಲ್ಲ ಅಂತ ಗೊತ್ತು. ಒಂದು ತುಳಸಿ ಪತ್ರ. ಫಲಂ ಪತ್ರಂ ಪುಷ್ಪಂ, ಒಂದು ಹೂವು. ಫಲಂ, ಒಂದು ಹಣ್ಣು. ತೋಯಂ, ಒಂದು ನೀರು, ಒಂದು ಹನಿ ನೀರು ಇಡಬಹುದ? ಅಥವಾ ಶಾಸ್ತ್ರ ದೃಷ್ಟಿಯಿಂದ ನೋಡಿದ್ರೆ ಅನೇಕ ಅರ್ಥ ಇದೆ ಇದಕ್ಕೆ. ಪತ್ರ ಅಂತಂದ್ರೆ ಏನು? ಛಂದಾಂಸಿ ಯಸ್ಯ ಪರ್ಣಾನಿ ಯಸ್ತಂ ವೇದ ಸ ವೇದವಿತ್. ಪತ್ರ ಅಂದ್ರೆ ಎಲೆಗಳು. ಯಾವ್ದು ಎಲೆಗಳು? ಈ ಜಗದ್ವೃಕ್ಷಕ್ಕಿರುವ ಎಲೆಗಳು ಅಂದ್ರೆ ವೇದಶಾಸ್ತ್ರಗಳು. ಆ ವೇದಶಾಸ್ತ್ರವನ್ನ ಅಧ್ಯಯನ ಮಾಡಬಹುದಾ ನೀನು? ಅದು ನನ್ನ ಪೂಜಾ ಅಂತ. ಪುಷ್ಪಂ ಅಂತ ಹೇಳಿ ಅನೇಕ ಅರ್ಥವನ್ನು ಹೇಳಿದ್ದಾರೆ. ಅದರಂತೆ ನೀರು ಅಂದ್ರೆ ಬೇರೆ ಏನಲ್ಲ, ತಸ್ಮಿನ್ನಪೋ ಮಾತರಿಶ್ವ ದದಾತಿ. ನಿತ್ಯ ಮಾಡುವ ಕರ್ಮವನ್ನ ಪರಮಾತ್ಮನಲ್ಲಿ ಅರ್ಪಣ ಮಾಡೋದೇ ದೇವರಿಗೆ ನೀರನ್ನ ಅರ್ಪಿಸಿದಂತೆ. ಯಾರು ಮಾಡ್ತಾರೆ? ನಾವು ಮಾಡ್ತೀವಿ ಇಲ್ಲ, ಅಲ್ಲಿ ಮಾಡ್ತಾ ಇರ್ತಾರೆ ಒಳಗೆ ಕೂತ್ಕೊಂಡು ಮಾತಾಡೋರು. ತಸ್ಮಿನ್ನಪೋ ಮಾತರಿಶ್ವ ದದಾತಿ. ನಮ್ದೇನ್ ಕೆಲಸ? ದೂರದಿಂದ ನಿಂತ್ಕೊಂಡು ಮಾಡ್ತಾ ಇದ್ದಾರೆ. ಸಮಸ್ತ ತತ್ವಾಭಿಮಾನಿಗಳಿಗೂ ನಿಯಾಮಕರಾದಂತಹ ತತ್ವೇಶರಾದಂತಹ ಮುಖ್ಯ ಪ್ರಾಣದೇವರು ಪರಮಾತ್ಮನ ಪ್ರೀತಿಗೋಸ್ಕರವಾಗಿ ಎಲ್ಲಾ ಕೆಲಸವನ್ನ ಮಾಡ್ತಾ ನಮ್ಮಲ್ಲಿ ಮಾಡ್ತಾ ಇದ್ದಾರೆ ಅಂತ ಅನ್ಕೊಳ್ಳೋದಿದೆಯಲ್ಲ, ತೋಯಂ, ಅದನ್ನ ಹೇಗೆ ಅನ್ಕೋಬೇಕು? ಮಾಡ್ಕೋತಾರೆ ಬಿಡ್ರಿ, ಅವ್ರಿಗೇನು ಬೇರೆ ಕೆಲಸ ಇಲ್ಲ, ಅದೇ ಕೆಲಸ. ಯಾಕೆ? ದೇವ್ರು ಹೇಳ್ಬಿಟ್ಟಿದ್ದಾನೆ ಅವ್ರಿಗೆ. ದೇವರು ಹೇಳಿದ ಕೆಲಸವನ್ನ ಚಾಚೂ ತಪ್ಪದೆ ಪಾಲಿಸುವಂಥವ್ರು ಅವರೇ. ಮಾಡ್ಕೊಂಡು ಬಿಡ್ರಿ. ಹೇಗೆ ಅನ್ಕೋಬೇಕು ನೀವು? ಆ ಕೆಲಸವನ್ನ
ಯೋಮೇ ಭಕ್ತ್ಯ, ಭಕ್ತಿಯಿಂದ ಅದೆಲ್ಲ ನೆನೆಸ್ಕೊಳ್ಬೇಕು. ಹೀಗೆ ನೀವೇನಾದರೂ ಆ ಭಕ್ತಿಯಿಂದ ತಂದುಕೊಟ್ಟ ಪಕ್ಷದಲ್ಲಿ ನಾನು ಅದನ್ನು ಸ್ವೀಕಾರ ಮಾಡ್ತೇನೆ. ಅದಕ್ಕೆ ಟೀಕಾರಾಯರೆಲ್ಲ ಬಹಳ ಸ್ವಾರಸ್ಯವಾಗಂತಾರೆ, ಲಕ್ಷ್ಮೀದೇವಿ ನಿನ್ ಕಾಲು ಹೊತ್ತಾ ಇದ್ದಾಳಪ್ಪ, ಅಂತಹ ಸೌಭಾಗ್ಯಾದಿ ದೇವತಾ, ದುಡ್ಡನ್ನು ನಾವೆಷ್ಟು ಹಾಕ್ಯವ ಕನಕಾಭಿಷೇಕ ಅಂತ ಹೇಳಿ ಯಾರು ಇಡೀ ಧನ ಕನಕಾದಿಗಳಿಗೆ ಅಭಿಮಾನಿ ದೇವತೆಯೋ ಅವಳೇ ಪರಮಾತ್ಮನ ಪಾದವನ್ನು ಒತ್ತುತ್ತಾ ಇದ್ದಾಗ ನಾನೊಂದು ಬಂಗಾರ ಕವಚ ಮಾಡಿಸಿದ್ದೀನಿ, ಬಂಗಾರ ಬಹಳ ಕಾಸ್ಟ್ಲಿ ಬಿಡ್ರಿ, ಏನೋ ಒಂದು ಕನಕಾಭಿಷೇಕ ಮಠದಲ್ಲಿರೋ ಕಾಯಿನನ್ನೇ ಹಾಕ್ಸಿದ್ದೀವಿ, ಆಗತ್ತಾ ಇದು? ದೇವರಿಗೆ ಏನಾದ್ರು ಉಪಕಾರ ಮಾಡ್ದಂಗೆ ಆಗತ್ತಾ? ಆದ್ರೆ ಟೀಕಾರಾಯರು ಏನಂದ್ರು, ನಹಿ ತಿರಾರಾಧ್ಯ ಪದೋ ಮುಕುಂದಃ ದುರ್ವಾಂಕುರ ನಿರ್ಬಂಧ ಧನೈರ ಪೂಜ್ಯ. ಭಕ್ತರು ಒಂದು ವೇಳೆ ತಂದು ಲಕ್ಷ್ಮೀದೇವಿಗೆ ಮುಟ್ಟಿಸಿ ಎರಡು ದುರ್ವಾವನ್ನ ಹಾಕ್ತೀವಿ ಅಂತಂದ್ರು ದೇವರು ತಗೋತಾನೆ. ಯಾಕೆ ತಗೋತಾನೆ? ಭಕ್ತ್ಯುಪಘೃತಂ, ಭಕ್ತಿಯಿಂದ ತಂದಿದ್ದಾನೆ ಅಂತ ತಗೊಳ್ತಾನೆ. ಅಷ್ಟು ದಯಾ ಪರಮಾತ್ಮನಿಗೆ ಭಕ್ತರ ಮೇಲೆ. ಅಂತಹ ಪರಮ ಕರುಣಾಳುವಾದಂತಹ ಪರಮಾತ್ಮನ ವಿಷಯದಲ್ಲಿ ಇವನು ಹೆಂಗಿರ್ತಾನೆ? ಆ ಹೊರಗಿನ ಒಂದು ಪ್ರಭಾವಕ್ಕೊಳಗಾಗಿ ಪರಮಾತ್ಮನನ್ನ ಪೂರ್ಣ ಮರೆತು ಆ ಆಸುರಿ ಸಂಪತ್ತು ಅಂತ ಏನಿರುತ್ತೋ ಅದನ್ನ ಮೈಗೂಡಿಸಿಕೊಂಡಂತೆ ದೇವರನ್ನು ಪೂರ್ಣ ಮರೆತು ಬಿಡುತ್ತಾನೆ. ಆ ರೀತಿಯಾಗಿ ಇರಬಾರದು ಅಂತ ತಿಳಿಸಕ್ಕೆ ಪರಮಾತ್ಮ ಆ ಆಸುರಿ ಸಂಪತ್ತು ಅಂದ್ರೇನು, ದೈವಿ ಸಂಪತ್ತು ಅಂದ್ರೇನು, ಯಾರು ಈಶ್ವರೋಹಂ ಭೋಗಿ ಸಿದ್ಧೋಹಂ ಬಲವಾನ್ ಸುಖಿ, ನಾನೇ ಬ್ರಹ್ಮ, ಜೀವಬ್ರಹ್ಮೈಕ್ಯ ಇದೆ, ಅಂತಹ ಬ್ರಹ್ಮನೇ ನಾನಾಗಿದ್ದಾಗ ಜಗತ್ತೇ ಇಲ್ಲ, ಆ ಜಗತ್ ನಿರ್ಮಾಣ ಮಾಡಿದವನಿಲ್ಲ, ಮತ್ತೆ ಜಗತ್ ಹೇಗಾಯ್ತು ಅಂತ ಬಂದಾಗ ಅಪರಸ್ಪರ ಸಂಭೂತಂ ಕಿಮನ್ಯ ಕಾಮ, ಹೆಂಗೋ ಆಯ್ತು ಬಿಡ್ರಿ, ಹೆಂಗ ಮಾಯ ಆಯ್ತು, ಅವಿದ್ಯ ಆಯ್ತು, ಹೀಗೆಲ್ಲ ವಾದಿಸೋದೆಲ್ಲ ಇದೆಯಲ್ಲ, ಇದನ್ನೇ ಏನಂತ ಕರೀತಾರೆ? ಆಸುರಿ ಸಂಪತ್ತು ಅಂತ ಕರೀತಾರೆ. ಆ ಆಸುರಿ ಸಂಪತ್ತನ್ನು ಬಿಡಬೇಕು, ದೈವಿ ಸಂಪತ್ತನ್ನು ಇಟ್ಕೋಬೇಕು. ಅದು ಹಂಗಿಂದಂಗೆ ಎಲ್ಲದೂ ಬರಲ್ಲ, ಸಜ್ಜನರು ಸಹವಾಸ ಮಾಡಿದಾಗ ಅದು ಬರುತ್ತೆ. ಈ ರೀತಿಯಾಗಿ ನೀನು ನಡ್ಕೋಬೇಕು ಅರ್ಜುನ ಅಂತ ಹೇಳಿ ಕ್ರಮೇಣ ಅದು ಅರ್ಜುನನ್ಗೆ ಯಾಕ್ರಿ, ಅರ್ಜುನನ್ ವಿಶ್ವರೂಪ ತೋರಿಸಿದಾಗಲೇ ಎಲ್ಲ ಗೊತ್ತಾಗೋಗಿದೆ. ಅರ್ಜುನನಿಗೆ ಆ ವಿಶ್ವರೂಪವನ್ನು ತೋರಿಸಿದಾಗಲೇ ಹೌದು ನಾನು ಮಾಡೋನಲ್ಲ, ಆ ಶ್ಲೋಕ ಅವತ್ತೇ ಹೇಳ್ಬಿಟ್ಟ, ನಾ ಹಂಕರ್ತ ಹರಿಂಕರ್ತ ಮತ್ತು ಪೂಜಾ ಕರ್ಮಚಾಕಿಲ ನಾನ್ ಮಾಡ್ತೀನಿ. ಯಾಕೆ? ಪರಮಾತ್ಮನ ಬಾಯಲ್ಲಿ ಕರ್ಮಾದಿಗಳು ಎಲ್ಲರೂ ಕೂಡ ಈ ಸೇನೆಯವರು ಆ ಸೇನೆಯವರು ಸಮೇತ ಬಾಯಲ್ಲಿ ಹೋಗೋದು ನೋಡ್ಬಿಟ್ನಲ್ಲ, ಆ ಘೋರವಾದ ಉಗ್ರವಾದ ವಿಶ್ವರೂಪವನ್ನು ತೋರಿಸಿದ್ನಲ್ಲ ಪರಮಾತ್ಮ, ಅವತ್ತೇ ಅರ್ಜುನನಿಗೆ ಏನಾಗೋಯ್ತು, ಹೌದು ನನ್ನ ಸಂದೇಹ ಎಲ್ಲ ಹೋಗ್ಬಿಟ್ಟಿದೆ, ನೀನೇ ಮಾಡಿಸೋದು, ನಂದೇನಿದ್ರು ಒಂದೇ ಕೆಲಸ, ನೀ ಮಾಡಿಸ್ತಿದ್ಯಾ ಅನ್ಕೊಂಡು ನಿನ್ನ ಅನುವರ್ತಿಗಳಾಗಿ ಪರಾಧೀನ ಕರ್ತೃತ್ವವನ್ನು ಹೊಂದಿ ಕೆಲಸ ಮಾಡೋದಷ್ಟೇ, ಇನ್ನೇನು ನಂದಿಲ್ಲ. ಮುಂದಿನ ಉಪದೇಶ ಎಲ್ಲ ಸಂದೇಹವಾಗಿ ಪರಿಹಾರಕ್ಕೋಸ್ಕರ, ಅದು ಅರ್ಜುನನಿಗೋಸ್ಕರ ಅಲ್ಲ ಬಂದದ್ದು, ಮತ್ತೆ ಯಾರಿಗೆ? ಜಗತ್ತಿಗೋಸ್ಕರ ಅವನು ನಿಮಿತ್ತ ಮಾಡಿಕೊಟ್ಟಷ್ಟೇ. ಹೀಗೆ ಪರಮಾತ್ಮ ಉಪದೇಶವನ್ನು ಮಾಡುತ್ತಾ ಮುಖ್ಯವಾದ ಅಂಶ ಯಾವುದು ಅಂತ ಪ್ರತಿಯೊಂದನ್ನು ಹೇಳ್ತಾ ಬಂದ. ಸನ್ಯಾಸ ತ್ಯಾಗ ಅಂತ ಎರಡು ವಿಷಯಗಳು ಬಂದಾಗ ಅದನ್ನು ಹೇಗೆ ನಿರ್ಣಯವನ್ನು ಮಾಡ್ಕೋಬೇಕು ಅಂತ ದೇವರು ತಿಳಿಸಿಕೊಡ್ತಾ ಅದೊಂದೇ ಅಂಶವನ್ನು ಬಿಡಿಸಿಕೊಡ್ತಾ ಬಂದಾಗ, ಏನು ಭಗವದ್ಗೀತೆಯಲ್ಲಿ ದೇವರು ಉಪದೇಶ ಮಾಡಿದ್ದು ಅಂದ್ರೆ ಅಲ್ಲಿ ಎರಡೂ ತರ ನೇರವಾಗಿ ಪ್ರೀತಿಯಿಂದ ಉಪದೇಶ ಮಾಡಿ ಬಂದಾದ್ರೆ ಟಾಂಟ್ ಕೊಟ್ಟು ಬೇಕಾದಷ್ಟು ಉಪದೇಶ ಮಾಡಿದ್ದಾನೆ ದೇವರು. ಯಾವುದೋ ಸುಖಕ್ಕೋಸ್ಕರ ಯುದ್ಧ ಬಿಡ್ತೀನಿ ಅಂತೆಲ್ಲ, ಆ ಸುಖ ಎಷ್ಟು ತರ ಇದೆ ತಿಳ್ಕೊ. ಯಾವುದೋ ಬುದ್ಧಿಯಿಂದ ವಿವೇಚನೆ ಮಾಡ್ತೀನಿ ಅಂತ ಅನ್ಕೊಡ್ತಿಲ್ಲ, ಆ ಬುದ್ಧಿ ಎಷ್ಟು ತರ ಇದೆ ತಿಳ್ಕೊ. ನೀನ್ ಯಾವುದೋ ಬುದ್ಧಿಯಿಂದ ವಿವೇಚನೆ ಮಾಡಿದೆಲ್ಲ, ಅದು ಬುದ್ಧಿ ಏನದು? ಅದು ತಾಮಸ ಬುದ್ಧಿ. ಯಾವ ಸುಖಕ್ಕೋಸ್ಕರ ನಿನ್ನ ಕೆಲಸ ಬಿಡ್ತೀನಿ ಅಂತ ಅಂತಿದೀಯೋ ಆ ಸುಖ ಎಂತಹದ್ದು? ತಾಮಸ ಸುಖ. ಪಡಿಬೇಕಾಗಿರೋದು ಯಾವುದು? ಸಾತ್ವಿಕವಾದದ್ದು. ಇದು ನೇರವಾಗಿ ಹೇಳಿಲ್ಲ ದೇವರು, ಇಂಡೈರೆಕ್ಟ್ ಆಗದನ್ನೆಲ್ಲ ಹೇಳ್ತಾ ಹೇಳಿ ಕಡೆಗೆ ಎಚ್ಚರಿಕೆಯನ್ನು ಕೊಡ್ತಾನೆ. ಇಷ್ಟೆಲ್ಲ ಹೇಳಿದ್ನಲ್ಲ, ಒಂದು ವೇಳೆ ನೀ ಕೇಳಲಿಲ್ಲ ಅಥವಾ ನಾ ಕೇಳಲ್ಲ ಅಂತ ನೀನು ಅನ್ಕೊಂಡ್ರೆ ನಾಶ ಹೊಂದುತ್ತೀಯ ಅಷ್ಟೇ. ಅದನ್ನ ಬಿಟ್ಟು ನೀನೇನಾದ್ರೂ ಕೂಡ ಅಹಂಕಾರದಿಂದ ನಾನೇನ್ ಮಾಡೋದಿದೆ, ನಿಂದೇನ್ ಕೆಲಸ? ಕುದುರೆ ಹೊಡೆಯೋದು, ಅಷ್ಟು ಮಾಡು. ಅದು ಬಿಟ್ಟು ಹಿಂದೆ ತಿಳ್ಕೊಂಡು ನನಗೆ ಉಪದೇಶ ಕೊಟ್ಟೆ, ನನ್ನೇನೋ ಮಾಡಿಸ್ತೀನಿ, ಬಗ್ಗಿಸ್ ಮಾಡಿ ಧರ್ಮ, ಅದೆಲ್ಲ ನಿಂದಲ್ಲ ಅಂತೇನಾದರೂ ಹಾರಾಡಿದ್ದೆ ಆದಲ್ಲಿ ನಿನ್ನ ಒಳಗಿದ್ದು ನಾನೇ ಬಗ್ಗಿಸಿ ಮಾಡಿಸ್ತೀನಿ ಅದನ್ನ. ಅವಾಗೇನಾಗತ್ತೆ? ಕೆಲಸ ಆಗೋದಾಗತ್ತೆ, ಪುಣ್ಯ ನಿನಗೆ ಬರಲ್ಲ. ಆ ಪುಣ್ಯ ಭಾಗಿ ನೀನು ಆಗಲಿ ಎಂದಿಷ್ಟು ನಾನು ಉದ್ದೇಶ ಮಾಡ್ತಾ ಇದ್ದೀನಿ. ಇದಕ್ಕಂತ ದೇವರು ಯಥೇಚ್ಛಸಿ ತಥಾ ಕುರು ವಿಮೃಶ್ಯೈ ತದಶೇಷೇಣ ಯಥೇಚ್ಛಸಿ ತಥಾ ಕುರು. ನಾ ಹೇಳಿದ್ದನ್ನೆಲ್ಲ ವಿಮರ್ಶೆ ಮಾಡಿ ಈಗ ಅರ್ಥ ಮಾಡ್ಕೋ, ಒಳಗಿರೋನ್ ಯಾರು? ಈಶ್ವರ ಸರ್ವಭೂತಾನಾಂ ಹೃದ್ದೇಶೇ ಅರ್ಜುನ ತಿಷ್ಠತಿ ರಾಮಯನ್ ಸರ್ವಭೂತಾನಿ ಯಂತ್ರಾರೂಢಾನಿ ಮಾಯಯ. ಆ ಒಳಗಿರುವಂತಹ ಬಿಂಬರೂಪಿಯಾದ ಪರಮಾತ್ಮ ಇವೆಲ್ಲ ಮಾಡಿಸ್ತಾನೆ. ನಾ ಮಾಡ್ತೀನಿ ನೀನು ಅನ್ಕೊಂಡಿರ್ಬೋದು, ಆಗಲ್ಲ ನಿನ್ನ ಕೈಯಲ್ಲಿ ಮಾಡಕ್ಕೆ. ನಿನಗೆ ಇಷ್ಟ ಇಲ್ಲದೆ ಇದ್ರು ನೀನು ಕೆಲಸ ಮಾಡ್ತೀಯ, ಆದರೆ ಪುಣ್ಯಾದಿಗಳಿಗೆ ನೀನು ಭಾಗಿ ಆಗಲ್ಲ. ಅದಾಗಬೇಕು ಅಂತಂದ್ರೆ ನಿನ್ನಲ್ಲಿ ಇರಬೇಕಾದ ಭಾವನೆ ಯಾವುದು?
ಶರಣಾಗತಿ. ನನ್ನಲ್ಲಿ ಆ ಶರಣಾಗತಿಯನ್ನು ನೀನು ಹೊಂದಬೇಕು. ಇದೇ ಈ ಭಗವದ್ಗೀತೆಯ ಸಾರ. ಭಗವದ್ಗೀತೆಯ ಸಾರ ಏನು ಅಂತಂದ್ರೆ ನಾರಾಯಣನಲ್ಲಿ ಶರಣಾಗತಿಯನ್ನು ಹೊಂದೋದು. ಶರಣಾಗತಿ ಅಂದ್ರೆ ಇತರರು ಹೇಳುವಂತೆ ಶರಣಾಗತಿ ಅಲ್ಲ. ಆ ಶರಣಾಗತಿಯ ಸ್ವರೂಪವನ್ನು ಪರಮಾತ್ಮ ತಿಳಿಸಿದ. ಅದೇನೆ ಮನ್ಮನಾಭವ ಮದ್ಭಕ್ತೋ ಮದ್ಯಾದಿ ಮಾಂ ನಮಸ್ಕುರು ಮಾಮೇ ವೈಶ್ಯ ಸತ್ಯಂತೆ ಪ್ರತಿಜಾನೆ ಪ್ರಿಯೋಸಿಮೆ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ನನ್ನಲ್ಲಿ ಮನಸ್ಸಿಡು, ಹೊರತು ಬೇರೆ ಕಡೆ ಅಲ್ಲ. ಮನಸ್ಸಿಡಬೇಕಾದ್ರೆ ಭಕ್ತಿಯಿಂದ ಇಡು, ಅದು ನನ್ನಲ್ಲಿಡು. ಅದು ಹೇಗಿಡಬೇಕು? ಶ್ರೀಹರಿಯನ್ನ ಸರ್ವೋತ್ತಮ ಅಂತ ತಿಳಿದು ಭಕ್ತಿಯನ್ನು ಮಾಡು. ಅದು ನಿಜವಾದ ಪರಮ ಭಕ್ತಿ ಅಂತ ಕರೆಸಿಕೊಳ್ಳುತ್ತೆ. ಬರೀ ಮನಸ್ಸಿನ ದೇವರಲ್ಲಿಟ್ಟು ಭಕ್ತಿಯನ್ನು ಮಾಡ್ತೀರಿ ಅಂದ್ರೆ ಅದು ಪೂಜೆ ಆಗಲ್ಲ. ನನ್ನ ಪೂಜೆ ಮಾಡಬೇಕು. ಮದ್ಯಾಜಿ, ನನ್ನ ಪೂಜೆಯನ್ನು ನೀ ಮಾಡ್ಬೇಕಪ್ಪ. ಪೂಜೆ ಅಂತಂದ್ರೆ ಬರೀ ಏನು ಗಂಟೆಯನ್ನು ಬಾರಿಸಿ ಜಾಂಟೆ ಬಾರಿಸಿ ಸೋಮಸು ತಟ್ಟೆಯಲ್ಲಿ ಸಾಲಿಗ್ರಾಮ ಇಟ್ಟು ದಬ 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 ನೀರು ಹಾಕೋದಷ್ಟೇ ಪೂಜೆ ಅಲ್ಲ. ಮತ್ತೇನು ಪೂಜೆ? ಅವನವನಿಗೆ ವಿಹಿತವಾದ ಕರ್ಮಾನುಷ್ಠಾನವನ್ನ ಸನ್ಯಾಸಪೂರ್ವಕವಾಗಿ ಫಲೇಚ್ಛಾರಹಿತನಾಗಿ ಭಕ್ತಿಯಿಂದ ಪರಮಾತ್ಮನಲ್ಲಿ ಅರ್ಪಣ ಮಾಡೋದಿದೆಯಲ್ಲ, ಇದೇ ನಿಜವಾದ ಭಗವತ್ ಪೂಜಾ. ಅದು ಒಬ್ಬರಿಗೆ ನಾವೀಗ ಅನ್ಕೊಂಡಿರೋ ದೇವರ ಪೂಜೆ ಆಗಬಹುದು, ಮತ್ತೊಬ್ಬರಿಗೆ ಅಡಿಗೆ ಕೂಡ ಮಾಡೋದಾಗಿರಬಹುದು, ಪಾತ್ರ ತೊಳೆಯೋದಾಗಿರಬಹುದು, ಕಸ ಹೊಡೆಯೋದಾಗಿರಬಹುದು. ಇವೆಲ್ಲ ಅವರವರಿಗೆ ವಿಹಿತವಾದ ಕರ್ಮಾನುಷ್ಠಾನನೇ. ಆ ಕರ್ಮಾನುಷ್ಠಾನ ಮಾಡಬೇಕಾದ್ರೆ ಭಗವಂತನಲ್ಲಿ ಮನಸ್ಸಿಟ್ಟು, ಸ್ವಾಮಿ ನಿನ್ನ ಪ್ರೀತಿಗೋಸ್ಕರ ನಾ ಮಾಡ್ತಿದ್ದೀನಿ ಅಂತ ಒಂದು ವೇಳೆ ಅವರು ಮಾಡಿದ್ದಾದಲ್ಲಿ ಮದ್ಯಾಜಿ, ಅವ್ರು ನನ್ನ ಯಾಗ ಮಾಡಿದಂತೆ ಅಂತ. ಇಷ್ಟೆಲ್ಲ ಕೆಲಸ ಮಾಡಿದ ಮೇಲೆ ಮುಖ್ಯವಾದ ಅಂಶ ಯಾವುದು? ಮಾಂ ನಮಸ್ಕುರು, ನನಗೆ ನೀನು ತಲೆಬಾಗಬೇಕು. ಮಾಡಿದ್ದಷ್ಟು ಕೆಲಸವನ್ನು ನನಗೆ ಅರ್ಪಣವನ್ನು ಮಾಡಬೇಕು. ಇದು ಅತಿ ಮುಖ್ಯವಾದ ಅಂಶ. ಈ 4 ಅಂಶವು ಸೇರ್ತಂದ್ರೆ ಮಾಮೇಕಂ ಶರಣಂ ವ್ರಜ, ಇದು ಶರಣಾಗತಿ ಅಂತ ಕರೆಸಿಕೊಳ್ಳುತ್ತೆ. ಅಂದ್ರೆ ಅವನಲ್ಲಿ ಇರಬೇಕಾದಷ್ಟೇ ತದಿಯೋಹ ವಿಸ್ಮೃತಿ. ನಾನು ಅವನಿಗೆ ಸಂಬಂಧಪಟ್ಟವ, ಅವನು ನನ್ನನ್ನು ರಕ್ಷಣೆ ಮಾಡ್ತಾ ಇದ್ದಾನೆ. ಈ ಒಂದು ವಿಶ್ವಾಸ ನಮ್ಮಲ್ಲಿ ಸದಾ ಜಾಗೃತವಾಗಿದ್ದು ಈ 4 ಕೆಲಸವನ್ನು ನಾವು ಮಾಡಿದಾಗ ಅದು ಶರಣಾಗತಿ ಅಂತ ಕರೆಸಿಕೊಳ್ಳುತ್ತೆ. ಇಂಥ ಯಾರು ಶರಣಾಗತನಾಗಿದ್ದಾನೋ ಅವನನ್ನ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ. ಅವನಿಗೆ ಅನಾದಿ ಕಾಲದಿಂದ ಅವನ ಮನಸ್ಸಿಗೆ ಅವನಿಗೆ ಹತ್ತಿದಂತಹ ಪಾಪ ಕರ್ಮಗಳು ಅಂತ ಏನಿದ್ದಾವೋ ಅದೆಲ್ಲವನ್ನೂ ಕೂಡ ಅವನಿಂದ ಕಿತ್ತೆಸೆದು ಅವನನ್ನು ಶೋಕರಹಿತನನ್ನಾಗಿ ಮಾಡ್ತೀನಿ. ಹೀಗೆ ಆತ ಶೋಕರಹಿತನಾದ ಮೇಲೆ ಎಲ್ಲಿಗೆ ಹೋಗ್ತಾನೆ? ತನ್ನ ಹೆಂಡತಿ ಹತ್ರ ಬರ್ತಾನೆ. ಲಕ್ಷ್ಮೀದೇವಿಯನ್ನು ಹೊಂದಿ ಅವಳ ಅನುಗ್ರಹವನ್ನ ಹೊಂದಿ ನಂತರದಲ್ಲಿ ಆತ ನನ್ನನ್ನು ಪ್ರಾಪ್ತನಾಗ್ತಾನೆ. ಹೀಗೆ ಆ ಪರಮಾತ್ಮ ಕ್ರಮೇಣ ಹೇಗೆ ಸಾಧನ ಪ್ರಾರಂಭ ಮಾಡಬೇಕು, ಸಾಧನೆಯಲ್ಲಿ ಮುಗಿಯುತ್ತೆ. ನಿಜವಾಗಿ ಸಾಧನೆಯನ್ನ ಆತ ಮುಗಿಸಿ ಯಾವ ಮೋಕ್ಷದ ಸುಖವನ್ನು ಪಡಿತಾನೋ ಆಗ ಅವನಿಗೆ ನಿಜವಾದ ತಲೆ ಬಿಸಿ ಇಲ್ಲ. ಈ ಲೌಕಿಕವಾಗಿ ಏನೇ ಸುಖವನ್ನು ಪಡಿತೀನಿ ಅಂತ ಅನ್ಕೊಂಡ್ರು ಆ ಸುಖ ಒಂದಲ್ಲ ಒಂದಿನ ಹೋಗೋದೆ. ಸುಖ ಹೋಗುತ್ತಲ್ಲ ಅಂತ ಹೇಳಿ ನಾವು ತಲೆ ಬಿಸಿ ಮಾಡಿಕೊಂಡು ತ್ರಾಸ ಮಾಡಿಕೊಂಡು ದುಃಖ ಪಡೋದು ಯಾವ ಬುದ್ಧಿವಂತಿಕೆ? ಯಾವುದು ಶಾಶ್ವತವಾದ ಸುಖ ಇದೆಯೋ ಆ ಮೋಕ್ಷಾದಿ ಪುರುಷಾರ್ಥವನ್ನ ಆತ ಪಡೆಯಬೇಕಾದರೆ ಈ ಮಾರ್ಗದಿಂದ ಆತ ಬರಬೇಕು. ಅದಕ್ಕೆ ಕರ್ಮಾನುಷ್ಠಾನ, ಶ್ರವಣ, ಮನನ, ನಿಧಿಧ್ಯಾಸನ ಇವೆಲ್ಲವನ್ನು ಉಪದೇಶ ಮಾಡಿದ್ದಾನೆ ಪರಮಾತ್ಮ. ಹೀಗೆ ಅದೆಲ್ಲವನ್ನ ಉಪದೇಶವನ್ನ ಮಾಡಿ ಕಡೆಗೆ ಪರಮಾತ್ಮ ಅಂತಾನೆ, ಅವನಿಗೆ ಮೊರೆ ಹೊಂದಪ್ಪ, ಅವನನ್ನ ನೀನು ಶರಣಾಗತನಾಗು, ನಿನ್ನ ಉದ್ಧಾರವಾಗತ್ತೆ ಅಂತ ಪರಮಾತ್ಮ ಹೇಳಿದ ಮೇಲೆ ಕಡೆಗೆ ಅವನು ಯಾವ ರೀತಿಯಾಗಿ ಹೇಳಿದ್ದಾನೆ. ಗೀತೆಯನ್ನು ನಾನು ನಿಮ್ಗೆ ಹೇಳಿದ್ದೀನಲ್ಲ, ಗೀತೆಯನ್ನು ಯಾರಿಗೆ ಹೇಳಬೇಕು ಗೊತ್ತಾ ಅಂತ ಗೀತಾ ಪ್ರವಚನಕ್ಕೆ, ಅದರ ಶ್ರವಣ ಅಧ್ಯಯನಕ್ಕೆ ಅಧಿಕಾರಿ ಯಾರು ಅಂತ ಹೇಳ್ತಾನೆ. ಯಾರು ಈ ಗೀತೆಯನ್ನು ಹೇಳಬೇಕು ಕೇಳಬೇಕು? ಈ ಉಪದೇಶವನ್ನ ಎಲ್ಲರಿಗೂ ಕೂಡ ಹೇಳೋದಲ್ಲ. ಅದನ್ನಂತಾನೆ ಇದಂತೇನ ತಪಸ್ಕಾಯ ನಾ ಭಕ್ತಾಯ ಕದಾಚನ ನಚ ಶುಶ್ರೂಷವೇ ವಾಚ್ಯಂ ನಚ ಮಾಂ ಯೋಭ್ಯಸೂಯತಿ. ಇದನ್ನ ಯಾರು ತಪಸ್ಸನ್ನ ಮಾಡಲ್ಲ ಅವನಿಗೆ ಹೇಳಬೇಡ, ಯಾರು ಭಕ್ತನಲ್ಲ ಅವನಿಗೆ ಹೇಳಬೇಡ, ಯಾರು ಗುರುಗಳ ಶುಶ್ರೂಷೆಯನ್ನ ಮಾಡಲ್ಲ ಅವರಿಗೆ ಇದನ್ನ ಹೇಳಲೇಬೇಡ. ಅಷ್ಟೇ ಅಲ್ಲ, ನನ್ನನ್ನ ಯಾರು ದ್ವೇಷ ಮಾಡುತ್ತಾನೋ ಅವನಿಗೆ ಹೇಳಬೇಡ, ಅಥವಾ ನನ್ನನ್ನು ಕಂಡ್ರೆ ಯಾರಿಗೂ ಹೊಟ್ಟೆ ಉರಿನೋ ಅವನಿಗೆ ಇದನ್ನು ಉಪದೇಶ ಮಾಡಬೇಡ. ಈ 4 ಅಂಶವನ್ನ ಯಾರು ಬಿಟ್ಟಿರ್ತಾನಲ್ಲ ಅವನು ಗೀತೆಯನ್ನ ಕೇಳಲಿಕ್ಕೆ ಅಧಿಕಾರಿ ಆಗ್ತಾನೆ. ಯಾಕೆ ಹೇಳ್ತಾನೆ? ಉಪದೇಶ ಮಾಡೋನು ಜವಾಬ್ದಾರಿ. ಅದು ಪ್ರವಚನ ಬೇರೆ, ಉಪದೇಶ ಬೇರೆ, ಎರಡಕ್ಕೂ ತುಂಬಾ ವ್ಯತ್ಯಾಸ ಇದೆ. ಪ್ರವಚನದಲ್ಲಿ ತಾತ್ಪರ್ಯವನ್ನು ಸಾರವಾಗಿ ಹೇಳಲಿಕ್ಕಾಗುತ್ತೆ ಹೊರತು ಉಪದೇಶ ಅನ್ನೋದು ಅಧ್ಯಯನ, ಅಧ್ಯಾಪನ ಅಂತ ಕರೆಸಿಕೊಳ್ಳುತ್ತೆ.
ಆ ಅಧ್ಯಯನ ಮಾಡುವವನು ಬೇರೆ, ಶ್ರವಣ ಮಾಡುವವನು ಬೇರೆ. ಕಾರಣ ಅಧ್ಯಯನಕ್ಕೆ ಅಧಿಕಾರಿಗಳು ಬೇರೆ, ಶ್ರವಣಕ್ಕೆ ಅಧಿಕಾರಿಗಳು ಬೇರೆ. ಇದನ್ನೇನೋ ನಾ ಹೇಳ್ತಿರೋದಲ್ಲ. ಅದಕ್ಕೆ ಪರಮಾತ್ಮನೇ ಗೀತಾ ಅಧ್ಯಯನ ಮಾಡೋದಕ್ಕೆ ಒಂದು ಫಲ, ಬರೀ ಗೀತೆಯನ್ನ ಶ್ರವಣ ಮಾಡೋದಕ್ಕೆ ಇನ್ನೊಂದು ಫಲ ಹೇಳಿದ್ದಾನೆ ದೇವರು. ಅಧ್ಯಯನ ಅಂದ್ರೆ ಏನು? ನಾವೇ ಕುತ್ಕೊಂಡು ಪುಸ್ತಕ ತೆಗೆದು ಓದೋದನ್ನ ಅಧ್ಯಯನ ಅಂತ ಹೇಳಿಲ್ಲ. ಅಧ್ಯಯನ ಅಂದ್ರೆ ಏನು? ಗುರುಚ್ಚಾರಣ ಪೂರ್ವಕ ಅನುಚ್ಚಾರಣ ಅಧ್ಯಯನಂ. ಗುರುಗಳು ಶಬ್ದವನ್ನ ಹೇಳಬೇಕು, ಆ ಶಬ್ದವನ್ನ ಇದು ಪುನರುಚ್ಚಾರವನ್ನ ಮಾಡಬೇಕು, ಅದು ಅಧ್ಯಯನ ಅಂತ ಕರೆಸ್ಕೊಳ್ಳುತ್ತೆ. ಶ್ರವಣ ಅಂದ್ರೆ ನೀವು ಅವ್ರು ಹೇಳಿದ್ದನ್ನು ಪುನಃ ಹೇಳಲ್ಲ, ಅವ್ರು ಹೇಳಿದ್ದನ್ನ ಕೇಳಿ ಅರ್ಥವನ್ನು ಅನುಸಂಧಾನ ಮಾಡಿ ಅದೌತ್ಯ, ಇದು ಶ್ರವಣ. ಈಗ ಅಧ್ಯಯನ ಮಾಡಿದವರಿಗೆ ಏನು ಫಲ ಗೀತೆಗೆ ಅಂತ ತಿಳಿಸ್ತಾರೆ. ಅಧ್ಯೇಶ್ಯತೆ ಚ ಇವಂ ಧರ್ಮ್ಯಂ ಸಂವಾದಮಾವಯೋ ಜ್ಞಾನಯಜ್ಞೇನ ತೇನಾಹಂ ಇಷ್ಟಸ್ಯಾಮಿತಿ ಮೇ ಮತಿಃ. ಯಾರು ಗೀತೆಯನ್ನ ಅಧ್ಯಯನವನ್ನು ಮಾಡುತ್ತಾನೋ ಅವನು ಮಾಡಿದ್ದು ಬೇರೇನೂ ಅಲ್ಲ ಅರ್ಜುನ, ಅವನು ಮಾಡಿದ್ದು ಜ್ಞಾನಯಜ್ಞ. ಅದು ಎಂಥದ್ದು? ನನಗೆ ಅತ್ಯಂತ ಪ್ರಿಯವಾದ ಜ್ಞಾನಯಜ್ಞ. ಗುರುಗಳ ಹತ್ರ ಕೂತ್ಕೊಂಡು ಶಿಷ್ಯ ಗೀತೆಯ ಒಂದೊಂದೇ ಶ್ಲೋಕವನ್ನು ಅವ್ರು ಹೇಳೋದು, ಇವ್ರು ಪುನಃ ಹೇಳೋದು, ಆ ಪಾಠವನ್ನು ಕೇಳೋದು. ನಮಗೂ ಸೌಭಾಗ್ಯ ಬಂದಿತ್ತು, ದ್ವಾರಕಾದಲ್ಲಿ 2ನೇ ಅಧ್ಯಾಯ ಅಲ್ಲೇ ಹೇಳಿದ್ದು ನಮಗೆ. ದ್ವಾರಕಾದಲ್ಲಿ ಭಗವದ್ಗೀತೆಯನ್ನ ಆಚಾರ್ಯರು ಹೇಳಿದ್ರು ಜ್ಞಾನ ಸತ್ರ ಅಂತ ಅಲ್ಲಿ ಮಾಡಿದಾಗ. ಆ ರೀತಿಯಾದ ಅಧ್ಯಯನ, ಅದಕ್ಕೆ ಫಲ ಏನು? ಅದೇನು ಅಲ್ಲ, ಜ್ಞಾನಯಜ್ಞನೇ ನನಗೆ ಅತ್ಯಂತ ಪ್ರಿಯವಾದದ್ದು. ಜ್ಞಾನಯಜ್ಞದ ಮಹತ್ವವನ್ನು ಹಿಂದೆ ಹೇಳಿದ್ದಾನೆ ಕೃಷ್ಣ. ಎಲ್ಲಿ? ಶ್ರೇಯಾನ್ ದ್ರವ್ಯಮಯಾದ್ ಯಜ್ಞ ಜ್ಞಾನಯಜ್ಞ ಪರಂತಪ. ಎಲ್ಲಾ ಯಜ್ಞಕ್ಕಿಂತ ದೊಡ್ಡ ಯಜ್ಞ ಯಾವುದು ಅಂತಂದ್ರೆ ಜ್ಞಾನಯಜ್ಞ. ಯಾಕೆ ಅಂತಂದ್ರೆ ಯಾವ ಯಜ್ಞ ಕರ್ಮಾನುಷ್ಠಾನ ರೂಪವಾದದ್ದು ಅದನ್ನ ಮಾಡಿ ಜ್ಞಾನವನ್ನ ಪಡಿಬೇಕೋ, ನೇರವಾಗಿ ಅದೇ ಜ್ಞಾನವನ್ನು ಉಪದೇಶದಿಂದ ಪಡಿತಿದ್ದೀಯಲ್ಲ, ಆದ್ದರಿಂದ ಇದು ಅದಕ್ಕಿಂತ ಶ್ರೇಷ್ಠ. ಇದು ಅದಕ್ಕೆ ಹೆಚ್ಚು ಫಲವನ್ನು ಹೇಳಿದ್ದಾರೆ. ವ್ಯಾಖ್ಯಾನಿಕಸ ಶತೋತ್ತರ ಅಂತ ಪುಣ್ಯವನ್ನ ಹೇಳ್ಬೇಕಾದ್ರೆ ತಂತ್ರಸಾರ ಸಂಗ್ರಹದಲ್ಲಿ ಆಚಾರ್ಯ ಹೇಳ್ತಾ ಬರ್ತಾರೆ ಯಾವ್ಯಾವ ಕೆಲಸಕ್ಕೆ ಏನೇನು ಫಲ ಅಂತ, ಒಂದೊಂದಕ್ಕೆ ಇದಕ್ಕಿಂತ ಅದು ಹೆಚ್ಚು, ಅದಕ್ಕಿಂತ ಇದು ಹೆಚ್ಚು ಅಂತ ಹೇಳ್ಬೇಕಾದ್ರೆ, ಯಾರು ಒಬ್ಬರಿಗೆ ಉಪದೇಶವನ್ನು ಮಾಡ್ತಾನಲ್ಲ ಅವನಿಗೆ ಓದುವವರಿಗೆ ಏನು ಪುಣ್ಯನೋ ಅದಕ್ಕಿಂತ 100 ಪಟ್ಟು ಪುಣ್ಯ ಹೆಚ್ಚು ಬರುತ್ತೆ. ಅದಕ್ಕೆ ಒಬ್ರಿಗೆ ಪಾಠ ಮಾಡೋದು, ಯೋಗ್ಯರಿಗೆ ಯೋಗ್ಯ ಕಾಲದಲ್ಲಿ ಯೋಗ್ಯ ರೀತಿಯಲ್ಲಿ ಪಾಠ ಮಾಡೋದು ಅಂತಿದೆಯಲ್ಲ, ಬಹಳ ದೊಡ್ಡ ಪುಣ್ಯ ಅದು. ಆ ರೀತಿಯಲ್ಲಿ ಯಾರು ಅಧ್ಯಯನವನ್ನು ಮಾಡ್ತಾನಲ್ಲ ಅವನು ಮಾಡಿದ್ದು ಬೇರೆ ಏನೂ ಅಲ್ಲ, ನನಗೆ ಅತ್ಯಂತ ಪ್ರಿಯವಾದ ಜ್ಞಾನ ಯಜ್ಞವನ್ನು ಮಾಡಿದ್ದಾನೆ. ವ್ಯಾಖ್ಯಾನಕ್ಕೆ ಹೇಳ್ದ, ಆನಂತರದಲ್ಲಿ ಅಧ್ಯಯನಕ್ಕೆ ಪರಮಾತ್ಮ ಹೇಳ್ತಾನೆ ವ್ಯಾಖ್ಯಾನಕ್ಕೇನು ಫಲ ಅದನ್ನ ಹೇಳಿದ್ದೇನೆ. ಯೈದಂ ಪರಮಂ ಗುಹ್ಯಂ ಮದ್ಭಕ್ತೇಶ್ವವಿಧಾಸ್ಯತಿ ಭಕ್ತಿಂ ಮಯಿ ಪರಾಂ ಕೃತ್ವಾ ಮಾಮೇ ವೈಷ್ಯತ್ಯ ಸಂಶಯಃ ನ ಚ ತಸ್ಮಾನ್ ಮನುಷ್ಯೇಷು ಕಶ್ಚಿನ್ಮೇ ಪ್ರಿಯಕೃತ್ತಮಃ ಭವಿತಾ ನ ಚ ಮೇ ತಸ್ಮಾತ್ ಅನ್ಯಃ ಪ್ರಿಯತರೋ ಭುವಿ. ಯಾರು ಭಗವದ್ಗೀತೆಯನ್ನ ಹೇಳ್ತಾನೋ ಅವನಿಗಿಂತ ಪ್ರಿಯನಾದಂತಹದು ನನಗೆ ಯಾರೂ ಇಲ್ಲ. ಅಂತಹ ತತ್ವಜ್ಞಾನಿ ಅದನ್ನ ಹೇಳಲಿಕ್ಕೆ ಸಾಧ್ಯ. ಅದನ್ನ ಹೇಳಿದ ಅಂತಂದ್ರೆ ಅದು ಯಾರಿಗೆ ಹೇಳಬೇಕು? ಮದ್ಭಕ್ತೇಶು, ನನ್ನ ಭಕ್ತರಿಗೆ ಅದನ್ನು ಹೇಳಬೇಕು, ಹೊರತು ಕೀರ್ತಿಗೋ ಪ್ರತಿಷ್ಠೆಗೋ ಅಲ್ಲ. ಆ ಭಕ್ತರಿಗೆ ಭಕ್ತಿ ಉಕ್ಕಲಿ, ಜ್ಞಾನ ಬರಲಿ, ಅವರಿಗೆ ಶ್ರೇಯಸ್ಸು ಮತ್ತು ನನಗೂ ಶ್ರೇಯಸ್ಸಾಗಲಿ ಅಂತ ಹೇಳಿ ಯಾರು ಪ್ರವಚನವನ್ನು ಮಾಡ್ತಾನಲ್ಲ ಆತ ಬೇರೆ ಎಲ್ಲೂ ಹೋಗಲ್ಲ. ಮಾವೇ ವೈಶ್ಯತ್ವ ಸಂಶಯ, ಆತ ನನ್ನನ್ನೇ ಹೊಂದುತ್ತಾನೆ. ಅಷ್ಟೇ ಅಲ್ಲ, ದೇವರೊಂದು ಸ್ವಾರಸ್ಯ ಶಬ್ದ ಆಡ್ತಾನೆ, ನಚ ತಸ್ಮಾನ್ ಮನುಷ್ಯೇಷು, ಮನುಷ್ಯರಲ್ಲಿ ಅವನಿಗಿಂತ ಹೆಚ್ಚು ಪ್ರಿಯನಿಲ್ಲ ಅಂತಾರೆ. ಅಂದ್ರೇನು? ಭಗವದ್ಗೀತೆಯ ವಿಚಾರ ಬಂದಾಗ ಬರೀ ಮನುಷ್ಯರಷ್ಟೇ ಅಲ್ಲ, ದೇವಾದಿ ದೇವತೆಗಳು ಆಗಲೇ ಹೇಳಿದಂತೆ ಮುಖ್ಯಪ್ರಾಣ ದೇವರೆಂದು ಹಿಡಿದು ಪ್ರತಿಯೊಬ್ಬರೂ ಕೂಡ ಭಗವದ್ಗೀತೆಗೆ ದೊಡ್ಡ ದೊಡ್ಡ ಅಧಿಕಾರಿಗಳೇ. ಮುಖ್ಯಪ್ರಾಣ ದೇವರು ಭಗವದ್ಗೀತೆ ಪ್ರವಚನ ಮಾಡಕ್ಕೂ, ರುದ್ರಾದಿಗಳ ಪ್ರವಚನ ಮಾಡಕ್ಕೂ, ಆಮೇಲಿಂದ ಬಂದವರು ಪ್ರವಚನ ಮಾಡಕ್ಕೂ ಒಂದೇ ಫಲ ಇಲ್ಲ. ಅದನ್ನು ತಿಳಿಸಕ್ಕೆ ಅದನ್ನು ಒತ್ತಿ ಹೇಳ್ದ ದೇವರು. ದೊಡ್ಡ ದೊಡ್ಡ ದೇವಾದಿ ದೇವತೆಗಳ ಪ್ರವಚನವನ್ನು ಮಾಡಿದ್ರೆ ಅದರ ಫಲವೇ ಬೇರೆ, ಉತ್ಕೃಷ್ಟೋತ್ಕೃಷ್ಟ ಫಲ. ಅಷ್ಟೇ ಯಾಕೆ ಮುಖ್ಯಪ್ರಾಣದೇವರು ನಮಸ್ಕಾರ ಹಾಕಿದ್ರೆ 10 ಅಶ್ವಮೇಧದ ಅವಭೃತ ಸ್ನಾನದ ಫಲ ಅಂತ ಹೇಳಿದ್ದಾರೆ ಮುಖ್ಯಪ್ರಾಣ ದೇವರಿಗೆ. ನಾವು ಎದ್ದೇಳೆ ಹೇಳ್ತೀವಿ, ಬಿದ್ದೆ ಬೀಳ್ತೀವಿ, ಏನಿಲ್ಲ ನಮಗೆ. ಅದೇ ಕೆಲಸ, ಅದೇ ನಮಸ್ಕಾರನೇ ಪ್ರಾಣದೇವರಿಗೆ ಆ ಫಲ ಇರೋದು. ಯಾಕೆ? ಆ ಕೆಲಸವನ್ನು ಮಾಡುವಾಗ ಅದರ ಹಿನ್ನೆಲೆಯಲ್ಲಿರುವಂತಹ ಜ್ಞಾನ, ಭಕ್ತಿ, ವೈರಾಗ್ಯ, ಅದಕ್ಕಿರಬೇಕಾದ ಅನುಸಂಧಾನ, ಭಗವದ್ ರೂಪದ ಚಿಂತನ, ಧ್ಯಾನ ಇವೆಲ್ಲ ಸೇರಿ ಮುಖ್ಯ ಪ್ರಾಣದೇವರು ಮಾಡುವಂತಹದ್ದು. ಒಂದು ನಮಸ್ಕಾರ ಹಾಕಿದ್ರೆ ಸಾಕು, ಅದಕ್ಕೆ ಪ್ರಾಣದೇವರಿಗೆ ಅತಿಶಯ ಪುಣ್ಯ. ಅಂತಹ ಪ್ರಾಣದೇವರು ನಮಸ್ಕಾರಕ್ಕೆ ಅಟ್ಟಿದ್ದಾಗ ಇನ್ನು ಅವರು ಗೀತಾವನ್ನು ಪ್ರವಚನ ಮಾಡಿದ್ರೆ ಇನ್ನೆಷ್ಟಿರಬಹುದು.
ಆದ್ದರಿಂದ ಗೀತೆಯನ್ನ ಪ್ರವಚನ ಮಾಡಿದವರಿಗೆಲ್ಲರಿಗೂ ಒಂದೇ ತಟ್ಟೆಯಲ್ಲಿ ಪರಮಾತ್ಮ ಒಂದೇ ಕಕ್ಷೆಯಲ್ಲಿ ಹಾಕಿಲ್ಲ. ಅವರವರ ಯೋಗ್ಯತಾ ಭೇದದಿಂದ, ಅಧಿಕಾರ ಭೇದದಿಂದ, ತಾರತಮ್ಯ ಭೇದದಿಂದ ಅವರವರಿಗೆ ಅದರದ್ದೇ ಆದ ಫಲ ಇದೆ. ಅಷ್ಟೇ ಮನುಷ್ಯರಲ್ಲಿ ಒಂದು ವೇಳೆ ಈ ರೀತಿಯಾಗಿ ಆತ ಮಾಡಿದ್ದೇ ಆದಲ್ಲಿ ಅದ್ರ ದೇವತೆಗಳನ್ನು ಬಿಟ್ಬಿಟ್ಟಿದ್ದಾನೆ, ಯಾಕೆ ಆ ಲೆಕ್ಕ ಇಲ್ಲಿ ಇಲ್ಲ ಅಂತ. ದೇವತೆಗಳ ಲೆಕ್ಕಾಚಾರ ಬೇರೆನೇ ಇದೆಯಪ್ಪ, ಮನುಷ್ಯರದ್ದು ಮಾತಾಡೋಣ ಬಾ ಅಂತಂದ ದೇವರು. ನಚ ತಸ್ಮಾನ್ ಮನುಷ್ಯೇಶು ಕಶ್ಚಿನ್ಮೇ ಪ್ರಿಯಕೃತ್ತಮಃ ಭವಿತಾ ನಚ ಮೇ ತಸ್ಮಾತ್ ಅನ್ಯ ಪ್ರಿಯತರೋ ಭುವಿ. ಮನುಷ್ಯರಲ್ಲಿ ಅವನಿಗಿಂತ ಹೆಚ್ಚು ಪ್ರಿಯನಾದವನು ಯಾರೂ ಇಲ್ಲ. ಅದು ಭಗವದ್ಗೀತೆಯನ್ನು ಹೇಳುವವನಿಗಿರುವ ಫಲ. ಕೇಳುವವನಿಗೆ, ಅದರಲ್ಲೂ ಅಧ್ಯಯನವನ್ನು ಮಾಡುವವನಿಗೆ ಫಲ ಏನು ಅಂತಂದ್ರೆ ಜ್ಞಾನಯಜ್ಞೇನ ತೇನಾಹಂ ಇಷ್ಟಸ್ಯಾಮಿತಿ ಮೇ ಮತಿ. ನಾವು ಹೇಳೂ ಇಲ್ಲಪ್ಪ, ಅಧ್ಯಯನ ಮಾಡಿಲ್ಲಪ್ಪ, ನಾವು ಬರೀ ಭಗವದ್ಗೀತೆ ಕೇಳಿದೀವಿ, ನಮಗೇನು ಫಲ? ಅದಕ್ಕೂ ಹೇಳ್ತಾನೆ, ಶ್ರದ್ಧಾವಾನ್ ಅನಸೂಯಶ್ಚ ಶೃಣುಯಾದಪಿ ಯೋ ನರಃ ಸೋಪಿ ಮುಕ್ತ ಶುಭಾನ್ ಲೋಕಾನ್ ಪ್ರಾಪ್ನುಯಾತ್ ಪುಣ್ಯ ಕರ್ಮಣ. ಶ್ರದ್ಧೆಯಿಂದ ಒತ್ತಿ ಹೇಳ್ತಾನೆ, ನಿದ್ದೆ ಮಾಡ್ತಾ ಅಲ್ಲ, ಶ್ರದ್ಧೆಯಿಂದ ಅಸೂಯಾರಹಿತನಾಗಿ. ಅಷ್ಟೇ ಅಲ್ಲ, ಈ ಒಂದು ಭಗವದ್ಗೀತೆಯನ್ನು ಭಕ್ತಿಯಿಂದ ಯಾರು ಕಿವಿಯಾರೆ ಕೇಳ್ತಾನೋ ತಮ್ಮ ತಮ್ಮ ಯೋಗ್ಯತಾನುಸಾರ, ಬರೀ ಕೇಳೋದಷ್ಟೇ, ಅವರು ಕೂಡ ಮುಕ್ತಃ, ಅವನು ಸಂಸಾರದಿಂದ ಮುಕ್ತನಾಗ್ತಾನೆ. ಒಮ್ಮೆಲೆ ಹೆಂಗೆ ಮುಕ್ತಿ ಸಿಗುತ್ತೆ? ಬ್ರಹ್ಮದೇವರದಾಗೋದಕ್ಕೆ ಆಗಲ್ವಲ್ಲ. ಅಲ್ಲಿ ತನಕ ಶುಭ ಲೋಕಾನ್, ಒಳ್ಳೆಯ ಲೋಕವನ್ನು ಆತ ಪಡಿತಾನೆ. ಅಥವಾ ಅವನ ಕರ್ಮಾದಿಗಳಿತ್ತು ಅಂದ್ರೆ ಒಳ್ಳೆಯ ಶರೀರವನ್ನು ಪಡಿತಾನೆ. ಬ್ರಾಹ್ಮಣಾದಿ ಶರೀರ, ಮಾನವ ಶರೀರವನ್ನು ಪಡೆದು ಒಳ್ಳೆಯ ಶರೀರ ಯಾವಾಗ ಆಗುತ್ತೆ ಗೊತ್ತೇನು? ಬ್ರಾಹ್ಮಣ ಶರೀರ ಪಡೆದು ಮಾತ್ರ ಒಳ್ಳೆಯ ಶರೀರ ಆಗಲ್ಲ. ಆ ಶರೀರ ಪಡೆದಾಗ ಸುತ್ತಮುತ್ತ ತತ್ವಜ್ಞಾನಿಗಳ ಸಹಕಾರ ಸಿಕ್ತು, ತತ್ವಜ್ಞಾನ ಬಂತು ಅಂದ್ರೆ ಆ ಶರೀರ ಒಳ್ಳೆಯ ಶರೀರ ಅಷ್ಟೇ. ಆ ಶರೀರವನ್ನು ಅವನು ಪಡಿತಾನೆ ಅಂದ್ರೆ ತತ್ವಜ್ಞಾನವನ್ನು ಪಡೀಲಿಕ್ಕೆ ಕಾರಣವಾಗುವಂತಹ ಒಳ್ಳೆಯ ಶರೀರ ಆತ ಪಡಿತಾನೆ. ಪ್ರಾಪ್ನುಯಾತ್ ಪುಣ್ಯ ಕರ್ಮಣ, ಪುಣ್ಯವಂತರಿಗೆ ಒದಗುವಂತಹ ಸೌಭಾಗ್ಯ ಅದು. ಆ ಭಾಗ್ಯವನ್ನು ಆತ ಪಡಿತಾನೆ. ಯೋಗ್ಯವಾದ ರೀತಿಯಲ್ಲಿ ಆತ ಭಗವಂತನ ಸೇವೆಯನ್ನು ಮಾಡಲಿಕ್ಕೆ ಸಮರ್ಥನಾಗ್ತಾನೆ. ಹೀಗೆ ಉಪದೇಶವನ್ನು ಮಾಡಿ ಅರ್ಜುನ ಸುಮ್ಮನೆ ಬಾಯಿ ಮುಚ್ಕೊಂಡು ನಿಂತಿದ್ದಾನೆ. ಇಷ್ಟೆಲ್ಲ ಹೇಳ್ತಿರ್ಬೇಕಾದ್ರೆ ಕಡೆಗೆ ದೇವರಂತಾನೆ, ಅರ್ಜುನ ಇಷ್ಟೆಲ್ಲ ಹೇಳಿದ್ದು ಕೇಳಿದ್ಯಾ ಇಲ್ಲ? ನನ್ನ ಅರಣ್ಯ ರೋದನನ ಅಂತ ಅಭಿಪ್ರಾಯದಲ್ಲಿ ಮಾತಾಡ್ತಾನೆ. ಕಚ್ಚಿದೇ ಶ್ರುತಂ ಪಾರ್ಥ ತ್ವಯೈಕಾಗ್ರೇಣ ಚೇತಸ ಕಚ್ಚಿದ ಅಜ್ಞಾನ ಸಮೋಹ ಪ್ರಣಷ್ಟಸ್ತೆ ಧನಂಜಯ. ಹೇಳಿದ್ದಷ್ಟೇ ಆಯ್ತು. ಏನ್ ನಿನ್ ತಲೆಯಲ್ಲಿ ಹೋಯ್ತಾ, ಕಿವಿಲಿ ಹೋಯ್ತಾ, ಅಜ್ಞಾನ ಸಂದೇಹಗಳು ಹೋಯ್ತಾ? ಅದನ್ನ ಕೇಳ್ತಾನೆ. ಹೇಳಿದ್ದನ್ನ ಹೇಗೆ? ಏಕಾಗ್ರೇಣ ಚೇತಸ, ಏಕಾಗ್ರ ಮನಸ್ಸಿನಿಂದ ಕೇಳಿದ್ಯಾ ಅಂದ್ರೆ ನಿನ್ನ ಅಜ್ಞಾನ ಹೋಗೋ ರೀತಿಯಲ್ಲಿ ಕೇಳಿದ್ಯಾ ಅಂತ. ಏನೋ ಹೇಳೋದು ಹೇಳ್ತೇ ಬಿಡಪ್ಪ, ನಿನ್ ಕೆಲಸ ನೀ ಮಾಡು, ನನ್ನ ಕೆಲಸ ಮಾಡ್ತೀನಿ ಅಂತ ಕೇಳಿದ್ಯಾ? ಕೇಳಿದ್ರಿಂದ ಏನಾಗಬೇಕಿತ್ತೋ ಪ್ರಯೋಜನ? ಕಚ್ಚಿದ ಅಜ್ಞಾನ ಸಮೂಹ, ಯಾವ ಒಂದು ಅಜ್ಞಾನದಿಂದ ಮೋಹವನ್ನ ಹೊಂದಿದ್ಯೋ ಆ ಮೋಹ ಹೋಯ್ತಾ? ಈಗ ಪರಮಾತ್ಮ ಹೇಳ್ತಾನೆ. ಇದು ಯಾಕಂತಾನೆ? ಯಥೇಚ್ಛ ತಥಾಕುರು ಹೆಂಗಿಷ್ಟನೋ ಹಂಗೆ ಮಾಡುವುದಿದ್ರೆ ಈ ಶಬ್ದನೇ ಆಡಬಾರ್ದು, ದೇವರು ಅಸಂಬದ್ಧ ಆಗೋಗುತ್ತೆ. ಈಗಂತಾನೆ ನಿನ್ಗಿಷ್ಟ ಬಂದಂಗೆ ನೀನು ಮಾಡಕ್ ಆಗಲ್ಲ ಅನ್ನೋದನ್ನ ತಿಳಿಸಾಗಿದೆ. ಇಷ್ಟೆಲ್ಲ ಉಪದೇಶನ ಮಾಡಿ ಆಗಿದೆ. ಈಗ ನಾ ಹೇಳಿದ್ರಿಂದ ನಿನ್ನ ಅಜ್ಞಾನ ಮೋಹಗಳು ಪರಿಹಾರ ಆದ್ವಾ ಅಂತಾನೆ. ಅರ್ಜುನನಿಗೆ ಹೇಳಲಿಕ್ಕೆ ಏನೂ ಉಳಿದಿಲ್ಲ. ಯಾಕೆಂದ್ರೆ ಅವನು ಹೇಳಿ ಇಂಥ ಮಾಡ್ತೀನಿ ಅಂತ ಅನ್ನೋ ಸ್ಥಿತಿಯಲ್ಲಿ ಅವನಿಲ್ಲ, ಹೇಳಲಿಕ್ಕೆ ಆಗೋದು ಇಲ್ಲ. ಅದಕ್ಕೆ ಅನ್ನೋದು ಇಷ್ಟೇ. ಅರ್ಜುನ ಉವಾಚ ನಷ್ಟೋ ಮೋಹ ಸ್ಮೃತಿರ್ಲಬ್ಧ ತ್ವತ್ಪ್ರಸಾದಾನ್ ಮಯಾಚ್ಯುತ ಸ್ಥಿತೋಸ್ಮಿ ಗತ ಸಂದೇಹ ಕರಿಷ್ಯೆ ವಚನಂ ತವ. ಇಷ್ಟೇ ಅರ್ಜುನ ಅನ್ನೋದು. ಪರಮಾತ್ಮನು ಕೂಡ ಭಕ್ತರಿಂದ ಬಯಸೋದು ಇಷ್ಟೇ. ದೇವರು ನಮ್ಮನ್ನು ಯಾವಾಗ ಮಾತಾಡಿಸ್ತಾನೆ, ದೇವರ ಪ್ರಸಾದ ನಮ್ಮ ಮೇಲೆ ಯಾವಾಗ ಆಗತ್ತೆ, ಈ ಪ್ರಶ್ನೆ ಎಲ್ಲರಿಗೂ ಇರುತ್ತಲ್ಲ, ಅದಕ್ಕೆ ಉತ್ತರ ಅರ್ಜುನ ಕೊಡ್ತಾನೆ. ಈ ಶಾಸ್ತ್ರಗಳನ್ನ ಕೇಳಿ ನಾವು ಕಳ್ಕೋಬೇಕಾಗಿರೋದು ಯಾವುದು? ನಷ್ಟೋ ಮೋಹ. ಯಾವ ಬಂಧುಗಳ ಮೇಲೆ ಮೋಹ ಇತ್ತು ಆ ಎಲ್ಲ ಮೋಹ ಹೋಯ್ತು. ಸ್ಮೃತಿರ್ಲಬ್ಧ, ನೆನಪು ಬಂತು ಅಂತಾನೆ. ತಿಳ್ಕೊಂಡೇನಲ್ಲ, ಇದು ಸ್ವಾರಸ್ಯ. ಇದೆಲ್ಲ ನನಗೆ ಗೊತ್ತಿತ್ತು. ನಮ್ಮಣ್ಣ ವನವಾಸದಲ್ಲಿದ್ದಾಗಲೇ ಇವೆಲ್ಲ ಹಚ್ಚಿ ಚಾಡಿಸಿದ್ದ ಧರ್ಮರಾಜನ್ಗೆ. ಆಗಿವೆಲ್ಲ ನನಗೂ ಕೂಡ ಸ್ವಲ್ಪ ಸ್ವಲ್ಪ ಗೊತ್ತಿತ್ತು. ಅಥವಾ ಬೇರೆ ಪ್ರಸಂಗದಲ್ಲಿ ನನ್ನ ಋಷಿಮುನಿಗಳ ಸಹಾಯದಿಂದ ಇದನ್ನು ವರ್ಣಾಶ್ರಮೋಚಿತ ಧರ್ಮ ಅಂತ ಗೊತ್ತಿತ್ತು. ಆದರೆ ಮೋಹದಿಂದಾಗಿ ಅದು ಹೋಗ್ಬಿಟ್ಟಿತ್ತು. ಅದು ನಿನ್ನ ಪ್ರಸಾದದಿಂದ, ನಿನ್ನ ಅನುಗ್ರಹದಿಂದ, ನಿನ್ನ ವಾಗಾಮೃತದಿಂದ ಆ ನೆನಪು ನನಗೆ ಬಂತು. ಇದು ನನ್ನ ವರ್ಣಾಶ್ರಮೋಚಿತವಾದ ಧರ್ಮ, ಇದನ್ನ ಮಾಡಬೇಕು ಅನ್ನೋದು ನನಗೆ ಗೊತ್ತಾಯಿತು. ಸ್ಮೃತಿರ್ ಲಬ್ಧ, ಅದಕ್ಕೆ ಜ್ಞಾನ ಲಬ್ಧ ಬಂದಿಲ್ಲ, ಸ್ಮೃತಿ ಬಂತು ಅಂತ ನೆನಪಾಯ್ತು. ಯಾಕೆಂದ್ರೆ ಅರ್ಜುನನಿಗೆ ಕೃಷ್ಣ ಹೇಳುತ್ತಾ, ನೀನ್ ಇಂಥವನಲ್ಲ, ನೀ ವೀರ, ವರ್ಣಾಶ್ರಮೋಚಿತ ಧರ್ಮವನ್ನ ಪಾಲನೆ ಮಾಡೋನು, ನಿನಗೆ ಗೊತ್ತಿದೆ ಇಂಥ ಅಯೋಗ್ಯ ಕೆಲಸ ಯಾಕೆ ಮಾಡಿದ್ದೀಯಾ ಅಂತ ಪ್ರಾರಂಭ ಮಾಡಿದ್ದ ಪ್ರಾರಂಭದಲ್ಲಿ.
ಅದಕ್ಕೆ ಅರ್ಜುನ ನನ್ನ ನೆನಪು ಬಂತು, ಹೌದು ನಂದು ಕೆಲಸ ಏನು ಅಂತ ಗೊತ್ತಾಯ್ತು. ಹೆಂಗ್ ಬಂತು ಈ ನೆನಪು? ಇದೆಲ್ಲ ಸ್ವಾರಸ್ಯವೇ. ತತ್ಪ್ರಸಾದಾತ್ಮಯಾಚ್ಯುತ. ನಮ್ಮಲ್ಲೂ ಕೂಡ ಸಂಸಾರದಲ್ಲಿ ಗೊತ್ತೇ ಇರುತ್ತೆ ಎಷ್ಟೋ ವಿಚಾರ ಆಗೋ ಸಮಯಕ್ಕೆ ನೆನಪೇ ಆಗಲ್ಲ. ಅದಾಗಬೇಕು, ಸರಿಯಾದ ಸಮಯದಲ್ಲಿ ಭಗವಂತ ಅದರ ಸ್ಮರಣೆಯನ್ನು ಕೊಡಬೇಕು ಅಂತಂದ್ರೆ ಅದಕ್ಕೆ ಅವನ ಅನುಗ್ರಹನೇ ಇರಬೇಕು. ತತ್ಪ್ರಸಾದಾನ್ಮಯಾಚ್ಯುತ. ನೆನಪು ಕೊಟ್ಟ ಮೇಲೆ ಏನು? ಸ್ಥಿತೋಸ್ಮಿ ಗತ ಸಂದೇಹ. ಸ್ಥಿತೋಸ್ಮಿ, ಎದ್ದು ನಿಂತಿದ್ದೀನಿ. ಮುಂಚೆ ಕೂತಿದ್ದ, ಬಿಲ್ಲು ಬಾಣವನ್ನ ಜಾರಿಸಿ ಆ ರಥದ ಮಧ್ಯದಲ್ಲಿರುವ ಪೀಠದಲ್ಲಿ ಕೂತಿದ್ದ, ತಲೆ ಬಗ್ಗಿಸಿಕೊಂಡು, ಅದನ್ನು ಕೂಡ ಈಗಂತಾನೆ ಸ್ಥಿತೋಸ್ಮಿ ಗತ ಸಂದೇಹ. ನಾನು ಎದ್ದು ನಿಲ್ತಾ ಇದ್ದೀನಿ, ಯಾವ ಸಂದೇಹ ನನಗಿಲ್ಲ. ಯಾವ ಸಂದೇಹ? ಗೆಲ್ತೀನೋ ಸೋಲ್ತೀನೋ, ಆಗುತ್ತೋ ಆಗಲ್ವೋ, ಯಾವ ಸಂದೇಹ ನನಗಿಲ್ಲ. ಯಾಕಂದ್ರೆ ಇವೆಲ್ಲ ಸಂದೇಹ ಇತ್ತು ಅವನಿಗೆ ಮುಂಚೆ. ಯುದ್ಧ ಮಾಡುವಂತೆ ಮಾಡ್ತೀನಿ, ಗೆಲ್ತೀವೋ ಸೋಲ್ತೀವೋ ಗೊತ್ತಿಲ್ಲ, ರಾಜ್ಯ ಬರುತ್ತೋ ಇಲ್ವೋ ಗೊತ್ತಿಲ್ಲ, ಪಾಪನೋ ಪುಣ್ಯನೋ ಗೊತ್ತಿಲ್ಲ, ಸ್ವರ್ಗಕ್ಕೆ ಹೋಗ್ತೀವೋ ನರಕಕ್ಕೆ ಹೋಗ್ತೀವೋ ಗೊತ್ತಿಲ್ಲ, ಇವೆಲ್ಲ ಸಂದೇಹ ಇತ್ತಲ್ಲ. ಯಾವ ಸಂದೇಹವೂ ನನಗೆ ಹೋಗಿದೆ, ಯಾವುದು ಇಲ್ಲ ನನಗೆ. ಆದ್ದರಿಂದ ನಾನು ಹೇಳೋದು ಒಂದೇ ಮಾತು ಕೃಷ್ಣ, ಕರಿಷ್ಯೇ ವಚನ ತವ. ನಿನ್ನ ಮಾತನ್ನ ನಾನು ನಡೆಸಿಕೊಡ್ತೀನಿ. ನಿನ್ನ ಮಾತು ಯಾವುದು? ಒಂದೇ, ಸ್ವವಿಹಿತ ವೃತ್ಯ ಭಕ್ತ್ಯ ಭಗವದ್ ಆರಾಧನಮೇವ ಪರಮೋ ಧರ್ಮ ತದ್ವಿರುದ್ಧ ಸರ್ವೋಪ್ಯ ಧರ್ಮ. ಯಾವುದು? ಪ್ರಕೃತದಲ್ಲಿ ಅರ್ಜುನನಿಗೆ ನಾರಾಯಣ ದ್ವಿಟ್ ತದನುಬಂಧ ನಿಗ್ರಹ ಕ್ಷತ್ರಿಯಾಣ ಪರಮೋ ಧರ್ಮ. ನಾರಾಯಣನ ದ್ವೇಷಗಳು, ಅವರಿಗೆ ಪೋಷಕರು ಯಾರ್ಯಾರಿದ್ದಾರೋ ಅವರನ್ನ ನಿಗ್ರಹ ಮಾಡೋದಿದೆಯಲ್ಲ, ಇದು ಕ್ಷತ್ರಿಯನ ಪರಮ ಧರ್ಮ ಅಂತ ನೀನು ನನಗೆ ಹೇಳಿದ್ದೀಯಲ್ಲ, ಆ ಮಾತನ್ನು ನಾನು ನಡೆಸಿಕೊಡ್ತೀನಿ. ಇದು ಅರ್ಜುನ ಹೇಳ್ದ. ಅರ್ಜುನ ಅಷ್ಟೇ ಹೇಳೋದಾಗಬಾರ್ದು, ನಾವೆಲ್ಲರೂ ಕೂಡ ಅದನ್ನೇ ಹೇಳಬೇಕು. ಹರಿಷ್ಯೇ ವಚನಂ ತವ. ಯಾವುದು ಪರಮಾತ್ಮನ ಮಾತು? ನಮ್ಗೇನ್ ಬಂದು ಹೇಳಿದ್ವಲ್ರಿ ರಥದಲ್ಲಿ ಕೂತ್ಕೊಂಡು ಸಾರಥಿಯಾಗಿ ಅಂತಂದ್ರೆ, ಮಾತು ಪರಮಾತ್ಮನದ್ದು ಬೇರೆ ಏನಲ್ಲ, ಅವನು ಹೇಳಿದಂತಹ ಆಜ್ಞೆ. ಶ್ರುತಿ ಸ್ಮೃತಿ ಹರೇರಾಜ್ಞೆ, ಇದೇ ಪರಮಾತ್ಮನ ಮಾತು. ಆ ಶಾಸ್ತ್ರದಲ್ಲಿ ಹೇಳಿದಂತೆ ನಾವು ಬದುಕೋದಿದೆಯಲ್ಲ, ಅಥವಾ ಬದುಕ್ತೀನಿ ಅಂತ ಹೇಳೋದಿದೆಯಲ್ಲ, ಇದೇನೆ ಕರಿಷ್ಯೇ ವಚನಂ ತವ. ನಿನ್ನ ಮಾತಿನಂತೆ ನಾನು ನಡ್ಕೊಳ್ತೀನಿ ಅಂತ ಅನ್ನೋದಿದೆಯಲ್ಲ, ಇದು ಪರಮಾತ್ಮನಿಗೆ ಬಹಳ ಪ್ರೀತಿ. ಈ ಬಕುಲಮಾಲಾಗೂ ಶ್ರೀನಿವಾಸ ದೇವರು ಅದನ್ನೇ ಹೇಳ್ತಾನೆ. ಆ ಹೆಂಡತಿ ನೋಡ್ಕೊಂಡು ಬಂದ್ಬಿಡ್ತಾನೆ, ಅಲಂಕಾರ ಮಾಡ್ಕೊಂಡು ಹೋಗಿ ಬೆಟ್ಟದ ಮೇಲೆ ಬಂದು ಮುಸ್ಕಾಕೊಂಡು ಮಲ್ಕೊಂಡ್ಬಿಡ್ತಾನೆ ಶ್ರೀನಿವಾಸ ದೇವರು. ಬಕುಲಮಾಲ ಇಲ್ಲದ್ದು ಇದ್ದದ್ದು ಎಲ್ಲ ಹೇಳ್ಬಿಡ್ತಾಳೆ ಅವ್ನ ಮುಂದೆ. ನೀನ್ ಪರಮಾತ್ಮ ಬೇಕಾ, ನೀನ್ ಎಬ್ಬಿಸ್ತೀನಿ, ಎರಿತೀನಿ, ಹಿಗ್ತೀನಿ. ಇವಳು ಎಷ್ಟು ಮಾಡಿ ಆಡ್ರಿ, ಲಕ್ಷ್ಮೀದೇವಿ ಮಾಡೋದು ಹೆಚ್ಚ, ಇವಳು ಮಾಡೋದು ಹೆಚ್ಚ. ಇವಳಿಗೋಸ್ಕರ ಪರಮಾತ್ಮ ಬಂದೇ ಇಲ್ಲ ಅಲ್ಲಿ. ಎಷ್ಟಾದ್ರೂ ಪರಮಾತ್ಮ ಮುಸ್ಕೆ ತೆಗಿತಾ ಇಲ್ಲ. ಯಾವಾಗ ಮುಸ್ಕೆ ತೆಗಿತಾನೆ? ಶ್ರೀನಿವಾಸ ನೀ ಹೇಳ್ದಂಗೆ ಕೇಳ್ತೀನಪ್ಪ ಅಂದ ಮೇಲೆ ಮುಸ್ಕೆ ತೆಗಿತಾನೆ ದೇವರು. ಅಂದ್ರೆ ತೋರಿಸ್ತಾನೆ, ನನ್ನ ಹತ್ರ ಬಂದು ನೀವು ನನ್ನ ಹತ್ರ ಡಿಮಾಂಡ್ ಎಲ್ಲ ಮಾಡಿದ್ರೆ ಆಗಲ್ಲ. ನನಗೇನೋ ಉಪಕಾರ ಮಾಡಿ ನಿಮಗೆ ನನಗೇನಾಗಬೇಕಾಗಿದೆ. ನಿಮ್ಮ ಒಳ್ಳೆದಿಗೋಸ್ಕರವಾಗಿ ನೀವು ಮಾಡಬೇಕಾಗಿರೋ ಕೆಲಸ ಮಾಡ್ತೀನಿ ಅಂದ್ರೆ ಸಾಕು ನನಗೆ. ಇಷ್ಟು ಯಾರು ಇರ್ತಾರ್ರಿ ಕರುನಾಡು? ಅನ್ಬೇಕಾಗಿರೋದಷ್ಟೇ, ಕರಿಷ್ಯೇ ವಚನಂ ತವ. ನೀನು ಹೇಳಿದಂತೆ ನಾನು ನಡ್ಕೊಳ್ತೀನಿ ಸ್ವಾಮಿ. ಇಷ್ಟು ಹೇಳ್ತಾನೆ ಅರ್ಜುನ. ಅಲ್ಲಿಗೆ ಗೀತೋಪದೇಶ ಮುಗಿಯುತ್ತೆ. ಇದಿಷ್ಟನ್ನು ಕೂಡ ಆ ಧೃತರಾಷ್ಟ್ರನಿಗೆ ಸಂಜಯ ಉಪದೇಶವನ್ನು ಮಾಡ್ತಾ ಇದ್ದಾನೆ. ಸಂಜಯ ಉವಾಚ ಇತ್ಯಹಂ ವಾಸುದೇವಸ್ಯ ಪಾರ್ಥಸ್ಯ ಚ ಮಹಾತ್ಮನಃ ಸಂವಾದಮಿವ ಶ್ರೌಷಂ ಅದ್ಭುತಂ ರೋಮಹರ್ಷಣಂ. ಹೀಗೆ ನಾನು ಆ ವಾಸುದೇವ ಮತ್ತು ಪಾರ್ಥರ, ಎಂಥ ಪಾರ್ಥ ಅವನು? ಮಹಾತ್ಮನಃ, ಮಹಾತ್ಮ ಅವನು. ಮಹಾತ್ಮ ಮುಖ್ಯ ಪ್ರಾಣದೇವರು ವಿಶೇಷ ಅನುಗ್ರಹ ಪಾತ್ರ ಅಂತ. ಶ್ರೀಹರಿಯಿಂದ ನೇರವಾಗಿ ಈ ಮಾತನ್ನ ಕೇಳಬೇಕಂದ್ರೆ ದೊಡ್ಡವನೇ ಇರಬೇಕು ಅವನು. ಎಂಥದ್ದು ಸಂವಾದ ಹೇಗಿದೆ ವರ್ಣಿಸ್ಲಕ್ಕಾಗ್ತಾ ಇಲ್ಲ. ಒಂದು ಶಬ್ದ ಆಡ್ಬಿಟ್ಟ, ಅದ್ಭುತಂ ಅಂದ್ಬಿಟ್ಟ. ಅದ್ಭುತ, ಅದ್ಭುತ ಅನ್ನೋ ಶಬ್ದ ಆಡೋದೇ ನಮ್ಮ ಶಬ್ದದಿಂದ ಅದನ್ನ ಪೂರ್ಣ ತಿಳಿಸ್ಕೊಳಕ್ ಆಗಲ್ಲ ಅಂತಂದಾಗ ಅಷ್ಟು ಚೆನ್ನಾಗಿದೆ. ಅಷ್ಟೇ ಅಲ್ಲ, ಇದನ್ನ ಹೇಳ್ತಿದ್ರೆ ಸಾಕು ರೋಮ ಹರ್ಷಣ, ರೋಮಾಂಚನ ಆಗ್ತಾ ಇದೆ ನನಗೆ ಅಂತಾರೆ ಸಂಜಯ. ಅಷ್ಟೇ ಅಲ್ಲ, ಇದು ನೀನ್ ಹೇಗೆ ಕೇಳಿಸ್ತು? ನೀನ್ ನನ್ನ ಪಕ್ಕದಲ್ಲಿ ಕೂತಿದ್ದಿ. ನಡೆದಿದ್ದು ಎರಡೂ ಸೈನ್ಯದ ಮಧ್ಯದಲ್ಲಿರುವಂತಹ ಪಾರ್ಥ ಮತ್ತು ವಾಸುದೇವರ ಮಧ್ಯೆ. ಅದಕ್ಕೆ ಅವನಂತಾನೆ, ವ್ಯಾಸ ಪ್ರಸಾದ ಶ್ರುತವಾನೇತದ್ ಗುಹ್ಯತಮಂ ಪರಂ ಯೋಗಂ ಯೋಗೇಶ್ವರ ಕೃಷ್ಣ ಸಾಕ್ಷಾತ್ ಕಥಯತ ಸ್ವಯಂ. ಸಾಕ್ಷಾತ್ ಕೃಷ್ಣ ಪರಮಾತ್ಮನೇ ಯೋಗೇಶ್ವರ ಅಂತ ಸಾಮಾನ್ಯ ಅಲ್ಲ. ಅವನೇನೆ ಅರ್ಜುನನಿಗೆ ಯಾವ ತನ್ನ ಮುಖಕಮಲದಿಂದ ಉಪದೇಶ ಮಾಡ್ತಿದ್ನೋ, ಅರ್ಜುನ ಹೇಗೆ ಕೇಳಿಸ್ಕೊಂಡಲ್ಲ ಹಾಗೆ ನಾನು ಕೇಳಿಸ್ಕೊಂಡೆ ಅಂತಾರೆ. ಅಲ್ಲೋ ನೀನು ಇಲ್ಲಿದೆಯಾ, ನಿನಗೆ ಹೆಂಗೆ ಕೇಳಿಸ್ತು? ಅಥವಾ ನೀನು ಯುದ್ಧದಲ್ಲಿ ಯಾವುದೋ ಒಂದು ಬದಿಯಲ್ಲಿ ನಿಂತೋ ನಿನಗೆ ಹೆಂಗೆ ಕೇಳಿಸ್ತು? ವ್ಯಾಸ ಪ್ರಸಾದಾತ್ ಅಂತಾರೆ. ವೇದವ್ಯಾಸ ದೇವರ ಅನುಗ್ರಹ
ವೇದವ್ಯಾಸದೇವರು ಸಂಜಯನಿಗೆ ವರ ಕೊಟ್ಟಿರ್ತಾರೆ. ಸಂಜಯ, ನೀನು ಕುರುಕ್ಷೇತ್ರ ನಡೆದಾಗ ಯುದ್ಧ ಪರಿಸಮಾಪ್ತಿಯ ತನಕ ಯಾರು ಯಾವ ಕ್ಷಣದಲ್ಲಿ ಏನು ಮಾತಾಡಿದ್ರು, ಮಾತಾಡೋಕ್ ಮುಂಚೆ ಅವರ ಮನಸ್ಸಿನಲ್ಲಿ ಏನು ಅನ್ಕೊಂಡ್ರು, ಇದಿಷ್ಟೂ ಕೂಡ ನಿನ್ನ ಬುದ್ಧಿಗೆ ಗೋಚರವಾಗಲಿ, ಅಂತಹ ಸರ್ವಜ್ಞತ್ವವನ್ನು ನಿನಗೆ ಕೊಟ್ಟಿದ್ದೇನೆ ಅಂತ ಆಶೀರ್ವಾದ ಮಾಡಿರ್ತಾರೆ. ಯುದ್ಧದ ಮಧ್ಯದಲ್ಲೇ ಇವರಿಬ್ರು ಇದ್ದದ್ದು. ಅದಕ್ಕೆ ಕೃಷ್ಣ ಪರಮಾತ್ಮ ಏನು ಬಾಯಿಂದ ಆಡ್ತಾನೋ ಅದನ್ನೂ ಕೂಡ ನೇರವಾಗಿ ಕೇಳುವ ಸೌಭಾಗ್ಯ ನನಗೆ ಒದಗಿತು. ಯಾರ ವರದಿಂದ? ವ್ಯಾಸಪ್ರಸಾದ, ವೇದವ್ಯಾಸ ದೇವರ ವರಬಲದಿಂದ ನನಗಿದು ಪ್ರಾಪ್ತವಾಯಿತು. ಆದ್ದರಿಂದ ಸಾಕ್ಷಾತ್ ಕಥೆಯದ ಸ್ವಯಂ ಕೃಷ್ಣ ಪರಮಾತ್ಮ ಹೇಳುವ ಮಾತನ್ನ ಕೇಳೋ ನನಗೆ ಭಾಗ್ಯ ಬಂತು. ಅಷ್ಟೇ ಯಾಕೆ, ನಿನಗೆ ಒಂದ್ಸರ್ತಿ ಹೇಳೋದಕ್ಕೆ ತೃಪ್ತಿ ಆಗ್ತಾ ಇಲ್ಲ ಅಂತಾನೆ. ರಾಜನ್ ಸಂಸ್ಮೃತ್ಯ ಸಂವಾದ ವಿಮಮದ್ಭುತಂ ಕೇಶವಾರ್ಜುನಯೋ ಪುಣ್ಯಂ ಹೃಷ್ಯಾಮಿ ಚ ಮುಹುರ್ಮುಹುಃ. ಇಲ್ಲಿ ಗಮನಿಸಬೇಕಾದದ್ದು ಏನು ಅಂದ್ರೆ, ಸಂಜಯ ಎಲ್ಲೂ ಕೂಡ ಆ ಸಂವಾದವನ್ನ ವರ್ಣನೆ ಮಾಡ್ತಾನಲ್ಲ, ಎಲ್ಲಾ ಕಡೆಯಲ್ಲೂ ಅದ್ಭುತ 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 ಅಂತಾನೆ. ಯಾಕೆಂದ್ರೆ ನನಗೆ ಅದನ್ನು ವರ್ಣನೆ ಮಾಡಕ್ ಪದ ಇಲ್ಲ ಅಂತಾನವನು. ಇಲ್ಲೂ ಕೂಡ ಅಂತಾನೆ, ಸಂವಾದಂ ಇಮಂ ಅದ್ಭುತಂ. ಈ ಅದ್ಭುತವಾದ ಸಂವಾದವನ್ನು ನಾನು ನಿನಗೆ ಹೇಳಿ ತೃಪ್ತಿಯಾಗಿ ಮುಗಿಸ್ಬಿಟ್ಟೆ, ಮಂಗಳ ಮಾಡಿಬಿಟ್ಟೆ ಅಂತಲ್ಲ. ಅವನಂತಾನೆ ಸಂಸ್ಮೃತ್ಯ ಪುನಃ ಇದನ್ನ ಸ್ಮರಣೆ ಮಾಡ್ತಾ ಇದ್ದೀನಿ. ಏನ್ ಹೇಳ್ದ ಕೃಷ್ಣ, ಏನ್ ಚೆನ್ನಾಗಿ ಕರ್ಮ ಸನ್ಯಾಸ ಹೇಳ್ದ, ಏನು ಭಕ್ತಿ ಯೋಗವನ್ನು ಹೇಳ್ದ, ಏನು ತ್ರೈಗುಣ್ಯ ವಿಭಾಗವನ್ನು ಹೇಳ್ದ, ಪುನಃ ಸ್ಮರಣೆ ಮಾಡ್ಕೊತಾ ಇದ್ದೀನಿ. ಇದರಿಂದ ಏನ್ ಸಿಗುತ್ತೆ? ಕೇಶವಾರ್ಜುನಯೋ ಪುಣ್ಯಂ, ಅತ್ಯಂತ ಪುಣ್ಯಪ್ರದವಾದಂತಹ ಸಂವಾದ. ಅದನ್ನ ಕೇಳಿ ಏನಾಗ್ತಾ ಇದೆ? ಹೃಷ್ಯಾಮಿ ಚ ಮುಹುರ್ಮುಹುಃ. ಆ ಪರಮಾತ್ಮನ ಮಾತನ್ನ ಕೇಳ್ತಾ ಪುಣ್ಯವನ್ನ ಸಂಪಾದನೆ ಮಾಡ್ತಾ ಪುನಃ ನನ್ನ ಮನಸ್ಸು ಹಿಗ್ಗುತ್ತಾ ಇದೆ. ತತ್ವಜ್ಞಾನ ಪಡೆದಾಗ ಮನಸ್ಸು ಆಗುವ ಸ್ಥಿತಿ ಇದು. ಅದನ್ನ ಹೇಳ್ತಾ ಇದ್ದಾನೆ ಸಂಜಯ. ನಂತರದಲ್ಲಿ ಅಂತಾನೆ, ಇದೆಲ್ಲ ಸಂವಾದವನ್ನ ಕೇಳಿದ್ದು ಒಂದು ತೂಕ ಆದರೆ ಧೃತರಾಷ್ಟ್ರ ಇನ್ನೊಂದನ್ನು ಭಾಗ್ಯಕ್ಕೆ ಒದಗಿತು. ಯಾವುದು? ತಚ್ಚ ಸಂಸ್ಮೃತ್ಯ ರೂಪಮದ್ಯದ್ಭುತಂ ಹರೇ ವಿಸ್ಮಯೋ ಮೇ ಮಹಾರಾಜನ್ ಹೃಷ್ಯಾಮಿ ಚ ಪುನಃ. ಕೇಳಿದ್ದು ಒಂದು ತೂಕ ಆದರೆ ನೋಡದೆ ಒಂದು ರೂಪವನ್ನ. ಏನದು? ಅರ್ಜುನನಿಗೆ ಯಾವ ವಿಶ್ವರೂಪವನ್ನ ತೋರಿಸಿದನೋ ನನ್ನ ಯೋಗ್ಯತಾನುಸಾರ ಆ ರೂಪವನ್ನು ಕೂಡ ನಾನು ನೋಡಿದೆ. ಎಂಥ ರೂಪ ಅದು! ಇದು ಕೂಡ ಅಂತ ನಾನು ರೂಪ ವರ್ಣಿಸಕ್ಕೆ ನನ್ನ ಪದ ಇಲ್ಲ. ರೂಪಂ, ಈ ಸಂವಾದ ಅದ್ಭುತ ಆದರೆ ಆ ರೂಪ ಅತ್ಯದ್ಭುತಂ ಹರೇ, ಅದು ಇದಕ್ಕಿಂತ ಅದ್ಭುತವಾಗಿತ್ತು. ಆ ರೂಪವನ್ನು ಇವತ್ತಿಗೂ ನಾನು ನೆನೆಸ್ಕೊಳ್ತಾನೆ, ಈ ಕ್ಷಣಕ್ಕೂ ನಾನು ನೆನೆಸ್ಕೊಳ್ತಾನೆ ಇದ್ದೀನಿ. ನೆನೆಸ್ಕೊಂಡು ಏನಾಗ್ತಾ ಇದೆ? ವಿಸ್ಮಯೋಮೇ ಮಹಾರಾಜನ್, ಆಶ್ಚರ್ಯ ಆಗ್ತಾ ಇದೆ. ಹೀಗೂ ಒಬ್ಬ ವ್ಯಕ್ತಿ ಜಗತ್ತಿನಲ್ಲಿ ಇರಬಹುದಾ? ಇವನು ಜಗತ್ತಿಗೆ ಸಂಬಂಧಪಟ್ಟವನಲ್ಲ, ಇವನು ಜಗತ್ ವಿಲಕ್ಷಣ ಇದ್ದಾನೆ, ಜಗತ್ ನಿಯಾಮಕನಿದ್ದಾನೆ, ಜಗದೇಕವಂದ್ಯನಾಗಿದ್ದಾನೆ. ಇದನ್ನೇ ನನ್ನ ಮನಸ್ಸಿನಲ್ಲಿ ತಂದುಕೊಳ್ತಾ ಇದ್ದೇನೆ. ಆದ್ದರಿಂದ ಆ ರೂಪವನ್ನು ನೆನೆಸ್ಕೊಳ್ತಾ ಆ ಕಂಡ ರೂಪ ಅದು ಅಷ್ಟೇ ಅಲ್ಲ, ಕೇಳಿದ ತತ್ವ ಇದೆಲ್ಲವನ್ನು ನನ್ನ ಮನಸ್ಸಿನಲ್ಲಿ ಧಾರಣೆ ಮಾಡ್ತಾ ಕ್ಷಣಕ್ಕೂ ಹಿಗ್ಗುತ್ತಾ ಇದೆ. ಎಲ್ಲ ಒಂದ ಕಡೆ ಆದರೆ ಕಡೆಗೆ ಆ ಧೃತರಾಷ್ಟ್ರನ ಮನಸ್ಸಿನಲ್ಲಿ ಇದ್ದದ್ದು ಏನು? ಯುದ್ಧ ಏನಾಗುತ್ತೆ? ಇದೆಲ್ಲ ಭೀಷ್ಮಾಚಾರ್ಯರು ಬಿದ್ದ ಮೇಲೆ ಸಂಜಯ ಬಂದು ಉಪದೇಶ ಮಾಡ್ತಾ ಇರೋದು. ಭೀಷ್ಮಪಾತ ಆಗೋಗಿದೆ, ಆಮೇಲೆ ಶುರುವಾಗುತ್ತೆ ಭಗವದ್ಗೀತೆ. ವಸ್ತುತಃ ಅದು ಧೃತರಾಷ್ಟ್ರ ಕೇಳೋದು. ಭೀಷ್ಮಾಚಾರ್ಯರು ಧರ್ಮಸ್ಥರು ಅವರಿದ್ದಾಗ ಅವರಿಗೆ ಸೋಲಿಲ್ಲಿಂದ ಬರಕ್ ಸಾಧ್ಯ, ಧರ್ಮ ಇದ್ದಲ್ಲಿ ಸೋಲಿಲ್ಲ ಅಂತೆಲ್ಲ ಬಹಳಷ್ಟು ಅವ್ರ ತಲೆಯಲ್ಲಿರುತ್ತೆ. ಭೀಷ್ಮಾಚಾರ್ಯರಿಗೆ ಅಧರ್ಮದಿಂದ ಪತನ ಇಲ್ಲ, ಭೀಷ್ಮಾಚಾರ್ಯನ ಧರ್ಮದಿಂದ ಸೋಲ್ಸಕ್ಕಾಗಲ್ಲ, ಅವರಿದ್ದಾಗ ಅಧರ್ಮ ಮಾಡಕ್ಕಾಗಲ್ಲ. ಅಂತಹ ಧರ್ಮಕ್ಷೇತ್ರವಾದ ಕುರುಕ್ಷೇತ್ರದಲ್ಲಿ ಅಂತ ಪ್ರಾರಂಭ ಮಾಡಿದ್ದು. ಧರ್ಮಕ್ಷೇತ್ರ ಕುರುಕ್ಷೇತ್ರ ಅಂತ ಯಾಕೆ ಆರಂಭ ಮಾಡ್ತಾನೆ? ಧರ್ಮ ಇದ್ದಾಗ ಭೀಷ್ಮಾಚಾರ್ಯ ಬೀಳಕ್ಕೆ ಸಾಧ್ಯ ಇಲ್ಲ, ಬಿದ್ದಿದ್ದಾರೆ. ಅಂಥದ್ದೇನು ನಡೀತು ಮೊದಲಿಂದ ಹೇಳು ಅಂತ ಕೇಳಿದ್ದ ಅವನು. ಆದ್ದರಿಂದ ಇಲ್ಲಿ ಧೃತರಾಷ್ಟ್ರನಿಗಿದ್ದದ್ದು ನನ್ನ ಮಕ್ಕಳಿಗೆ ಏನಾಯ್ತು ಅವಸ್ಥೆ, ನಿನ್ನ ಮಕ್ಕಳಿಗೆ ಏನು ಅವಸ್ಥೆ ನಾ ಹೇಳ್ತೀನಿ ಕೇಳು, ಫಲಶ್ರುತಿ ಹೇಳ್ತೀನಿ ಕೇಳು. ಈ ಸಂವಾದದ್ದು ಮತ್ತು ಯುದ್ಧದ್ದು ಎಲ್ಲ ಸೇರಿ ಅಷ್ಟೇ ಅಲ್ಲ, ಈ ಸಂವಾದವನ್ನ ಹೇಳೋರು ಕೇಳೋರಿಗಿರುವ ಫಲಶ್ರುತಿ ಏನು ಅದನ್ನು ಹೇಳ್ತೀನಿ ಅಂತ ಹೇಳಿ ಸಂಜೆಯ ಕಡೆಗೆ ಉದ್ಗಾರ ಮಾಡಿದ್ದೇನು. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯೋ ಭೂತಿ ಧ್ರುವಾನಿ ತಿರ್ಮಮ. ಎಲ್ಲಿ ಯೋಗೇಶ್ವರನಾದ ಕೃಷ್ಣ ಇದ್ದಾನೋ, ಅನೇಕ ಅರ್ಥ ಇದೆ. ಯೋಗ ಅಂದ್ರೆ ಮೋಕ್ಷೋಪಾಯಗಳು, ಅದನ್ನ ಜಗತ್ತಿಗೆ ಕೊಟ್ಟು ಅವರನ್ನು ಉದ್ಧಾರ ಮಾಡುವಂತಹ ಕೃಷ್ಣ ಪರಮಾತ್ಮ ಎಲ್ಲಿದ್ದಾನೋ, ಅಥವಾ ರಾಜಕೀಯವಾಗಿ ತಗೊಂಡ್ರೆ ಯೋಗ ಅಂದ್ರೆ ಉಪಾಯಗಳು, ಯುದ್ಧವನ್ನ ಹೇಗೆ ಗೆಲ್ಲಬೇಕು ಅಂತ ಹೇಳಿ ಉಪಾಯಗಳಿದ್ದಾವೋ ಎಲ್ಲಾ ಉಪಾಯ ಮಾಡಿದ್ರು ತಲೆ ಮೇಲೆ ತನ್ನೊಂದು ಉಪಾಯ ಇಡುವಂತಹ ವ್ಯಕ್ತಿ ಅವನು. ಅದಕ್ಕೆ ಯತ್ರ ಯೋಗೇಶ್ವರ ಕೃಷ್ಣ, ಯಾವ ನಿಟ್ಟಿನಲ್ಲಿ ತಗೊಂಡ್ರೋ ಅವರನ್ನು ಮೀರಿಸೋನು ಯಾರು ಇಲ್ಲ.
ರಣರಂಗದಲ್ಲಾಗ್ಲಿ, ಜಗತ್ತಿನಲ್ಲಾಗ್ಲಿ, ಅಖಿಲಾಂಡ ಕೋಟಿ ಬ್ರಹ್ಮಾಂಡದಲ್ಲಾಗ್ಲಿ ಅವನು ನಿಂತ್ಕೊಂಡಿದ್ದಾನೆ ಪಾಂಡವರ ಪಕ್ಷದಲ್ಲಿ. ಅವನು ಯುದ್ಧನೇ ಮಾಡ್ತಿಲ್ವಲ್ಲ ಅಂತಂದ್ರೆ ಸುಮ್ಮನೆ ಹೆಸರಿಗಷ್ಟೇ. ಅವನು ಯೋಗೇಶ್ವರ, ಉಪಾಯ ಗೊತ್ತು ಅವನಿಗೆ ಯಾರಿಂದ ಹೆಂಗ್ ಮಾಡಿಸ್ಬೇಕು ಅಂತ ಹೇಳಿ. ಬಗ್ಬಿಟ್ಟಿದ್ದ ಅರ್ಜುನ, ಮಾಡೋದೇ ಇಲ್ಲ ಅಂತ ಹೇಳಿ ಅವನು ಉಪಾಯವನ್ನ ಮಾಡದ. ಏನು ಉಪಾಯ? ಅವನಲ್ಲಿ ಇದ್ದು ಅವನಲ್ಲಿರುವಂತಹ ಮೋಹವನ್ನ ತೆಗೆದುಹಾಕುವ, ಮಾತನ್ನ ಬಳಸುವ ಉಪಾಯವನ್ನ ಮಾಡದ. ಆದ್ದರಿಂದ ಅರ್ಜುನ ಏನಾದ, ಧನುಸ್ಸನ್ನ ಕೈ ಬಿಟ್ಟಿದ್ನಲ್ಲ, ಅವಾಗ ಧೃತರಾಷ್ಟ್ರನ್ ಬಹಳ ಖುಷಿಯಾಗಿತ್ತು. ಮೊದಲನೇ ಅಧ್ಯಾಯ ಕೇಳಿದಾಗ ಅರ್ಜುನ ಧನುಸ್ಸನ್ನ ಕೈ ಜಾರಿ ತಲೆ ಮೇಲೆ ಕೈ ಹೊತ್ತು ರಥದ ಮಧ್ಯೆ ಕೂತ ಅಂತ, ಹೌದಾ ಏನಾಯ್ತು ಮುಂದೆ ಅಂತ ಕೇಳಿದ್ದ. ಇವಾಗ ಏನಂತಾನೆ, ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ. ಈಗ ಧನುಸ್ಸನ್ನ ಕೈಗೆ ಎತ್ಕೊಂಡಿದ್ದಾನ ಅವನು. ಏನಾಗತ್ತವಾಗ? ಅಥವಾ ಯತ್ರ ಪಾರ್ಥೋ ಅಧನುರ್ಧರ. ಅರ್ಜುನ ಇರ್ಲಿ ಬಿಡ್ಲಿ, ಅಲ್ಲಿ ಇನ್ನೊಬ್ಬ ಪಾರ್ಥ ಇದ್ದ, ಅವನು ಧನುಸ್ಸೇ ಬೇಕಾಗಿಲ್ಲ. ಯಾರವನು? ಭೀಮ, ಮಧ್ಯಮ ಪಾಂಡವ ಅಥವಾ ಮಧ್ಯಮ ಕೌಂತೆಯ. ಅವನೊಬ್ಬ ಇದಾನಲ್ಲಿ. ಅವನಿಗೆ ಅರ್ಜುನಂದು ಸಹಾಯ ಬೇಡ, ಯಾರದ್ದು ಬೇಡ. ಒಂದು ಅರ್ಥದಲ್ಲಿ ನೋಡಿದ್ರೆ ಅವನು ಇದ್ದೇ ಇದ್ದಾನೆ ಮೊದಲಿಂದ. ಅವನು ಧನುಸ್ಸನ್ನು ಎತ್ತದವನೇ ಅಲ್ಲ. ಅಂದ್ರೆ ಭೀಮಸೇನ ದೇವರಿಗೆ ಧನುಸ್ ಬರಲ್ಲ ಅಂತಿಲ್ಲ. ಆ ಗಾಂಧೀವವನ್ನು ಹೇಳಬೇಕಾದ್ರೆ ಒಂದು ಮಾತು ಬರುತ್ತೆ, ಅನ್ಯತ್ರ ಭೀಮ ಪಾರ್ಥಾಭ್ಯಾಂ. ಗಾಂಧೀವವನ್ನ ಯಾರು ಎತ್ತಿ ಹೆದೆಗೇರಿಸಿ ಅದರಿಂದ ಬಾಣ ಹೂಡಬಲ್ಲರು ಅಂತ ಮಹಾಭಾರತದಲ್ಲಿ ಬಂದಾಗ ಕೃಷ್ಣ ಎತ್ತಬಹುದು, ಆಮೇಲೆ ಭೀಮ ಎತ್ತಬಹುದು. ಅದನ್ನ ಬಿಟ್ರೆ ಅರ್ಜುನ ಎತ್ತಬಹುದು ಅಂತ. ಏನು ಅರ್ಜುನ ಒಬ್ಬನೇ ಗಾಂಧೀವ ಎತ್ತದ್ದು, ಮಿಕ್ಕದವ್ರಿಗೆ ಆ ತಾಕತ್ತಿಲ್ಲ ಅಂತಲ್ಲ. ಅವನು ಬಿಟ್ಟು ಎಷ್ಟೋ ಜನಕ್ಕಿತ್ತದು. ಇವನಿಗೆ ಆ ಕೀರ್ತಿಯನ್ನು ಕೊಟ್ಟರು. ಗಾಂಧೀವಿ ಅಂತ ನೀನು ಜಗತ್ತಿನಲ್ಲಿ ಪ್ರಖ್ಯಾತನಾಗುವಂತ ಅವನಿಗೆ ತೋರಿದ ಅನುಗ್ರಹ ಕೃಷ್ಣ ಭೀಮನದ್ದು. ಆದ್ದರಿಂದ ಯತ್ರ ಪಾರ್ಥೋ ಅದನೋದ್ಧರ, ಧನುಸ್ಸನ್ನ ಎತ್ತದೆ. ಭೀಮಸೇನ ದೇವರಿಗೆ ಯದ್ಯಪಿ ಗದಾ ಹಿಡ್ಕೋಬೇಕು ಅನ್ನೋದು ಒಂದು ಆಬ್ಲಿಗೇಷನ್ ಅಷ್ಟೇ. ಕ್ಷತ್ರಿಯರು ಆಯುಧವನ್ನು ಹಿಡ್ಕೋಬೇಕು ಅಂತ ಒಂದು ಇದ್ದದ್ದಕ್ಕೆ ತಾವು ಗದಾ ಹಿಡ್ಕೊಂಡದ್ದು. ಗದೆಯಿಂದ ಆಗಬೇಕಾದದ್ದಿಲ್ಲ, ಹೋಗ್ಬೇಕಾದದ್ದಿಲ್ಲ ಅವ್ರಿಗೆ. ಅದಕ್ಕೇನೆ ಮಹಾಭಾರತದಲ್ಲಿ ಭೀಮಸೇನ ದೇವರು ರಥದಲ್ಲಿದ್ರೆ ಎಲ್ರಿಗೂ ಖುಷಿ. ರಥದಲ್ಲಿದಾನಪ್ಪ, ಏನೋ ಬಿಲ್ಲು ಬಾಣ ಬಿಟ್ಕೊಂಡು ಏನೋ ಮಾಡ್ತಾನೆ. ರಥದಿಂದ ಇಳಿದ್ರು ಅಂದ್ರೆ ಗೋವಿಂದ. ಆನೆ, ಕುದುರೆ ಏನೇನು ಸಿಗುತ್ತೋ ಎಲ್ಲ ಚಲ್ಲಾಪಿಲ್ಲಿಯಾಗಿ ಹೋಗ್ಬಿಡುದು. ಮಹಾಭಾರತದ ಆ ವರ್ಣನೆ ಬರುತ್ತೆ, ಕೇಳಬೇಕು. ಒಂದ್ ಕಡೆ ಪ್ರಸಂಗ ಬಂದಾಗ ಭೀಮಸೇನ ದೇವರು ಯುದ್ಧ ಹೇಗಿತ್ತು ಅಂತ ಹೇಳಿ, ರಥದಲ್ಲಿ ಭೀಮಸೇನ ದೇವರು ಕಾಣಲ್ಲ, ದುಡ್ಡದಿಂದ ಬಾಯಿ ಬಡ್ಕೊಂಡ್ಬಿಡ್ತಾನೆ. ಭೀಮ ಕಾಣ್ತಿಲ್ಲ ಅಂತ ವಿಶೋಕನ ಹತ್ರ ಬರ್ತಾನೆ. ಅವ್ರು ಭೀಮಸೇನ ದೇವರು ಸಾರಥಿ. ಭೀಮ ಎಲ್ಲೋಗಿದ್ದಾನಪ್ಪ, ಎಲ್ಲಿ ಭೀಮ ಕಾಣಿಸ್ತಾ ಇಲ್ಲ, ನನ್ನ ಪ್ರಾಣ, ನನ್ನ ಗುರು, ಅವನಿಂದ ಈ ಯುದ್ಧ ನಡೀತಾ ಇರೋದು ಎಲ್ಲಿ ಅಂತ ಕೇಳಿದಾಗ ವಿಶೋಕ ಏನಂತಾನೆ ಗೊತ್ತೇನು? ಇಲ್ಲೊಂದು ರಕ್ತದ ಕೋಡಿ ಹರಿದು ಬರ್ತಾ ಇದೆಯಲ್ಲ, ಇದನ್ನೇ ನೋಡ್ಕೊಂಡು ಹೋಗು. ಅಲ್ಲಿ ಆನೆಗಳು ಸತ್ತು ಬಿದ್ದಿರುತ್ತೆ, ಕುದುರೆ ಸತ್ತು ಬಿದ್ದಿರುತ್ತೆ, ಅದನ್ನ ನೀನು ಹಾರ್ಕೊಂಡು ಹೋಗ್ಬೇಕು. ಅಷ್ಟು ಹಾರ್ಕೊಂಡು ಹೋದ್ರೆ ನಿನಗೊಂದು ಗರ್ಜನೆ ಕೇಳತ್ತೆ, ಅಲ್ಲಿ ಭೀಮ ಇದ್ದಾನೆ, ಹೋಗು ಅಂತ. ಅಂದ್ರೆ ಭೀಮಸೇನ ದೇವರ ಯುದ್ಧದ ಪ್ರತಾಪವನ್ನ ಆ ಕಾಲದಲ್ಲಿದ್ದಂತಹ ವಿಶೋಕ ಮುಂತಾದವರು ಹೀಗೆ ಅರ್ಥ ಮಾಡ್ಕೊಳ್ತಿದ್ದದ್ದು. 11 ಅಕ್ಷೋಹಿಣಿಯಲ್ಲಿ 6 ಅಕ್ಷೋಹಿಣಿಯನ್ನು ಸ್ವಾಹ ತಗೊಂಡವರು ಇವರೇ. 6 ಅಕ್ಷೋಹಿಣಿ. ಆ ಅಭಿಮನ್ಯುವನ್ನ ಕೊಂದ ಮೇಲೆ ಕರ್ಣನನ್ನ ಹಿಡ್ಕೊಂಡು ಅರ್ಜುನ ಹಿಂದಿಂದ ಹೋದಾಗ ಅರ್ಜುನಕ್ಕೆ ಕಾಣಿಸ್ತಾ ಇಲ್ಲ. ಯಾಕೆ? ಎರಡೂ ಕೈಯಿಂದ ಬಾಣವನ್ನು ಬಿಡ್ತಾ ಇದ್ದಾನೆ. ಬರೀ ಪಾಂಚಜನ್ಯ ಶಂಖ ಒಂದೇ ಕೇಳಿಸ್ತಾ ಇದೆ, ದೇವದತ್ತ ನನಗೆ ಕೇಳಿಸ್ತಾ ಇಲ್ಲ. ಯಾಕೆ? ಎರಡೂ ಕೈಯಿಂದ ಬಿಲ್ಲು ಮಾಡಿಬಿಡ್ತಾ ಇದ್ದಾನೆ ಇವನು. ಅದಕ್ಕೆ ಭೀಮ ನೀನು ಹೋಗಿ ನೋಡ್ಕೊಂಬ ಅಂತಾರೆ. ನೋಡ್ಕೊಂಡು ಸರಿ ಬಾ ಅನ್ನೋದು ನನಗೆ ಆಗಲ್ಲ, ವಾಪಸ್ ಬರೋಣ ನಾನು ಯುದ್ಧ ಹೋದ್ರೆ. ಮತ್ತೆ ಸುದ್ದಿ ಹೆಂಗ್ ಗೊತ್ತಾಗಬೇಕು? ಅಲ್ಲಿಂದ ನಾನು ಕೂಗು ಬಿಡ್ತೀನಿ, ಅರ್ಥ ಮಾಡ್ಕೊ ಅಂತಾರೆ. ಅವ್ರು ಕೂಗಿದ್ದಕ್ಕೆ ಒಂದು ಅಕ್ಷೋಹಿಣಿ ಸತ್ತೋಯ್ತು ಅಂತಾರೆ. ಅಲ್ರಿ, ಆವಾತನು ದೇಹದೊಳಗೆ ಹರಿಯುತ್ತಾ ನೆಲೆಸಿರುವ, ಆವಾತನು ತೊಲಗೆ ಹರಿತಾ ತೊಲಗುವ, ಆವಾತನು ದೇಹದ ಒಳ ಹೊರಗೆ ನೀಹಾವಕನು, ಆವಾಯು ನಮ್ಮ ಕುಲಗುರು ರಾಯನು. ಅವ್ರು ಕೂಗೋದು ಬೇಡ, ಸುಮ್ಮನೆ ಎದ್ದು ಹೊರಗೆ ಬಂದ್ಬಿಟ್ಟಿದ್ದು ಸಾಕು. ಯಾಕೆ ತೋರಿಸಿದ್ದು? ಇಷ್ಟು ತೋರಿಸಿದ್ದಕ್ಕೆ ನಿಮಗೆ ಆಶ್ಚರ್ಯಚಕಿತರಾಗಿ ಕಣ್ಣರಳಿಸಿಕೊಂಡು ಭೀಮ ಅಂತೆ. ಈಗಲೂ ಕೂಡ ಬಲ ಅಂತ ಬಂದ ಅರ್ಜುನ ಬಲ ಅಂತ ಯಾರು ಅಂತಾರ? ಭೀಮ ಬಲ ಅಂತಲೇ ಅನ್ನೋದು. ಹಾಗೆ ಬಲ ಕಾರ್ಯ ಪರಮಾತ್ಮನದ್ದೇನಿತ್ತು ಅದರಲ್ಲಿ ಪ್ರಧಾನ ಅಂಗರಾಗಿದ್ದಾರೆ. ಅದಕ್ಕೆ ಸಂಜಯ ಅಂದ, ಅರ್ಜುನ ಒಂದು ವೇಳೆ ಆಗಲ್ಲ ಅಂದಿದ್ರು ಕೆಲಸ ಆಗ್ತಿತ್ತು ಅಂತ ಕೃಷ್ಣ ಅನ್ನಲ್ಲ. ಯಾರ ಮುಖ ನೋಡಿ ಅಂದಿದ್ದದ್ದು? ಭೀಮಸೇನ ದೇವರ ಮುಖ ನೋಡ್ಕೊಂಡು ಅಂದಿದ್ದದ್ದು. ಯಾಕೆಂದ್ರೆ ಯುದ್ಧಕ್ಕೆ ಹೋಗ್ಬೇಕಾದ್ರೆ ಯಾರ ಹೆಗಲ ಮೇಲೆ ಕೃಷ್ಣ ಕೈ ಇಟ್ಟು ಹೇಳ್ತಾನೆ, ಭೀಮಸೇನ ಮಹಾಬಾಹೋ ದ್ವೈಭಾರ ಸಮಾಹಿತ. ಈ ಅರ್ಜುನ, ಧರ್ಮರಾಜ, ನಕುಲ, ಸಹದೇವ ಇವ್ರ ಮುಖ ನೋಡ್ಕೊಂಡು ಈ ಯುದ್ಧ ನಡೀತಾ ಇಲ್ಲ, ನಿನ್ನ ಮೇಲೆ ಈ ಭಾರ ಹಾಕಿ ಯುದ್ಧ ನಡೆಯುತ್ತೆ. ಈ ಮಾತನಾಡಿದ್ದಾನೆ ಕೃಷ್ಣ ಅಲ್ಲಿ. ಅದಕ್ಕೆ ಸಂಜಯನಿಗೂ ಅದು ಗೊತ್ತೇ ಇದೆ, ಸಂಜಯನಿಗಿರ್ಲಿ ದುರ್ಯೋಧನನಿಗೂ ಗೊತ್ತಿದೆ. ಅದಕ್ಕೆ ಅವರೇನಂತಾನೆ, ಈ ಪಾಂಡವರ ಸೇನೆಯನ್ನ ಯಾರು ರಕ್ಷಣೆ ಮಾಡ್ತಿದ್ದಾರೆ ಅಂದ್ರೆ ದುರ್ಯೋಧನ. ಎಂದಿದ್ದೇನು? ದುಷ್ಟದ್ಯುಮ್ನ ಅಲ್ಲ, ಸೇನಾಪತಿ ಅವನ ಹೆಸರಿಗೆ ಮಾಡ್ತಿರೋದು ಯಾರು?
ಪರ್ಯಾಪ್ತಂ ತ್ವಿದಮೇ ತೇಷಾಂ ಬಲಂ ಭೀಮಾಭಿರಕ್ಷಿತಂ. ಭೀಮ ರಕ್ಷಣೆ ಮಾಡ್ತಾ ಇದ್ದಾನೆ. ಯದ್ಯಪಿ ಭೀಮಸೇನ ಸೇನಾಪತಿ ಅಲ್ಲ, ರಾಜನೂ ಅಲ್ಲ. ಆದ್ರೆ ದುರ್ಯೋಧನಗಿರುವ ಏಕೈಕ ಭಯ ಅಂದ್ರೆ ಒಂದೇ. ಯಾಕೆ ಅಂದ್ರೆ ಅವ್ರು ಕರ್ಣ ಅರ್ಜುನ ನೋಡ್ಕೊಂಡ್ಬಿಡ್ತಾರೆ, ಇವೆಲ್ಲ ಭ್ರಾಂತಿ ಇತ್ತು. ಭೀಮನ್ ಯಾರು ನೋಡ್ಕೊಳ್ಳೋದು? ತಾನು ಅಂತ ಹೇಳಿ ಕಷ್ಟಪಟ್ಟು ಇಲ್ಲ ಸಲ್ಲದ ಗಂಟಲಿನಿಂದ ಹೇಳ್ಕೊತಿದ್ದೆ ಹೊರತು ಭಯ ಒಳಗಿತ್ತು ಅವನಿಗೆ. ಆದ್ದರಿಂದ ಸಂಜಯನು ಅದೇ ಅಂತ, ಯತ್ರ ಪಾರ್ಥೋ ಅದನಂತರ ಧನುಸ್ಸನ್ನ ಧಾರಣೆ ಮಾಡಿದ ಒಬ್ಬ ಪಾರ್ಥ ಆಲ್ರೆಡಿ ಇದ್ದಾನೆ, ಅದ್ರ ಜೊತೆಗೆ ಇನ್ನೊಬ್ಬ ಪಾರ್ಥನು ಧನುಸ್ಸನ್ನು ಎತ್ಕೊಂಡು ನಿಂತ. ಹಿಂಗಿದ್ದ ಮೇಲೆ ಕೇಳೋದೇನಿದೆ? ತತ್ರ ಶ್ರೀಹಿ, ಅಲ್ಲೇ ರಾಜ್ಯಲಕ್ಷ್ಮಿ. ರಾಜ್ಯಲಕ್ಷ್ಮಿ ಹೆಂಗ್ ಬರುತ್ತೆ? ಹೊಡೆದಾಡಿ ಗೆಲ್ತಾರೆ. ವಿಜಯ, ವಿಜಯನೂ ಅಲ್ಲೇ. ಅಷ್ಟೇ ಅಲ್ಲ, ಭೂತಿ, ಎಲ್ಲ ಸಂಪತ್ತು ಅವರಿಗೆ ಸೇರೋದು. ಅಷ್ಟೇ ಅಲ್ಲ, ನೀತಿ, ಧರ್ಮವೂ ಕೂಡ ಅಲ್ಲೇ ಇರೋದು. ಮೊದಲಿಂದಲೂ ಮಹಾಭಾರತದಲ್ಲಿ ನಮ್ಗೆ ಈ ಶಬ್ದವೇ ಕಾಣುತ್ತೆ. ಎಲ್ಲಿ ಕೃಷ್ಣನೋ ಅಲ್ಲಿ ಧರ್ಮ, ಎಲ್ಲಿ ಧರ್ಮನೋ ಅಲ್ಲಿ ಜಯ. ಅದಕ್ಕೆ ಮಹಾಭಾರತಕ್ಕೆ ಏನಂತ ಕರೆದ? ಜಯ ಅಂತ ಕರೆದಂತೆ, ಧರ್ಮವನ್ನು ತಿಳಿಸುವಂತಹ ಗ್ರಂಥ. ಆದ್ದರಿಂದ ತತ್ರ ಶ್ರೀ ವಿಜಯ ಭೂತಿ ಧ್ರುವ ನೀತಿರ್ಮತಿರ್ಮಮ. ಆದ್ದರಿಂದ ಇದು ನನ್ನ ಅಭಿಮತಿ, ಇದು ನನ್ನ ಯಥಾರ್ಥ ಜ್ಞಾನ. ನಾನು ಆ ಯುದ್ಧರಂಗದಲ್ಲಿ ಎಷ್ಟೋ ಬಾರಿ ಹೊಡೆಸ್ಕೊಂಡ್ ಬಂದಿರ್ತಾನೆ, ಸಿಕ್ಕಾಕೊಂಡ್ಬಿಟ್ಟಿರ್ತಾನೆ ಸಾತ್ವಿಕಿ ಕೈಯಲ್ಲಿ. ಸಂಜಯ ಸಾಯಿಸೇ ಬಿಡ್ತೀನಿ ಅಂತ ಆಗೋಗಿರುತ್ತೆ. ವೇದವ್ಯಾಸರು ಬಂದು ಬಿಡಿಸಿರ್ತಾರೆ, ಬೇಡ ಮುಂದೆ ಇವನೇ ದೊಡ್ಡ ಉಪದೇಶ ಅಂತ ಹೇಳಿ ಧೃತರಾಷ್ಟ್ರನಿಗೆ ಹೇಳ್ಬೇಕು, ಇವನನ್ನು ಕೊಲ್ಲಬೇಡ ಅಂತ ಬಿಡಿಸಿ ಕಳಿಸಿರ್ತಾರೆ. ಸಂಜಯ ನೋಡಿದವನ ಆ ಪ್ರತಾಪವನ್ನೆಲ್ಲ ಅವನು ಹೇಳ್ತಾನೆ, ಧ್ರುವ ನೀತಿರ್ಮತಿರ್ಮಮ, ಇದು ನನ್ನ ಒಂದು ನಿರ್ಣಯ, ನಿಶ್ಚಯ. ಆದ್ದರಿಂದ ಕುರುಡ ದೊರೆ, ನಿನ್ನ ಮಕ್ಕಳು ಹೋಗೋದು ನಿಶ್ಚಿತ. ಜಯ ಅನ್ನೋದು ಪಾಂಡವರ ಕಡೆಯಲ್ಲಿ ನಿಶ್ಚಯ. ಕಾರಣ, ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ, ಅಲ್ಲಿ ಕೃಷ್ಣ ಪರಮಾತ್ಮ ನಿಂತಿದ್ದಾನೆ. ಆದ್ದರಿಂದ ಅವರಿಗೆ ಜಯ ಅನ್ನೋದು ನಿಶ್ಚಯ ಅಂತ ಹೇಳಿ ಆ ಸಂಜಯ ಈ ಉಪದೇಶವನ್ನು ನಿಲ್ಲಿಸಿ ಜಗತ್ತಿಗೂ ಕೂಡ ವೇದವ್ಯಾಸ ದೇವರು ಈ ಉಪದೇಶವನ್ನು ಕೊಡಬೇಕಾರಂತಾರೆ. ನಿಮ್ಮ ಮನಸ್ಸಿನಲ್ಲಿ ಈ ಅಂಶವನ್ನು ಇಟ್ಟುಕೊಳ್ಳ್ರಿ. ಎಲ್ಲಿ ಯೋಗೇಶ್ವರನಾದ ಸರ್ವೋತ್ತಮನಾದ ಕೃಷ್ಣನು ಮನಸ್ಸಿನಲ್ಲಿರ್ತಾನೋ, ಯಾರ ಮನಸ್ಸಿನಲ್ಲಿ ಮುಖ್ಯ ಪ್ರಾಣ ದೇವರು, ಅವರ ಭೃತ್ಯರು, ಸಮಸ್ತ ಪರಿವಾರ ದೇವತೆಗಳು, ದತ್ತಾಭಿಮಾನಿಗಳು, ಗುರುಗಳು, ಇವರ ಚಿಂತನೆ ಇರುತ್ತೋ ಅಂಥವರಿಗೆ ಶ್ರೀಹಿ ವಿಜಯ ಭೂತಿ ಧ್ರುವ ನೀತಿ ಎಲ್ಲವೂ ಕೂಡ ಅಲ್ಲಿ ಇದ್ದೇ ಇರುತ್ತೆ. ಈ ಉದ್ಘೋಷವನ್ನ ಸಂಜಯನ ಮುಖಾಂತರ ಇಡೀ ಜಗತ್ತಿಗೆ ಪರಮಾತ್ಮ ಕೊಡಿಸಿದ್ದಾನೆ. ಇಂತಹ ಉತ್ಕೃಷ್ಟವಾದ ಗ್ರಂಥ. ಓಂ ತತ್ಸದಿತಿ ಶ್ರೀಮದ್ ಭಗವದ್ಗೀತಾ ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀ ಕೃಷ್ಣಾರ್ಜುನ ಸಂವಾದೆ ಸನ್ಯಾಸ ಯೋಗೋ ನಾಮ ಅಷ್ಟಮೋಧ್ಯಾಯ. ಹೀಗೆ 18ನೇ ಅಧ್ಯಾಯವನ್ನು ತಿಳಿಸಿಕೊಟ್ಟಿದ್ದಾರೆ. ಇಂತಹ ಭಗವದ್ಗೀತಾ ಗ್ರಂಥವನ್ನ ಮಂತ್ರಾಲಯ ಪ್ರಭುಗಳು ತಿಳಿಸಿಕೊಟ್ಟು ತಾವು ಅಂತಿಮವಾಗಿ ಪರಮಾತ್ಮನಿಗೆ ಅರ್ಪಣೆ ಮಾಡುವ ಮಂಗಲಾಚರಣೆಯನ್ನು ಮಾಡುತ್ತಾರೆ. ಅದೇನೇ ಅಶೇಷ ಗುಣಪೂರ್ಣಾಯ ದೋಷ ದೂರಾಯ ವಿಷ್ಣವೇ ನಮಶ್ರೀ ಪ್ರಾಣನಾಥಾಯ ಭಕ್ತಾಭೀಷ್ಟ ಪ್ರದಾಯಿನೇ ಇತಿ ಶ್ರೀ ಭಗವದ್ಗೀತಾ ಕೃಷ್ಣಗೀತಾ ಭಾಷ್ಯಾರ್ಥ ಸಂಗ್ರಹ ರಾಘವೇಂದ್ರೇಣ ಯತಿನ ಕೃತ ಸಜ್ಜನ ಸಂವಿದೆ. ನಾವು ಯಾಕೆ ಮಾಡ್ಕೊಟ್ಟಿದ್ದೀವಿ? ಸಜ್ಜನರಿಗೆ ಜ್ಞಾನ ಬರಲಿ ಅಂತ ಮಾಡ್ಕೊಟ್ಟಿದ್ದೀವಿ ಅಂತಾರೆ ರಾಯರು. ಹೌದು, ಅದು ಮುಖ್ಯ. ಸಜ್ಜನರಿಗೆ ಜ್ಞಾನ ಬರೋದು. ಯಾಕೆ? ಬೇರೆಯವರು ಈ ಗ್ರಂಥ ಓದ್ಬಿಟ್ಟು ತಡ್ಕೊಳಕ್ಕಾಗಲ್ಲ ಅವರಿಗೆ. ಯಾಕೆ ಅಂದ್ರೆ ತತ್ವವನ್ನ ಆಚಾರ್ಯರು ತಿಳಿಸಿದ ಯಥಾರ್ಥವಾದ ಪ್ರಾಮಾಣಿಕವಾದ ತತ್ವವನ್ನ ತಿಳಿಯಾಗಿ ಜಗತ್ತಿಗೆ ಹೇಳಿದ ಮಹಾನುಭಾವದವರು. ಸಜ್ಜನರಿಗೆ ಸಂವಿತ್ ಯಥಾರ್ಥ ಜ್ಞಾನ ಬರಲಿ, ಅಥವಾ ಸಜ್ಜನರೊಳಗೆ ಜ್ಞಾನ ಸ್ವರೂಪಿಯಾದ ಪರಮಾತ್ಮನಿಗೋಸ್ಕರ ನಾವು ಈ ಗ್ರಂಥವನ್ನು ಬರೆದರು. ಯಾಕೆ? ಅವರ ಅಪರೋಕ್ಷ ಜ್ಞಾನಿಗಳು, ನಿಷ್ಕಾಮ ಕರ್ಮಿಗಳು, ಮತ್ತೊಬ್ಬರಿಗೆ ಅವರು ಕೆಲಸ ಮಾಡೋರಲ್ಲ. ಏನಾದರೂ ಕೆಲಸ ಮಾಡಿದ್ರೆ ಯಾರಿಗೋಸ್ಕರ ಮಾಡ್ತಾರ ಅವರು? ಪರಮಾತ್ಮನ ಪ್ರೀತಿಗೋಸ್ಕರ. ಏನಿಲ್ದೇನೆ ಏನು ಗೊತ್ತಿಲ್ಲದೇರೋ ನಾವೇ ಠಣಪುಣ ನಿಷ್ಕಾಮ ಕರ್ಮ ಅಂತ ಅಂತೀವಿ. ಅಪರೋಕ್ಷೀಕೃತ ಶ್ರೀಶಃ ಸಮುಪೇಕ್ಷಿತ ಭಾವಜಃ ಅವ್ರು ಇನ್ನೆಷ್ಟಿರ್ಬೇಕ್ರಿ? ಅಂತಹ ಮಂತ್ರಾಲಯ ಪ್ರಭುಗಳು ಯಾರಿಗೋಸ್ಕರ ಗ್ರಂಥ ಮಾಡಿದ್ದು? ಪರಮ ಮುಖ್ಯವಾಗಿ ನಾರಾಯಣ ದೇವರ ಪ್ರೀತಿಗೋಸ್ಕರ ಮಾಡಿದ್ದು. ಅದು ಉಪಯೋಗವನ್ನ ಬೇರೆಯವರು ತಗೊಳ್ತಾರೆ. ಯಾರು ತಗೋತಾರೆ ಬೇರೆಯವರು ಅಂದ್ರೆ ಸಜ್ಜನರ ತತ್ವಜ್ಞಾನಕ್ಕೋಸ್ಕರವೂ ಕೂಡ ಅದು ಉಪಯುಕ್ತವಾಗುತ್ತೆ. ಹೀಗೆ ಆ ಮಂತ್ರಾಲಯ ಪ್ರಭುಗಳು ತಿಳಿಸಿಕೊಟ್ಟಿದ್ದಾರೆ. ಆಚಾರ್ಯರು ಕೂಡ ತಮ್ಮ ಭಗವದ್ಗೀತಾ ಭಾಷ್ಯದಲ್ಲಿಯೂ ಕೂಡ ಅದೇ ರೀತಿಯಾಗಿ ಅಂತಿಮವಾಗಿ ಮಂಗಲಾಚರಣೆಯನ್ನು ಕೂಡ ಅವರು ಮಾಡಿ ಪರಮಾತ್ಮನಿಗೆ ಅರ್ಪಣೆ ಮಾಡ್ತಾರೆ. ಅವರಲ್ಲಿದ್ದೇನು ಪೂರ್ಣಾದೋಷ ಮಹಾವಿಷ್ಣೋ ಗೀತಾಮಾಶ್ರಿತ್ಯ, ಮುಂಚೆ ಶಕ್ತಿತಃ ಇತ್ತು, ಚೇಂಜ್ ಮಾಡ್ತಾರೆ. ಗೀತಾಮಾಶ್ರಿತ್ಯ ಲೇಷತಃ ನಿರೂಪಣಂ ಕೃತಂ ತೇನ ಪ್ರಿಯತಾಂ ಮೇ ಸದಾ ವಿಭು. ಇವರಂದಿದ್ದೇನು ಬೇರೆ ಏನಲ್ಲ, ರಾಯರ ಸಜ್ಜನ ಸಂಹಿತ ಆದ್ರೂ ಅಂದ್ರು, ಇವರು ಅದನ್ನೂ ಹೇಳಲಿಲ್ಲ. ಇದರಿಂದ ಏನು? ಪರಮಾತ್ಮ ಸುಪ್ರೀತನಾಗಲಿ ಹೇಳಿದ್ವಿ ಆಗಲೇ. ಸನ್ಯಾಸ ಯೋಗ ತ್ಯಾಗ ಯೋಗದಲ್ಲೇ ಪರಮ ಸಾತ್ವಿಕರಾದಂತಹ ಆಚಾರ್ಯರು, ಜೀವೋತ್ತಮರು
ಮತ್ತೊಬ್ಬರಿಗೋಸ್ಕರ ಅಂತ ಏನೂ ಮಾಡಲ್ಲ. ಮಾಡೋದಲ್ಲ ಯಾತಕ್ಕೋಸ್ಕರ? ಅವರು ಪ್ರಿಯತಾಂಬೆ ಸದಾ ವಿಭು, ನಾವು ಮಾಡಿದ್ದ ಅವನಿಗೋಸ್ಕರ. ಇದರಿಂದ ನಿಮ್ಗೆ ಆದ್ರೆ ತಗೊಳ್ರಿ ಅಷ್ಟೇ. ಸಜ್ಜನರ ಮೇಲೆ ಕಾರುಣ್ಯನೇ ಹೊರತು ಸಜ್ಜನರು ಯಾವತ್ತೂ ಅವರಿಗೆ ಉದ್ದಿಷ್ಟರಲ್ಲ. ಪರಮಾತ್ಮನೇ ಅವರಿಗೆ ಮುಖ್ಯವಾಗಿ ಉದ್ದೇಶ. ಅವನಿಗೋಸ್ಕರ ನಾವು ಕೆಲಸ ಮಾಡೋರು. ನೀವು ಪರಮ ಭಕ್ತರು, ನನ್ನ ಕಾರುಣ್ಯದಿಂದ ಉದ್ಧಾರ ಆಗಲಿ ಅಷ್ಟೇ. ಹೀಗೆ ಗೀತಾ ಭಾಷ್ಯವನ್ನ ಆಚಾರ್ಯರು ಉಪಸಂಹಾರ ಮಾಡಿ ಅದರಂತೆ ಗೀತಾ ತಾತ್ಪರ್ಯವನ್ನು ಕೂಡ ಉಪಸಂಹಾರ ಮಾಡುತ್ತಾರೆ. ಯಾವ ಅನುವ್ಯಾಖ್ಯಾನದ ಅಂತಿಮ ಪದ್ಯವೋ ಅದನ್ನೇ ಇಲ್ಲೂ ಹೇಳ್ತಾರೆ. ನಿಶೇಷ ದೋಷರಹಿತ ಕಲ್ಯಾಣಾಖಿಲ ಸದ್ಗುಣ ಭೂತಿ ಸ್ವಯಂಭು ಶರ್ವಾದಿ ವಂದ್ಯಂ ತ್ವಾಂ ನೌಮಿ ಮೇ ಪ್ರಿಯಂ. ಭೂತಿ ಅಂದ್ರೆ ಮಹಾಲಕ್ಷ್ಮಿ, ಟೀಕಾಕೃತ್ಪಾದರು ಕೂಡ ತಿಳಿಸುತ್ತಾರೆ. ಅಂತಹ ಮಹಾಲಕ್ಷ್ಮೀ ದೇವಿಯೇ ಮುಂತಾದವರಿಂದ ವಂದ್ಯನಾದಂತಹ ಅನಂತ ಕಲ್ಯಾಣ ಗುಣಪೂರ್ಣನಾದ ದೋಷ ದೂರನಾದಂತಹ ನಾರಾಯಣ, ನಿನ್ನನ್ನು ನಾನು ಕಾಣ್ತಾ ಇದ್ದೇನೆ ಸ್ವಾಮಿ. ಅಂತಹ ಪ್ರತ್ಯಕ್ಷಕ್ಕೆ ವಿಷಯನಾದಂತಹ ನೀನು ವಿಶೇಷ ದೋಷರಹಿತ ಕಲ್ಯಾಣ ಅಖಿಲ ಸದ್ಗುಣ ಭೂತಿ ಸ್ವಯಂಭು ಶರ್ವಾದಿ ವಂದ್ಯಂ ತ್ವಾಂ ನೌಮಿ. ನೀ ಯಾರು ನನಗೆ? ಮೇ ಪ್ರಿಯಂ, ನಿನ್ನ ಹೊರತಾಗಿ ಬೇರೆ ಯಾರೂ ನನಗೆ ಪ್ರಿಯರಿಲ್ಲ, ನೀನೊಬ್ಬನೇ ನನಗೆ ಪ್ರಿಯ. ಹೀಗೆ ಆ ಪರಮಾತ್ಮನಲ್ಲಿ ಸಮರ್ಪಣೆಯನ್ನು ಮಾಡಿಕೊಡುತ್ತಾರೆ. ಹೀಗೆ ಆ ಭಗವದ್ಗೀತಾ ಗ್ರಂಥ ಅನ್ನಬಹುದು ಇಷ್ಟು ದಿನಗಳ ಕಾಲ ಇಲ್ಲಿ ನಡೆದಿದೆ. ಈ ಭಗವದ್ಗೀತೆ ಮೇಲೆ ಎಷ್ಟೋ ಜನ ಆಕ್ಷೇಪ ಮಾಡಿದವರಿದ್ದಾರೆ. ಅದು ಆಕ್ಷೇಪ ಅಂತ ಯಾಕೆ ಕರಿತೀವಿ ಅಂತಂದ್ರೆ, ಒಂದು ದೇವಸ್ಥಾನ ಅಂತ ಇರುತ್ತೆ. ಆ ದೇವಸ್ಥಾನಕ್ಕೆ ಎಲ್ಲರೂ ಬರೋರು ಹೋಗೋರು ಇರ್ತಾರೆ. ಕೆಲವರು ಕೊಳಕು ಕಾಲಿಂದ ಬರ್ತಾರೆ, ಕೆಲವರು ಒಳ್ಳೆ ಮನಸ್ಸಿಂದ ಒಳ್ಳೆ ಶುಚಿಭೂತರಾಗಿ ಬರ್ತಾರೆ. ದೇವಸ್ಥಾನದಲ್ಲಂತೂ ಯಾರು ತಡೆಯಕ್ಕಾಗಲ್ಲ. ಒಂದು ವೇಳೆ ಆ ಕೊಳಕು ಕಾಲಿನಿಂದ ಬಂದ್ರೆ ದೇವಸ್ಥಾನ ಏನಾಗುತ್ತೆ? ಕೊಳಕಾಗುತ್ತೆ. ಹಾಗೆ ಭಗವದ್ಗೀತೆ ಅನ್ನೋದು ದೇವಸ್ಥಾನದ ಥರ. ಅಲ್ಲಿ ಅನೇಕ ದುರ್ಮತಿಯಿಂದ ಕೂಡಿದ ಕೆಲವರು ಬಂದು 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 ಭಗವದ್ಗೀತೆ ಯದ್ಯಪಿ ಪವಿತ್ರವೇ ಆಗಿದ್ದರೂ ಅದಕ್ಕೆ ಕೆಸರು ಮೆತ್ತುವ ಕೆಲಸಗಳು ಅಂತ ಆದಾಗ ಅದನ್ನ ಪುನಃ ಯಥಾರ್ಥವಾದ ಅರ್ಥವನ್ನು ತಿಳಿಸಿಕೊಡುವಂತಹ ಶುದ್ಧೀಕರಣವನ್ನು ಮಾಡಿ ಜಗತ್ತಿಗೆ ಉಪಕಾರ ಮಾಡಿದ ಮಹಾನುಭಾವರು ಅಂದ್ರೆ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು. ನಿಜವಾದ ಗೀತೆಯ ಅಭಿಪ್ರಾಯವನ್ನು ತಿಳಿಸಿಕೊಟ್ಟರು. ಅಂತಹ ಆಚಾರ್ಯರ ತಾತ್ಪರ್ಯ ಭಾಷ್ಯ ಅದೆರಡರ ಸಾರ ಸಂಗ್ರಹವಾದ ಗೀತಾರ್ಥ ಸಂಗ್ರಹ ರೂಪವಾದ ಗೀತಾ ವಿವೃತ್ತಿ. ಇದೇ ಗೀತಾ ವಿವೃತ್ತಿ ಸಂಸ್ಕೃತದಲ್ಲಿದೆ. ಸಾಮಾನ್ಯ ಜನರು ಸ್ವಾಮಿನ ಅಷ್ಟ ನಮಗೆ ಪಾಂಡಿತ್ಯ ಇಲ್ಲ, ಸಂಸ್ಕೃತ ಅರ್ಥ ಮಾಡಿಕೊಳ್ಳೋದು ಕಷ್ಟ, ಆದ್ರೆ ಗೀತೆಯ ಅಭಿಪ್ರಾಯ ನಮಗೆ ಗೊತ್ತಾಗಬೇಕು. ನೀವು ಉದ್ದುದ್ದುದ್ದುದ್ದ ಪ್ರವಚನ ಮಾಡಿಬಿಟ್ರೆ ಗೀತೆ ನಾವು ನೋಡಿದಾಗ ನಮ್ಗೆ ಗೊತ್ತಾಗೋದಿಲ್ಲ. ಅಂತಹ ಭಗವದ್ಗೀತೆ ಒಂದೊಂದು ಪದಕ್ಕೆ ಏನು ಅರ್ಥ ನಮಗೆ ಗೊತ್ತಾಗಬೇಕು ಅಂತ ಕೇಳಿದ್ದಕ್ಕೆ ಆ ಕಾಲದಲ್ಲಿ ಕನ್ನಡದಲ್ಲಿ ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರು ಸಜ್ಜನರ ಮೇಲೆ ಕಾರುಣ್ಯದಿಂದ ನಿರ್ಮಾಣ ಮಾಡಿಕೊಟ್ಟ ಗ್ರಂಥ ಗೀತಾ ಪ್ರತಿಪದಾರ್ಥ ಚಂದ್ರಿಕಾ. ಪ್ರತಿಪದಾರ್ಥವನ್ನು ಕೂಡ ತಿಳಿಸಿಕೊಡುವ ಬೆಳಗುವಂತಹ ಗ್ರಂಥ. ಚಂದ್ರಿಕಾ ಅಂತ ಯಾಕೆ ಇಟ್ಟಿದ್ದು? ತ್ರಾಸ ಆಗಲ್ಲ, ತಂಪಾಗಿ ಬರುತ್ತೆ ನಿಮಗೆ ಆನಂದದಿಂದ. ಕನ್ನಡದಲ್ಲಿ ಬಂದ್ರೆ ತಂಪು, ಯಾಕೆ ನಾವು ಸಂಸ್ಕೃತ ಆಗ ಬರಲ್ಲಲ್ಲ. ಯಾಕಂದ್ರೆ ಸಂಸ್ಕೃತ ಅಂತ ಬಂದ್ರೆ ಒಂದು ಮೈಲಿ ದೂರ ಹಾರುವಂತಹ ದುಸ್ಥಿತಿಯಲ್ಲಿದ್ದೀವಿ. ಅದಕ್ಕೋಸ್ಕರ ಚಂದ್ರಿಕಾ ತಂಪಾಗಿರುತ್ತೆ ನಿಮಗೆ, ನಮ್ಮ ಭಾಷೆ ಮಾತೃಭಾಷೆ. ಆದ್ದರಿಂದ ಗೀತೆಯ ಅರ್ಥ ಆಗಬೇಕು. ಅಷ್ಟೇ ಅಲ್ಲ, ಇದೇ ಗೀತೆಯನ್ನೇ ಆ ಕಾಲದಲ್ಲಿ ಒಂದು ಸಭೆ ಸೇರಿಸಿ ಗೀತೆಯಲ್ಲಿ ಪ್ರತಿಪಾದ್ಯವಾದ ತತ್ವ ಅಂತಂದ್ರೆ ಅದು ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ತಿಳಿಸಿಕೊಟ್ಟ ತತ್ವನೇ ಅಂತ ಹೇಳಿ ಸಮರ್ಥನೆ ಮಾಡಿ ಆ ಕಾಲದಲ್ಲಿ ತೋರಿದಂತಹ ವಿನೋದಾರ್ಥ ಪುರುಷರು ಅವರ ಮೇಲೆ ಆಕ್ಷೇಪ ಬಂದಾಗ, ಆ ಗ್ರಂಥದ ಮೇಲೆ ಆಕ್ಷೇಪ ಬಂದಾಗ ಉತ್ತರ ಕೊಟ್ಟವರು ಅಂತಂದ್ರೆ ನಮ್ಮ ಆಚಾರ್ಯರು. ಅದೇ ಸಭಾಸಾರ ವೈಭವ ಅಂತ ಇವತ್ತು ಸ್ಮರಣೆ ಅಂತ ಅನ್ಕೊಂಡಿರೋದ್ರಿಂದ ಕಿಂಚಿತ್ತಾದ್ರೂ ಅವ್ರದ್ದು ಸ್ಮರಣೆ ಅಂದ್ರೇನು, ಅವ್ರ ಚರಿತ್ರೆ ಯಾರು ಗೊತ್ತಿಲ್ರಿ. ಸೂರ್ಯಚಂದ್ರ ಕಥೆ ಹೇಳೋದಂಗೆ ಆಗುತ್ತೆ. ಅವ್ರ ಕಥೆ ಅಂತ ಹೇಳಿದ್ರೆ ಬಾಳ್ಗಾರಲ್ಲಿ ಹುಟ್ಟಿ ಹಳ್ಳಿ ಕುಗ್ರಾಮ ಇವತ್ತಿಗ ಆ ಬಾಳ್ಗಾರ ಪ್ರಸಿದ್ಧಿ ಆದ್ರೆ ಬಾಳ್ಗಾರಾಚಾರ್ಯರಿಂದ ಪ್ರಸಿದ್ಧಿ ಆದದ್ದು. ಅಂತಹ ಹಳ್ಳಿಯಲ್ಲಿದ್ದವರು ಎಲ್ಲೋ ಬಂದದ್ದೆಲ್ಲಿ? ಜಾರಿಹಾಳ್ ಶ್ರೀನಿವಾಸಾಚಾರ್ಯ ಹತ್ರ. ಅದಕ್ಕೂ ಅವರಿಬ್ಬರಿಗೆ ಯಾವುದು ಸೇತು? ಭಗವದ್ಗೀತಾನೇ. ಜಾರಿಹಾಳಾಚಾರ್ಯರ ಭಗವದ್ಗೀತಾ ಪ್ರವಚನವನ್ನ ಕೇಳಿ ಆ ಗೀತಾ ಪ್ರವಚನದ ಸಂದರ್ಭದಲ್ಲಿ ಮಂಗಳದ ದಿವಸ ಅವರು ಏನು ಯಾವುದೇ ದಾಕ್ಷಿಣ್ಯ ಇಲ್ಲದೆ ಗೀತೆಯಲ್ಲಿ ಪ್ರತಿಪಾದ್ಯವಾದದ್ದು ಮಧ್ವಮತವೇ ಹೊರತು ಅದ್ವೈತಾದಿ ಯಾವ ಗ್ರಂಥವೂ ಅಲ್ಲ ಅಂತ ಹೇಳಿ ತೋರಿಸಿದ್ರಲ್ಲ, ಆ ದೀಕ್ಷೆಯನ್ನು ನೋಡಿ ಓದದರೆ ಇವರ ಹತ್ರ ಓದಬೇಕು ಅಂತ ಮನಸ್ಸಿನಲ್ಲಿತ್ತು. ಅಷ್ಟೇ ಅಲ್ಲ, ಇವರದ್ದು ಕೂಡ ಬಹಳ ತೀಕ್ಷ್ಣ ಬುದ್ಧಿ. ಅಷ್ಟರಲ್ಲಿ ಕುಂದಾಪುರ ಸ್ವಾಮಿಗಳವರ ಚಿಂತನೆಗೆ ಅಂತ ಹೇಳಿ ಕೆಲವೊಂದಿಷ್ಟು ಅಂಶವನ್ನ ತಮಗೋಸ್ಕರ ಇವರಿಗೆ ಬಾಯಲ್ಲಿ ಮಾಡಿಸಿದ್ದನ್ನ ಆಗಲೇ ಜಾರಿಹಾಳಾಚಾರ್ಯ ಕೇಳಿದ್ರು. ಇಂಥವ್ರಿಗೆ ಪಾಠ ಹೇಳಬೇಕು ಅಂತಿತ್ತು ಅವ್ರಿಗೂ ಮನಸ್ಸಿನಲ್ಲಿ. ದೇವರು ಅದನ್ನು ಒದಗಿಸೋನಲ್ಲ. ಎಷ್ಟೇ ಆದರೂ ಆ ಪ್ರಸಂಗ ಒದಗುತ್ತೆ. ಪಾಠಕ್ಕೆ ಬರ್ತೀಯಾ ಅಂತ ಜಾರಿಹಾಳಾಚಾರ್ಯರು ಕೇಳುತ್ತಾರೆ. ಅವ್ರು ಯಾರಿಗೂ ಪಾಠ ಹೇಳ್ತೀನಿ ಅಂತ ಅನ್ನೋದೇ ಅಲ್ಲ. ಅಂಥ ನಿರೋಧಾರ್ಥ ಪುರುಷರು.
ಅವ್ರು ಕೇಳಿದ ಕೂಡಲೇ ಗೋವಿಂದ ಅಂತ ಹೇಳಿ ಪಾದಕ್ಕೆ ಶರಣಾಕ್ರಾಂತರಾಗಿ, ಏನು ಈಗಿನ ಕಾಲದಲ್ಲಿ ಓದಂಗೆ ಓದೋದಲ್ಲ, ಹೇಗೆ ಉಪನಿಷತ್ತಿನಲ್ಲಿ ಶಿಷ್ಯ ಗುರುಗಳ ಹತ್ರ ಹೋಗಿ ಹೇಗೆ ವಿನೀತನಾಗಿ ತಗ್ಗಿ ಬಗ್ಗಿ, ಅವ್ರಿಗಷ್ಟೇ ಅಲ್ಲ, ಅವ್ರ ಹೆಂಡತಿ ಮಕ್ಕಳು ಪರಿವಾರ ಯಾರಿಗೂ ಕೂಡ ಏನೂ ಮಾತನಾಡದೆ, ಅವ್ರು ಏನಂದ್ರೂ ಕೂಡ ಅದನ್ನ ಸಹಿಸಿಕೊಂಡು, ಇದನ್ನ ತಿತಿಕ್ಷಾ ಅಂತ ಕರೀತಾರಲ್ಲ, ಆ ಶುಶ್ರೂಷೆ ಮಾಡಬೇಕಾದ್ರೆ ಶಿಷ್ಯನಿಗೆ ಇರಬೇಕಾದ ಅತ್ಯವಶ್ಯವಾದಂತಹ ಅಂಶ, ಅದನ್ನ ಅವರು ಹೊಂದಿ ಗುರುಗಳ ಶುಶ್ರೂಷೆಯನ್ನು ನಿಷ್ಕಾಮವಾಗಿ ನಿಷ್ಕಲ್ಮಶವಾಗಿ ಭಕ್ತಿಯಿಂದ ಮಾಡಿದ್ರಲ್ಲ. ಅನುಗ್ರಹ ಗುರುಗಳು ಮಾಡೋದಲ್ಲ, ಗುರುಗಳ ಒಳಗಿನಿಂದ ಶ್ರೀಹರಿ ಮಾಡೋದು. ಆ ಪರಮಾತ್ಮ ಮುಖ್ಯ ಪ್ರಾಣದೇವರು ವಿಶೇಷವಾಗಿ ಅವರಿಗೆ ಅನುಗ್ರಹವನ್ನು ಮಾಡಿ ಶೀಘ್ರದಲ್ಲಿ ನ್ಯಾಯಸುಧಾದಿ ಗ್ರಂಥಗಳನ್ನ ಆಚಾರ್ಯರಿಂದ ಉಪದೇಶವನ್ನು ಪಡೆದ ಮಹಾನುಭಾವರು. ಎಲ್ಲಿರಿ ಅವರ ಕೀರ್ತಿ, ಇವತ್ತು ಅವರ ಹೆಸರಲ್ಲಿ ನಾವು ಊಟ ಮಾಡಬೇಕು. ಪ್ರಾಯ ಕೂತವರಿದ್ರು ಅವ್ರ ಪ್ರವಚನ ಕೇಳಿದವರೇ. ಅವರ ಪ್ರವಚನಕ್ಕೆ ಯಾರು ಸರ್ಟಿಫಿಕೇಟ್ ಕೊಟ್ಟಿದ್ದು ಆ ಕಾಲದಲ್ಲಿ ಅಂತಂದ್ರೆ, ಜಲಯಾಣಾಚಾರ್ಯ ಪ್ರವಚನಕ್ಕೆ ಮುಂಚೆ ನಮ್ಮ ಆಚಾರ್ಯ ಉಪನ್ಯಾಸ ಹಾಕಬೇಕು. ಉಪನ್ಯಾಸವನ್ನ ನಮ್ಮ ಆಚಾರ್ಯ ಮಾಡಿದ್ರೆ ಜಲಯಾಣಾಚಾರ್ಯ ಹೇಳಬೇಕು ಗೋರಾಟ್ ಅಂತ ಕರೀತಿದ್ರು. ಗೋರಾಟ್ ಇವರು ಉಪನ್ಯಾಸ ಮಾಡ್ತಾರೆ ಅಂತ ಅಟ್ಟು ತಮ್ಮ ಶಿಷ್ಯನ ಮೇಲೆ ಪ್ರೀತಿಯನ್ನು ತೋರಿಸಿ ಸಂಪೂರ್ಣವಾಗಿ ಅವರ ಎರಡೂ ಕೈಗಳನ್ನು ಅವರ ತಲೆಯ ಮೇಲಿಟ್ಟು ಅನುಗ್ರಹವನ್ನು ಮಾಡಿ, ಮುಂದೆ ಅವರು ಬೆಂಗಳೂರಿಗೆ ಬಂದಾಗ ಅವ್ರಿಗೆ ಎಲ್ಲಿ ಬೆಂಗಳೂರಲ್ಲಿ ಇರಬೇಕು ಅನ್ನೋ ಯಾವ ವಿಚಾರನೂ ಇರಲಿಲ್ಲ. ಹೆಂಗೆ ಅಧ್ಯಯನ ಮಾಡಿ ಅವರು ಊರಿಗೆ ಹೋಗ್ತಾರೋ ಅಂತ ಬಾಳಗಾರಿಗೆ ಹೋಗೋದೋ ಮತ್ತೊಂದೋ ವಿಚಾರ ಇಟ್ಕೊಂಡಿದ್ರು. ಅವರು ಬೆಂಗಳೂರಿಗೆ ಬಂದಾಗ ಜಲಯಾಳ ಆಚಾರ್ಯರ ಪ್ರವಚನ ಆಯಿತು. ಪ್ರವಚನ ಆಗಿ ಪುನಃ ಅವರು ಧಾರವಾಡಕ್ಕೆ ಹೋಗಬೇಕು ಅಂತ ಅನ್ಕೊಂಡಾಗ ಇಲ್ಲಿದ್ದಂತಹ ಬೆಂಗಳೂರು ನಿವಾಸಿಗಳು, ಸ್ವಾಮಿ ನೀವು ಹೋಗ್ಬಿಟ್ರೆ ಈ ಪ್ರವಚನದ ಸುಧೆ ಯಾರು ಹರಿಸೋರು, ಆದ್ದರಿಂದ ತಾವು ಅದಕ್ಕೆ ಏನಾದರೂ ವ್ಯವಸ್ಥೆ ಮಾಡಬೇಕು ಅಂತ ಅಂದಾಗ ತಮ್ಮ ಶಿಷ್ಯನನ್ನು ಕರೆದು, ನೀನು ಇವತ್ತಿಂದ ಇಲ್ಲಿರಬೇಕು, ನೀನು ಪ್ರವಚನ ಮಾಡಬೇಕು, ಗುರುಗಳ ಆದೇಶವನ್ನ ಪಾಲನೆ ಮಾಡೋದನ್ನ ನೋಡಿ ಕಲಿಬೇಕು ನಮ್ಮ ಆಚಾರ್ಯರಿಂದ. ಯಾರು ಕೇಳ್ತಾರ್ರಿ? ಅವ್ರೇನೋ ಪ್ಲಾನ್ ಇಟ್ಕೊಂಡಿರ್ತಾರೆ, ನೀನ್ ಇಲ್ಲಿರಬೇಕು ಮಾಡ್ಬೇಕು ಅಂತಂದ್ರೆ ಗೊತ್ತಿಲ್ಲ, ಗುರಿ ಇಲ್ಲ, ಯಾರು ಇಲ್ಲ, ನನಗೆ ಯಾಕೆ ಕೇಳ್ಬೋದಿತ್ತಲ್ಲ. ಏನೂ ಇಲ್ಲ, ಆಯ್ತು ಅವಶ್ಯ ಇಲ್ಲೇ ಪ್ರವಚನ ಮಾಡಿ, ಇಲ್ಲೇ ಇರ್ತೀನಿ, ಪಾಠ ಪ್ರವಚನ ಮಾಡ್ಕೊಂಡು ನಾನು ಇರ್ತೀನಿ ಅಂತ ಹೇಳಿ ಅವತ್ತಿನಿಂದ ನೆಲೆಸದವರು. ಅವತ್ತಿನ ದಿವಸಕ್ಕೆ ಬೆಂಗಳೂರಲ್ಲಿ ಆಗಿನ ಕಾಲದವರು ಹೇಳಂಗೆ ಶರ್ಟ್ ತೆಗಿತಾ ಇರಲಿಲ್ಲ ಯಾರು. ಶರ್ಟ್ ತೆಗಿಲಿಕ್ಕೆ ನಾಚಿಕೆ, ಶರ್ಟ್ ತೆಗಿಲಿಕ್ಕೆ ನಾಚಿಕೆ ಅಂದ್ರೆ ಅಂಗಾರಾಕ್ಷತೆ ಅಂತೂ ದೂರ ದೂರದಲ್ಲೂ ಇಲ್ಲ. ಅಂತಹದ್ದು ಅವರಲ್ಲಿ ಬ್ರಾಹ್ಮಣ್ಯ ಹುಟ್ಟಿಸಿ, ವೈಷ್ಣವ ದೀಕ್ಷೆ ಹುಟ್ಟಿಸಿ, ವಿಶೇಷವಾಗಿ ಹಣೆಯಲ್ಲಿ ಅಂಗಾರಾಕ್ಷತೆಯನ್ನು ಎಷ್ಟು ಮುಖ್ಯ ಅಂತ ಅಲ್ಲಿ ತೋರಿಸಿಕೊಟ್ಟು, ಎಲ್ಲರ ಬಾಯಲ್ಲಿ ಏನು ಬರಬೇಕು? ಬಿಡಬೇಡಿ, ಬಿಟ್ಟು ಕೆಡಬೇಡಿ. ಏನನ್ನ? ಮಧ್ವ ಸಿದ್ಧಾಂತದ ಪದ್ಧತಿ, ಬಿಡಬೇಡಿ, ಬಿಟ್ಟು ಕೆಡಬೇಡಿ. ಅವ್ರು ಹೇಳ್ತಿದ್ದೇನು, ಏನಾದ್ರೂ ಆಗಬಹುದು, ಮಾತ್ರ ಆಗುವುದಿಲ್ಲ. ಮಧ್ವಾಚಾರ್ಯರ ಭಕ್ತನಾಗು. ಅದಕ್ಕೆ ಜಲಯಾಳಾಚಾರ್ಯರು ಹಾಕೊಂಡಂತಹ ಒಂದು ಪಂಥ ಏನು, ಅನೇಕ ಉತ್ಸವಗಳಿದ್ದಾವೆ. ಆದ್ರೆ ಯಾವ ಉತ್ಸವ ಮಾಡಿದ್ರೆ ಎಲ್ಲ ಉತ್ಸವ ಬಂದಂಗೆ ಮಧ್ವನವಮಿ ಆಚಾರ್ಯರ ಉತ್ಸವ ಮಾಡಿದರೆ ಇನ್ನೆಲ್ಲವೂ ಅದರೊಳಗೆ ಸೇರಿದಂತೆ ಅಂತ ಅವರು ಗುರುಗಳು ಹಾಕಿಕೊಟ್ಟಂತಹ ಒಂದು ವಿಶೇಷವಾದ ಉತ್ಸವವನ್ನ ಅವಿಚ್ಛಿನ್ನವಾಗಿ ಭಕ್ತಿ ಶ್ರದ್ಧೆಯಿಂದ ತಾವು ಅದರಂತೆ ಎಲ್ಲರನ್ನೂ ಆ ಮಾಧ್ವತ್ವವನ್ನು ಜಾಗೃತಿಗೊಳಿಸಿ, ವೈಷ್ಣವತ್ವವನ್ನು ಜಾಗೃತಿಗೊಳಿಸಿ, ಹರಿಗುರು ಭಕ್ತಿಯನ್ನು ಜಾಗೃತಿಗೊಳಿಸಿ ಅವರನ್ನು ಆ ಗಂಗಾ ನದಿಯಲ್ಲಿ ಮಿಂದುವಂತೆ ಮಾಡಿದ್ರಲ್ಲ. ಅವರ ಪುಣ್ಯೆಯಲ್ಲಿ, ಅವರ ಸಾಧನೆಯಲ್ಲಿ, ಅವರ ಪ್ರವಚನದ ವೈಭವ, ಅವರ ಪ್ರವಚನ ವೈಭವನ ಹೇಳೋಷ್ಟೇ ಇಲ್ಲ. ಕೂತವರೆಲ್ಲರೂ ಪ್ರಾಯ ಕೇಳಿದವರೇ. ಅವ್ರ ಉಪನ್ಯಾಸ ಕೇಳಿ, ನಮ್ಮ ಉಪನ್ಯಾಸ ಯಾರಾದ್ರೂ ಕೇಳ್ಬಿಟ್ಟಿದ್ರೆ ಕೇಳ್ತಾನೆ ಇದ್ದೀರಾ. ಆದ್ರೆ ಅವ್ರ ಉಪನ್ಯಾಸ ಒಂದು ರೀತಿಯಾಗಿ ಭಕ್ಷ್ಯಭೋಜ್ಯಗಳು, ಪಂಚಭಕ್ಷ ಪರಮಾನ್ನ ಆ ಊಟ ಇದ್ದಂಗೆ ಅವ್ರದಾಗ ನಮ್ಗೆ ವ್ರತದ ಊಟ ನಿಷಿದ್ಧ ಅಲ್ಲ, ಅದಷ್ಟು ಸ್ವಾರಸ್ಯ ಇರಲ್ಲ. ಅಂತಹ ಪ್ರವಚನ ಅವರು ತಮ್ಮ ಅವ್ರು ಏನು ಮಾಡೋದು ಸ್ವಾರಸ್ಯನೇ. ಅವ್ರು ಮಾತಾಡೋದು ಸ್ವಾರಸ್ಯ, ಅವ್ರ ಗ್ರಂಥ ಬರೆಯೋದು ಸ್ವಾರಸ್ಯ, ಎಲ್ಲವನ್ನೂ ತಿಳಿ ಭಾಷೆಯಲ್ಲಿ ಬರೆಯುವಂತಹ ಒಂದು ವ್ಯಕ್ತಿತ್ವ. ಆದ್ರೆ ಅಷ್ಟೇ ಗಂಭೀರವಾದ ಮಾತು ಅಷ್ಟೇ ಅಲ್ಲ, ಎಲ್ಲದಕ್ಕಿಂತ ಮುಖ್ಯವಾಗಿ ದೀಕ್ಷಾ ಅಂತ ನೋಡ್ಬೇಕು ಅವರಲ್ಲಿ. ಏನಾದರೂ ಸಿದ್ಧಾಂತದ ಮೇಲೆ ಆಕ್ಷೇಪ ಬಂದ್ರೆ, ಅದು ಸಣ್ಣ ಗ್ರಂಥ ಅಂತ ಕರೆಸ್ಕೊಂಡಿರೋ ಮಣಿಮಂಜರಿ ಆಗಿರಬಹುದು, ದೊಡ್ಡ ಗ್ರಂಥ ಅಂತ ಕರೆಸ್ಕೊಂಡ ಭಗವದ್ಗೀತಾನೇ ಆಗಿರಬಹುದು, ಸಿದ್ಧಾಂತದ ಮೇಲೆ ಏನೇ ಆಕ್ಷೇಪ ಬಂದ್ರೆ ವಾಯುಸ್ತುತಿನಾದ್ರೂ ಆಗಿರಬಹುದು, ಅದಕ್ಕೆ ಸಮರ್ಪಕವಾಗಿ ಉತ್ತರ ಕೊಟ್ಟ ಮಹಾನುಭಾವರು ಅಂದ್ರೆ ಅವರೇ. ಕೆಲವರಿಗೆ ದೀಕ್ಷಾ ಇದ್ರೂ ದಕ್ಷತೆ ಇರಲ್ಲ, ಕೆಲವರಿಗೆ ದಕ್ಷತೆ ಇರುತ್ತೆ ದೀಕ್ಷಾನೇ ಇರಲ್ಲ. ಅವ್ರು ಹಾಗಲ್ಲ, ಎರಡೂ ಕೂಡ ಇದ್ದಂತಹ ಮಹಾನುಭಾವರು. ಅದಕ್ಕೆ ವಾಯುಸ್ತುತಿಗೆ ಯಾರೋ ಒಬ್ರು ಕನ್ನಡ ಭಾಷೆ ಬರೆದು ಈಶಾನ ಸ್ತುತಿ ಅಂತ, ಅದಕ್ಕೆ ಇವರು ಉತ್ತರ ಬರೆದಿದ್ದಾರೆ ಶ್ಲೋಕ ರೂಪದಲ್ಲೇ ಮಾತೃಸ್ತುತಿ ಅಂತ. ಮಣಿಮಂಜರಿಗೆ ಯಾರೋ ಒಬ್ರು ಆಕ್ಷೇಪ ಮಾಡಿದ್ರು ಮಾಣಿಕ್ಯ ಮಂಜರಿ ಅಂತ, ಅದಕ್ಕೆ ಇವರು ಮಣಿಮಂಜರಿಯ ಪ್ರಾಮಾಣಿಕ ಸ್ವರೂಪವನ್ನು ತೆಗೆದುಕೊಟ್ಟವರು. ಅದಕ್ಕೆ ಮಣಿಮಂಜರಿ ವೈಭವಂ ಅಂತ ಗ್ರಂಥ ಬರೆದು
ಅದರಂತೆ ಹಿಂದೆ ಹೇಳಿದಂತೆ ಸಭಾಸಾರ ಸಂಗ್ರಹಕ್ಕೆ ಖಂಡನಾಭಾಸವನ್ನ ಯಾರೋ ಒಬ್ರು ಬರೆದಾಗ ರಾಮಚಂದ್ರ ಶಾಸ್ತ್ರಿ ಸೂರಿಗಳು ಅಂತ ಹೇಳಿ ತಾವದಕ್ಕೆ ಸಭಾಸಾರ ವೈಭವಂ ಅಂತ ಹೇಳಿ ತಾವದನ್ನು ಬರೀತಾರೆ. ಒಂದು ಅಂಶವನ್ನು ಹೇಳೋದಾದ್ರೆ ಎಷ್ಟು ಚೆನ್ನಾಗಿರುತ್ತೆ ಅವರದು ವಾಕ್ಯ ಅಂತ ಹೇಳಿ, ಅವರು ಒಂದು ಮಾತು ಬರುತ್ತೆ ಭಗವದ್ಗೀತೆಯಲ್ಲಿ, ಈಶ್ವರ ಸರ್ವಭೂತಾನಾಂ ಹೃದ್ದೇಶೇರ್ಜುನ ತಿಷ್ಠತಿ ಭ್ರಾಮಯನ್ ಸರ್ವಭೂತಾನಿ ಯತ್ರಾರೂಢಾನಿ ಮಾಯೆಯ ಅಂತ. ಇದಕ್ಕೆ ಸಭಾಸಾರ ಸಂಗ್ರಹದಲ್ಲಿ ಬಂದ ಒಂದು ವಿಷಯಕ್ಕೆ ಒಂದು ಆಕ್ಷೇಪ ಮಾಡ್ತಾರೆ. ಏನು ಅಂತಂದ್ರೆ ಅಲ್ಲಿರೋ ಪಂಕ್ತಿ ಓದ್ಬಿಟ್ರೆ ಬಹಳ ಚೆನ್ನಾಗಿದೆ, ಮಾತೇ ಚೆನ್ನಾಗಿದೆ. ಅಲ್ಲಿ ಏನ್ ಹೇಳ್ತಾರೆ, ಮಹಾರಾಜನ ಮನೆಯಲ್ಲಿ ವಾಸ ಮಾಡುತ್ತಿದ್ದು ಇದು ನನ್ನ ಮನೆಯೋ ಎಂಬ ಜ್ಞಾನ ಉಳ್ಳವನಾದರೆ ನೀನು ಒಂದಾನೊಂದು ದಿನ ಕಾರಾಗೃಹಕ್ಕೆ ಹೋಗುವುದರಲ್ಲಿ ಸಂದೇಹವಿಲ್ಲ. ಹಾಗೆಯೇ ಈಶ್ವರನ ಸರ್ವೋತ್ತಮತ್ವವನ್ನು ತಿಳಿಯದೆ ಅವರ ಗುಣೋತ್ಕರ್ಷಕ್ಕೆ ನ್ಯೂನತಾ ಸಂಪಾದಕವಾದ ತಾನೇ ಈಶ್ವರನು ಎಂಬ ಜ್ಞಾನ ಉಳ್ಳವನಾದರೆ ಈಶ್ವರನ ಕೋಪಕ್ಕೆ ಪಾತ್ರನಾಗಿ ನರಕಾದ್ಯನರ್ಥಗಳನ್ನು ಅನುಭವಿಸಬೇಕಾಗಬಹುದು ಎಂದು ಅದ್ವೈತಿಗಳನ್ನ ಅನುಲಕ್ಷಿಸಿ ಉಪರೋಧಕವಾಗಿ ಹೇಳಿದ್ದಾರೆ. ಅವರು ಸತ್ಯಜ್ಞಾನ ಸ್ವಾಮಿಗಳವರ ಮಾತನ್ನ ಅನುವಾದ ಮಾಡ್ತಾ ಇರೋರು. ಅದಕ್ಕೆ ಅವರೇನಂತಾರೆ ಹೇಳಿದ್ದಾರೆ, ಸ್ವಾಮಿಗಳು ಈ ವಿಧಾನವನ್ನ ಕಲ್ಪಿಸಿ ಅನುಕ್ತೋಪಾಲಂಬ ದೋಷಕ್ಕೆ ಪಾತ್ರರಾಗಿದ್ದಾರೆ. ಅನುಕ್ತೋಪಾಲಂಬ ಅಂದ್ರೆ ಹೇಳದೇ ಇರುವ ಪ್ರಶ್ನೆಗೆ ಉತ್ತರ ಕೊಡೋದು, ಅದ್ವೈತಿಗಳಿಗೆ ಹೇಳೇ ಇಲ್ಲ ಅಂತ. ಯಾಕೆ? ವಾಸ್ತವಿಕವಾಗಿ ಅದ್ವೈತಿಗಳು ಈಶ್ವರನು ನಾನು ಎಂದು ಎಂದಿಗೂ ಹೇಳಲಾರರು. ಹೀಗೆ ಹೇಳುವವರು ಆಸುರಿ ಸಂಪತ್ತಿನವರೇ. ಈಶ್ವರೋಹಮಹಂ ಭೋಗಿ ಎಂಬಲ್ಲಿಯ ಈಶ್ವರ ಶಬ್ದವು ಎಲ್ಲರಿಗೂ ನಾನೇ ಶಾಸಕನು ಎಂಬ ಅರ್ಥದಲ್ಲಿರುವುದು ಸ್ಪಷ್ಟವಿದೆ. ಈಶ್ವರೋಹಂ ಭಾವಕ್ಕೂ ಜೀವ ಬ್ರಹ್ಮೈಕ್ಯ ಭಾವಕ್ಕೂ ತಮಃ ಪ್ರಕಾಶದಷ್ಟು ಅಂತರವಿದೆ. ಆದರೆ ಅದ್ವೈತ ತತ್ವವನ್ನು ಚೆನ್ನಾಗಿ ತಿಳಿಯದೆ ಅವರ ದ್ವೇಷ ಮೂಲಕವಾಗಿ ದೋಷೈಕ ದೃಷ್ಟಿಯಿಂದ ನೋಡುವವರಿಗೆ ಗುಣಗಳೂ ದೋಷದಂತೆ ತೋರುತ್ತದೆ, ಅದಕ್ಕೆ ಉಪಾಯವಿಲ್ಲ ಎಂದು ಕರ್ಕಿಶಾಸ್ತ್ರಿಗಳ ಆಕ್ಷೇಪ. ಈಶ್ವರ ಸರ್ವಭೂತಾನ ಹೃದ್ದೇಶೇರ್ಜುನ ತಿಷ್ಠತಿ ಅನ್ನೋದಕ್ಕೆ ಅದಕ್ಕೆ ಉತ್ತರವಾಗಿ ನಮ್ಮ ಆಚಾರ್ಯರು ಬರೆಯುವಂತಹ ಶಬ್ದಗಳು ಹೀಗಿದೆ. ಈ ಶಾಸ್ತ್ರಿಗಳು ಹೇಳಿದಂತೆ ಶ್ರೀ ಸ್ವಾಮಿಗಳ ದೃಷ್ಟಾಂತ ವಿಧಾನವು ಅಸಂಬದ್ಧವಾಗಿರುವುದಿಲ್ಲ. ಕಾರಣ ಪ್ರಕರಣವನ್ನು ಹೇಳ್ತಾರೆ, ಯಾವುದೋ ಒಂದು ವಿಷಯವನ್ನು ತಗೊಂಡು ಉತ್ತರ ಕೊಡೋದಲ್ಲ. ಏನ್ ಪ್ರಸಂಗ ಬಂದಿದೆ? ಯಥಾರ್ಥ ಜ್ಞಾನವಾದರೆ ಉತ್ತಮ ಲೋಕ, ಆ ಅಯಥಾರ್ಥ ಜ್ಞಾನವಾದರೆ ನರಕಾದಿ ಅನರ್ಥಗಳು ಆಗುವುದಕ್ಕೆ ಕಾರಣವೇನು ಅಂತ ಪ್ರಶ್ನೆ ಕೇಳಿದ್ದಾರೆ ಸುಬ್ಬರಾಯ. ಇದು ಜೀವಗತವಾದ ಜ್ಞಾನಾಜ್ಞಾನಗಳಿಗೂ ಉತ್ತಮಾಧಮ ಲೋಕಗಳ ಪ್ರಾಪ್ತಿಗೂ ಸಂಬಂಧವಿಲ್ಲ ಎಂಬ ಅಭಿಪ್ರಾಯದಿಂದ ಕೂಡಿದೆ. ಸುಬ್ರಾಯನ ಪ್ರಶ್ನೆ ಅಭಿಪ್ರಾಯ ಹೀಗೆ. ಇದಕ್ಕೆ ಉತ್ತರಿಸುವ ಶ್ರೀ ಸ್ವಾಮಿಗಳು ಅಯಥಾರ್ಥ ಜ್ಞಾನದಿಂದ ಆಗುವಂತಹ ಕಾರಾಗ್ರಹ ಬಂಧನ ರೂಪವಾದ ಅನರ್ಥ ಫಲದ ದೃಷ್ಟಾಂತವನ್ನು ಕೊಟ್ಟು, ಹಾಗೆಯೇ ಸರ್ವೋತ್ತಮನಾದ ಈಶ್ವರನನ್ನು ನಾನೇ ಎಂದು ತಿಳಿಯುವ ಜೀವನ ಯಥಾರ್ಥ ಜ್ಞಾನಕ್ಕೂ ಈಶ್ವರನ ವ್ಯಾಪೋಪದಿಂದ ನರಕಾದ್ಯನರ್ಥಗಳು ಬರುತ್ತವೆ ಎಂದು ತಿಳಿಸಿರುವುದು ಸುಸಂಗತವೂ ಪ್ರಾಮಾಣಿಕವೂ ಆದ ಉತ್ತರವಾಗಿದೆ. ಅಂದ್ರೆ ಜ್ಞಾನಾಜ್ಞಾನದಿಂದ ಉತ್ತಮಾಧಮ ಲೋಕಗಳು ಹೇಗೆ ಅಂತ ಪ್ರಶ್ನೆ ಕೇಳಿದ್ರು. ಜ್ಞಾನಾಜ್ಞಾನದಿಂದ ಕಾರಾಗ್ರಹ ಅಥವಾ ಉತ್ತಮ ಸ್ಥಾನಾದಿಗಳು ಹೆಂಗೆ ಲೋಕದಲ್ಲಿದೆಯೋ ಅಂತ ಹಾಕಿ ಕೊಟ್ಟಿದ್ದಾರಷ್ಟೇ ದೃಷ್ಟಾಂತ. ಅದು ಬಿಟ್ಟು ಸಂಗತವಾಗಿದೆ ಅನ್ನೋದು ಸಂಗತವಾಗಿದೆ. ಇಷ್ಟಾದ ಮೇಲೆ ಅವರಂತಾರೆ, ಇದನ್ನು ಕರ್ಕಿಶಾಸ್ತ್ರಿಗಳು ಅದ್ವೈತಿಗಳ ನಿಂದನೆ ಎಂದು ತಿಳಿದು ಅವರವರೇ ತಿಳ್ಕೊಂಡ್ಬಿಟ್ಟಿದ್ದು, ನಾವು ಹೇಳೇ ಇಲ್ಲ ಆ ರೀತಿಯಾಗಿ ಪ್ರಲಾಪಿಸುತ್ತಿದ್ದಾರೆ. ನಾನು ಈಶ್ವರನು ಎಂದು ಅದ್ವೈತಿಗಳು ಎಂದಿಗೂ ಹೇಳಲಾರರು ಎಂಬುವ ಅಭಿಪ್ರಾಯವನ್ನು ತೋರಿಸುವ ಈ ಶಾಸ್ತ್ರಿಗಳು ಶಂಕರಾಚಾರ್ಯರು ಹೇಳ್ಕೊಂಡಿದ್ದಾರೆ. ಶಿವೋಹಂ ಶಿವೋಹಂ ಎಂಬ ಶಂಕರಾಚಾರ್ಯರ ಕೂಗಿಗೆ ಏನೆಂದು ಹೇಳುವವರು. ಈಶ್ವರ ಅಂದ್ರು ಶಿವ ಅಂದ್ರು ಒಂದೇ ಅಲ್ಲ ಮೇಲ್ನೋಟಕ್ಕೆ. ಇಲ್ಲೇನಿದೆ? ಶಿವೋಹಂ ಶಿವೋಹಂ ಅಂತ ಶಬ್ದ ಇದೆ. ಇಲ್ಲಿ ಕೃಷ್ಣ ಏನ್ ಹೇಳಿದ್ದಾನೆ? ಈಶ್ವರೋಹಂ ಈಶ್ವರೋಹಂ ಅಂತ ಹೇಳಿದ್ದಾನೆ. ಈಶ್ವರೋಹಂ ಭಾವಕ್ಕೂ ಜೀವ ಬ್ರಹ್ಮೈಕ್ಯ ಭಾವಕ್ಕೂ ತಮ ಪ್ರಕಾಶದಷ್ಟು ಅಂತರವಿದೆ ಎಂದು ವಿಶ್ಲೇಷಿಸಿರುವ ಕರ್ಕಿಶಾಸ್ತ್ರಿಗಳ ಅಭಿಪ್ರಾಯದಲ್ಲಿ ಅವರ ಮತವನ್ನು ತೆಗೆದುಕೊಳ್ತಾರೆ. ಇಲ್ಲಿ ನಿಮ್ಮ ಮತದ ಪ್ರಕಾರನೇ ಸತ್ಯಧ್ಯಾನ ಸ್ವಾಮಿಗಳವರು ಹೇಳಿದಾರಪ್ಪ, ಅದನ್ನು ಅರ್ಥ ಮಾಡಿಕೊಳ್ಳದೆ ಸತ್ಯಧ್ಯಾನದಾಗ ಅದ್ವೈತ ಗೊತ್ತಿಲ್ಲ ಅಂದ್ಬಿಟ್ಟಿದ್ಯಾ ಅಂತಂತಾರೆ. ಅದ್ವೈತಿಗಳು ಏನ್ ಹೇಳ್ತಾರೆ ಇಲ್ಲಿ? ಈಶ್ವರತ್ವ ಧರ್ಮಗಳು ಧರ್ಮ ವಿಶಿಷ್ಟ ವಸ್ತುವಿಗೂ ಜೀವತ್ವ ಧರ್ಮ ವಿಶಿಷ್ಟ ವಸ್ತುವಿಗೂ ಐಕ್ಯವಿರದೆ ಆ ಧರ್ಮಗಳು ಬಾಧಿತವಾದಾಗ ಚಿದೈಕ್ಯವಿರುವುದು ಎಂಬುದು ನಿಗೂಹಿತವಾಗಿದೆ. ಇದು ಅವರ ಅಭಿಪ್ರಾಯ. ಈಶ್ವರನಿಗೂ ಜೀವನಿಗೂ ಐಕ್ಯ ಅಲ್ಲ. ಈಶ್ವರ ಅನ್ನೋಲ್ಲಿ ಒಬ್ಬ ಚೇತನ ಇದ್ದಾನೆ, ಜೀವ ಅನ್ನೋಲ್ಲಿ ಒಬ್ಬ ಚೇತನ ಇದ್ದಾನೆ. ಆ ಚೇತನ ಒಂದೇ. ಆ ಈಶ್ವರತ್ವ ಜೀವತ್ವ ಇವೆರಡು ಐಕ್ಯ ಇಲ್ಲ ಶಂಕರಾಚಾರ್ಯ ಹೇಳಿದ್ದಾರೆ. ಹೀಗಿರುವಾಗ ಈಶ್ವರನೇ ನಾನೆಂದು ತಿಳಿಯುವವನ ಅನ್ಯಥಾ ಜ್ಞಾನಕ್ಕೆ ಅನರ್ಥವಿರುವಾಗ ಈಶ್ವರನಲ್ಲಿರುವ ಈಶ್ವರತ್ವವು ಕಲ್ಪಿತವೆಂದು ಹೇಳುವ
ಅದ್ವೈತಿಯ ಅಯಥಾರ್ಥ ಜ್ಞಾನಕ್ಕೂ ಮಹಾರಾಜತ್ವವೇ ಇಲ್ಲ ಎಂದು ತಿಳಿದವನ ಅಯಥಾರ್ಥ ಜ್ಞಾನಕ್ಕೆ ಅನರ್ಥವಾಗುವಂತೆ ಅನರ್ಥ ಪ್ರಾಪ್ತಿ ಇದೆ ಎಂದು ಶ್ರೀ ಸ್ವಾಮಿಗಳ ವಿಧಾನವು ಅದ್ವೈತವಾದಿಗಳಿಗೂ ಅತ್ಯಂತ ಸಂಗತವಾಗುತ್ತದೆ. ಬರೀ ನಮಗಷ್ಟೇ ಅಲ್ಲ, ಸ್ವಾಮಿಗಳು ಅದ್ವೈತ ನಿಂದನೆ ಮಾಡೇ ಇಲ್ಲ. ಇಲ್ಲಿ ಅದ್ವೈತವಾದಕ್ಕೆ ನೋಡಿಕೊಂಡ್ರು ಜೀವಬ್ರಹ್ಮೈಕ್ಯ ಕೂಡಲ್ಲ, ಅಥವಾ ಯಥಾರ್ಥ ಜ್ಞಾನವನ್ನು ಪಡೆದವನಿಗೆ ಒಳ್ಳೆಯ ಸ್ಥಾನ, ಒಳ್ಳೆಯ ಲೋಕ, ಯಥಾರ್ಥ ಜ್ಞಾನ ಪಡೆದವನಿಗೆ ನರಕ ಜನರ್ಥ ಅಂತ ಹೇಳ್ತಾ ಇದ್ದಾರೆ. ಇಲ್ಲ ಅದ್ವೈತದ ಏನು ಸಂಬಂಧ ಇದೆ? ಆದ್ದರಿಂದ ಎಂಬುವ ಪ್ರಮಾಣ ವಾಕ್ಯಗಳು ಅದ್ವೈತಿಗಳಿಗೆ ನಿಂದಕವಾಗಿದೆ ಎಂಬುದು ಪರಮತತ್ವ. ಆದ್ದರಿಂದ ಇಲ್ಲಿ ಅದ್ವೈತವನ್ನು ನಿಂದನೆ ಮಾಡೋಕ್ಕೋ ಅದಕ್ಕೋ ಅಲ್ಲ. ಸತ್ಯಧ್ಯಾನ ತೀರ್ಥರು ಹೇಳಿರೋದು ಕೂಡ ನಿಮ್ಮದಕ್ಕೇನು ಬಾಧಕ ಆಗಲ್ಲ. ಅದನ್ನು ಖಂಡನೆ ಮಾಡೋದು ಬೇರೆ ಕಡೆ ಇದೆ, ಅದು ಇಲ್ಲದಿಲ್ಲ. ಪ್ರಶ್ನೆಗೆ ಉತ್ತರವಾಗಿ ಕೊಟ್ಟಾಗ ಅದಕ್ಕೆ ಸಂಬಂಧ ಇಲ್ಲ. ಹೀಗೆ ಅವರು ಎಲ್ಲೇ ಉತ್ತರವನ್ನು ಕೊಡಬೇಕಾದರೂ ಕೂಡ ಏನಿ ಸಾಮಂಜಸ್ಯ ಅದು ಇದು ಅಂತಾರೆ. ಅವರು ಅದಕ್ಕೂ ಕೂಡ ಯಥಾರ್ಥವಾಗಿ ಹೇಳಿದವರೇ. ವೈಷ್ಣವರು ಯಾವತ್ತೂ ಕೂಡ ತಗ್ಗಿ ಬಗ್ಗಿ ಇರಬಾರದು. ಏನು ಪ್ರಾಮಾಣಿಕವಾಗಿದೆಯೋ ಅದನ್ನು ಪ್ರಮಾಣಬದ್ಧವಾಗಿ ತಿಳ್ಕೊಂಡು ಅದನ್ನು ತಲೆ ಎತ್ತಿ ಹೇಳಬೇಕು. ವಾಯುಸ್ತುತಿ ಆಗಲಿ, ಮಣಿಮಂಜರಿ ಆಗಲಿ, ಮಧ್ವ ವಿಜಯವಾಗಲಿ ಪ್ರಾಮಾಣಿಕವಾಗಿ ತಿಳ್ಕೊಂಡು ಹೇಳಬೇಕು ಅದನ್ನ. ಹೀಗೆ ಆ ಸಭಾಸಾರ ಸಂಗ್ರಹದ ಮೇಲೆ ಬಂದ ಆಕ್ಷೇಪವನ್ನು ಒಂದೊಂದಾಗಿ ತಗೊಂಡು ಉತ್ತರವನ್ನು ಕೊಟ್ಟು ಈಗ ಎದ್ದಿವಿ. ಈ ಪುಸ್ತಕ ಅವರ ಪ್ರಿಂಟ್ ಕೂಡ ಆಗೋಗಿದೆ. ಆ 93ರಲ್ಲಿ ಆದ ನಾನು ಸಹಿತ ಹುಟ್ಟಿರಲಿಲ್ಲ, 1 ವರ್ಷಕ್ಕೆ ಮುಂಚೆ ಇದಾಗಿತ್ತು. ಅಷ್ಟು ಹಳೆಯ ಗ್ರಂಥ, 30-32 ವರ್ಷದ ಮೇಲೆ ಆದಂತಹ ಈ ಗ್ರಂಥ ಇವತ್ತಿಗೂ ಕೂಡ ಆ ಸಭಾಸಾರ ಸಂಗ್ರಹವನ್ನು ನೋಡಿದವರಿಗೆ ಅತ್ಯಂತ ಪ್ರಸ್ತುತ ಅಂತ ಹೇಳಿ ಗೊತ್ತಾಗುವಂತಹ ಗ್ರಂಥ. ಇದೇ ಮೊದಲಾದ ಗ್ರಂಥಗಳು, ಸ್ತೋತ್ರ ಆಗಿರಬಹುದು, ವ್ಯಾಖ್ಯಾನಗಳಾಗಿರಬಹುದು, ಅವರ ಗುರುವೈಭವಕ್ಕೆ ಭಾವಸಂಗ್ರಾಹಕ ಅಂತ ಹೇಳಿ ಕನ್ನಡದ ಟಿಪ್ಪಣಿ ಆಗಿರಬಹುದು. ಹೀಗೆ ಗುರುಗಳ ಒಂದು ಅವಿಚ್ಛಿನ್ನ ಸೇವೆಯನ್ನ 25 ವರ್ಷಗಳ ಕಾಲ ಸತತವಾಗಿ ಮಾಡಿ ಆನೆ ಮೇಲೆ ಗುರುಗಳ ಅಂಬಾರಿಯನ್ನು ಹಾಕಿಸಿ ಮೆರವಣಿಗೆ ಮಾಡಿಸಿದ ಉತ್ತಮ ಶಿಷ್ಯರು ಅಂತಂದ್ರೆ ನಮ್ಮ ಪೂಜ್ಯ ಗುರುಗಳಾದ ಆಚಾರ್ಯರು. ಅವರ ಪಾದಸ್ಮರಣೆಯ ಪ್ರಭಾವ ಇವತ್ತು ಭಗವದ್ಗೀತೆಯನ್ನು ಹೇಳ್ತಾ ಇರೋದು. ಅಂತಹ ಈ ಆಚಾರ್ಯರ ಪಾದಸ್ಮರಣೆಯನ್ನು ಮಾಡುತ್ತಾ ಏನು ಈ ಒಂದಿಷ್ಟು ಕೆಲವು ತಿಂಗಳುಗಳ ಕಾಲದಿಂದ ಶ್ರೀಮದ್ ಭಗವದ್ಗೀತಾ ಪ್ರವಚನ ಅಂತ ಏನು ನಡೀತಾ ಬರ್ತಾ ಇದೆ, ಇದರಿಂದ ಏನಾದರೂ ಕೂಡ ಉತ್ತಮವಾದಂತಹ ಅಂಶಗಳು ಸಿಕ್ಕಿದೆ ಅಂತ ಯಾರಿಗಾದರೂ ಅನ್ನಿಸಿದ ಪಕ್ಷದಲ್ಲಿ, ಉತ್ತಮವಾದ ಅಂಶ ಅಂದ್ರೇನು? ಶ್ಲೋಕಗಳೆಲ್ಲ ಉತ್ತಮನೇ, ಹೇಳುವಾಗ ಅನುವಾದದಲ್ಲಿ ಏನಾದರೂ ಉತ್ತಮತ್ವ ಕಂಡ ಪಕ್ಷದಲ್ಲಿ ಅದರಿಂದ ಬಂದ ಪುಣ್ಯ ಎಲ್ಲ ಯಾರಿಗೆ ಸೇರಬೇಕು? ನಮ್ಮ ಪೂಜ್ಯ ಗುರುಗಳಾದಂತಹ ಬಳಗಾರಾಚಾರ್ಯರಿಗೆ ಸೇರಬೇಕು. ಎಷ್ಟು ನೆನೆಸಿಕೊಂಡ್ರೂ ಸಾಲದು. ನಾವು ಹೇಳುತ್ತೀವಿ, ಇದು ಅವ್ರಿಗೆ ಮುಟ್ಟಿದೋ ಇಲ್ವೋ ಅಂತ ಯಾಕೆ ಗೊತ್ತಾಗಬೇಕು? ಪ್ರತಿ ಬಾರಿ ಇದನ್ನ ಅನ್ಕೋತಿರ್ತೀನಿ. ಈ ಸರ್ತಿ ಅಂತೂ ನಮ್ಮ ಅಜ್ಜಿಯವರಿಗೆ ಬಹಳಷ್ಟು ಕಾರ್ಯಭಾರ ಇದ್ದಿದ್ದರಿಂದ ಅವ್ರಿಗೆ ಬರಕ್ ಆಗ್ತಿರ್ಲಿಲ್ಲ. ಮಂಗಳ ದಿವಸವೂ ಕೂಡ ಅವ್ರು ಏನು ಅನ್ಕೊಂಡ್ಬಿಟ್ಟಿದ್ರು ಗೊತ್ತೇನು? ಇವತ್ತು ಸಂಜೆ ಮಂಗಳ ಅನ್ಕೊಂಡ್ಬಿಟ್ಟಿದ್ರು ಅವರು. ಬೆಳಗ್ಗೆ ಅಚಾನಕ್ಕಾಗಿ ಸುಮ್ಮನೆ ದೂರವಾಣಿಯನ್ನು ಮಾಡಿದಾಗ, ಅದು ನಾವ್ಯಾರು ಎತ್ತಿಲ್ಲ, ನನ್ನ ತಮ್ಮ ತಗೊಂಡಿದ್ದ ಫೋನು ತಗೊಂಡ, ಇಲ್ಲ ಜಿ ಬೆಳಗ್ಗೆನೆ ಮಂಗಳ, ಹೌದಾ ನಾ ಬರ್ತೀನಿ ಅಂದ್ರೆ ಇದೆಲ್ಲ ಅವ್ರಿಗೆ ಮುಟ್ಟಿದೆಯೇನೋ ಅಂತ ಅನ್ನುವಂತಹ ಸೂಚನೆ ಅಂತ ನಾವು ಅನ್ಕೋಬಹುದು. ಅಂತಹ ಪೂಜ್ಯರಾದಂತಹ ಇವತ್ತು ನಮಗೆ ನಮ್ಮ ಆಚಾರ್ಯರನ್ನು ಅವರಲ್ಲೇ ನಾವು ಕಾಣಬಹುದು. ಅಂತಹ ಪೂಜ್ಯರಾದಂತಹ ಅಜ್ಜಿ ಇಲ್ಲಿ ಬಂದು ಅನುಗ್ರಹ ಮಾಡಿ ಚಲೋ ಹೇಳ್ತೀವೋ ಮೊಮ್ಮಗ, ನಾವೇನು ಹೇಳೋದು ಕೇಳೋದಿದೆ ಅವ್ರ ಮನೆಯವರು, ಅವರಪ್ಪ, ಅವರಿಂದ ಉಪನ್ಯಾಸ ಕೇಳದವ್ರಿಗೆ ನಾವೇನಾದ್ರೂ ಉಪನ್ಯಾಸ ಮಾಡ್ತೀವಿ ಅಂತಂದ್ರೆ ಜಗನ್ನಾಥದಾಸರು ಹೇಳಿಲ್ಲ, ಬಾಲಕನ ಫಲಭಾಷೆ ಜನ ನೀವು ಕೇಳಿ ಸುಖ ಪಡುವಂತೆ ಏನೋ ಹೇಳ್ತಾನಂತೆ. ನಮ್ಮ ಮೊಮ್ಮಗ ನಮ್ಮ ಮನೆಯವರ ಹತ್ರ ಇದೆಯ ಅಕ್ಷರ ಕಲ್ತಿದ್ದಾನೆ, ಕೇಳೋಣಂತೆ ಅಂತ ಕೇಳಿ ಆನಂದಪಟ್ಟು ಹರಿಸಲಿಕ್ಕೆ ಬಂದಂತಹ ಅವರ ಪಾದ ಪದ್ಮಗಳಿಗೆ ಅನಂತ ನಮಸ್ಕಾರಗಳನ್ನು ಸಲ್ಲಿಸಿ ನಮ್ಮ ಪೂಜ್ಯ ಗುರುಗಳನ್ನು ಪುನಃ ಸ್ಮರಣೆಯನ್ನು ಮಾಡುತ್ತಾ ಏನೇ ಕಿಂಚಿತ್ ಪುಣ್ಯ ಅಂಬೋದು ಬಂದಿದ್ದರೆ ಅದೆಲ್ಲವೂ ಅವರ ಪಾದಕ್ಕೆ ಸಮರ್ಪಿತ ಅಂತ ತಿಳಿತಾ, ಇನ್ನು ಅವರ ಗುರುಗಳಾದ ಸಿಂಹಧ್ವನಿ, ಸಿಂಹದ ನಡೆ, ಸಿಂಹದಂತೆ ಗ್ರಂಥ ಬರೆಯೋದು, ಏನು ತಗೊಂಡ್ರೂ ಕೂಡ ಸಿಂಹ ಗರ್ಜನೆಯನ್ನು ಮಾಡಿ ಮತ್ತು ಸಿದ್ಧಾಂತವನ್ನು ಜಗತ್ತಿನಲ್ಲಿ ಸ್ಥಾಪಿಸುವ ಧೀರೋದಾತ್ತ ಪುರುಷರಾದ ಜಾಲಿಹಾಳ ಶ್ರೀನಿವಾಸಾಚಾರ್ಯರ ಅವರ ಗುರುಗಳು. ಅವರ ಗುರುಗಳು ಯಾರು ಅಂತಂದ್ರೆ ಈಗಲೇ ಹೇಳಿದ್ನಲ್ಲ, ಸಭಾಸಾರ ಸಂಗ್ರಹ, ಗೀತಾ ಪ್ರತಿಪದಾರ್ಥ ಚಂದ್ರಿಕಾ, ಅದರಂತೆ ಅನೇಕ ಖಂಡನ ಮಂಡನ ಗ್ರಂಥಗಳನ್ನ ಜಗತ್ತಿಗೆ ಕೊಟ್ಟು ಅದನ್ನ ಸಮರ್ಥನೆ ಮಾಡುವ ವಿದ್ವನ್ ಮಂಡಲಿಯನ್ನ ಜಗತ್ತಿಗೆ ಕೊಟ್ಟು ಮತ್ತು ಸಿದ್ಧಾಂತ ಸ್ಥಾಪಕರಾದಂತಹ ಅಭಿನವಾನಂದ ತೀರ್ಥರು ಅಂತ ಜಗತ್ ಪ್ರಸಿದ್ಧರಾದ ಸತ್ಯ ಧ್ಯಾನ ತೀರ್ಥ ಶ್ರೀಪಾದಂಗಳು, ಅವರಿಂದ ಸ್ತುತ್ಯರಾದ ಅನೇಕ ಜ್ಞಾನಗಳಿಂದ ವಂದ್ಯರಾದ ಗೀತೆಯ ಅರ್ಥ 2 ಅಕ್ಷರ ತಲೆಗೆ ಹೋಗಬೇಕಂದ್ರೆ, ಭಾಷ್ಯಾದಿಗಳ ಅಭಿಪ್ರಾಯ ನಮಗೆ ಗೊತ್ತಾಗಬೇಕಂದ್ರೆ ಅನುಗ್ರಹ ಮಾಡಿದ ಮಂತ್ರಾಲಯ ಪ್ರಭುಗಳು, ಅದರಂತೆಯೇ ಅನೇಕ ಜ್ಞಾನಿಗಳು, ವಾದಿರಾಜರು, ವ್ಯಾಸರಾಜರು,
ಅದರಂತೇನೆ ವಿಜಯಧ್ವಜ ತೀರ್ಥರು ಪ್ರಭುತ್ತಮರು ಇನ್ಯಾಕೆ ದಾಸರಾಯರನ್ನಂತೂ ಬಿಡೋ ಹಾಗೆ ಇಲ್ಲ. ಆ ಕೃಷ್ಣ ಪರಮಾತ್ಮನನ್ನ ತಮ್ಮ ಪದಪದ್ಯಗಳಿಂದ ಕುಣಿಸಾಡಿಸ್ಬಿಟ್ಟಿದ್ದಾರೆ. ಅಂತಹ ಗೀತೆಯ ಅಭಿಪ್ರಾಯವನ್ನ ಎಲ್ಲರ ಮನದಲ್ಲಿ ಬಾಯಲ್ಲಿ ನುಡಿಯುವಂತೆ ಇರುವಂತೆ ಮಾಡಿದಂತಹ ಆ ಎಲ್ಲ ಪುರಂದರಾದಿ ಸಮಸ್ತ ದಾಸವರ್ಯರ ಪಾದಪದ್ಮಗಳಿಗೆ ನಮಸ್ಕಾರಗಳನ್ನು ಸಲ್ಲಿಸಿ ಅವರೆಲ್ಲರಿಂದಲೂ ಸ್ತುತ್ಯರಾದಂತಹ ಆಚಾರ್ಯರ ಗ್ರಂಥವನ್ನ ಹಿಗ್ಗಿಸಿ ಜಗತ್ತಿನಲ್ಲಿ ಅದನ್ನು ಮೆರೆಸಿದಂತಹ ಮಹಾನುಭಾವರಾದ ಸರ್ವಜ್ಞ ಕಲ್ಪಾ ಟೀಕಾಕಾರ ಟೀಕಾಕೃತ್ಪಾದರು ಅವರೊಬ್ಬರು ಇರಲಿಲ್ಲ ಅಂದ್ರೆ ಆಚಾರ್ಯರ ಗ್ರಂಥವೇ ನಮ್ಗೆ ಅರ್ಥ ಆಗ್ತಾ ಇರಲಿಲ್ಲ. ಅಂತಹ ಟೀಕಾಕೃತ್ಪಾದರ ಹೃತ್ಕಮಲ ಮತ್ತೆ ನಿವಾಸಿಗಳಾದ ಅವರಿಗೆ ಪರಮಾನುಗ್ರಹವನ್ನು ಮಾಡಿದಂತಹ ಅದರಂತೆ ಅಕ್ಷೋಭ್ಯ ತೀರ್ಥಾದಿಗಳಿಗೆ ವರದರಾದ ಅಷ್ಟೋತ್ಕೃಷ್ಟಾದಿ ಋಷಿಕೇಶ ತೀರ್ಥರಿಗೂ ಮುಂತಾದಂತಹ ಯತಿಗಳಿಗೆ ವರದರಾಗಿ ತ್ರಿವಿಕ್ರಮ ಪಂಡಿತಾಚಾರ್ಯರೇ ಮುಂತಾದ ಗೃಹಸ್ಥರಿಗೆ ಅನುಗ್ರಹವನ್ನು ಮಾಡಿ ಜಗತ್ತಿನಲ್ಲಿ ತತ್ವಜ್ಞಾನ ದೀಪವನ್ನ ಎಲ್ಲರ ಹೃದಯ ಕಮಲದಲ್ಲಿ ಹಚ್ಚಿದಂತಹ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಅವರ ಪಾದಪದ್ಮಕ್ಕೆ ನಮಸ್ಕಾರಗಳನ್ನ ಸಲ್ಲಿಸ್ತಾ ಎಷ್ಟು ಮಾಡಿದರೂ ಸಾಲದು. ಅಂಥವರಿಗೆ ನಾವು ಏನ್ ಮಾಡಬಹುದು ಅಂತಂದ್ರೆ ಭೂಯಿಷ್ಠ ಅಂತೆಯೇ ನಮ್ಮ ವಿಧೇಯ ಅಷ್ಟು ಮಾಡಬಹುದಷ್ಟೇ. ಅವರೇನೇ ಈ ಉಪದೇಶ ಆಗಬೇಕಾದರೆ ಭೀಮ ರೂಪದಲ್ಲಿದ್ದವರು ಇನ್ನೊಂದು ರೂಪದಿಂದ ಅದೇ ಧ್ವಜದಲ್ಲಿ ವಿರಾಜಮಾನರಾಗಿ ಹನುಮಂತ ದೇವರಾಗಿದ್ದಂತಹ ಮಹಾನುಭಾವರು ಹನುಮಭೀಮ ಮಧ್ವರು. ಅಂತಹ ಹನುಮಭೀಮ ಮಧ್ವರಿಗೆ ವರದರಾದಂತಹ ವೇದವ್ಯಾಸ ದೇವರು, ಸೀತಾಪತಿ ಶ್ರೀರಾಮಚಂದ್ರ, ಅದರಂತೆ ರುಕ್ಮಿಣಿ ಸತ್ಯಭಾಮ ಸಮೇತ ವೇಣುಗೋಪಾಲ ಕೃಷ್ಣ ತದಾತ್ಮಕನಾದಂತಹ ಇಡೀ ಜಗತ್ತಿಗೆ ಮಹಾಭಾರತಾದಿ ಗ್ರಂಥವನ್ನು ಕೊಟ್ಟು ಉದ್ಧಾರ ಮಾಡಿದಂತಹ ವೇದವ್ಯಾಸ ರೂಪಿಯಾದ ಶ್ರೀಹರಿ, ತದಭಿನ್ನನಾದ ಲಕ್ಷ್ಮೀ ಹಯಗ್ರೀವ, ಲಕ್ಷ್ಮೀ ವೆಂಕಟೇಶ, ತದಭಿನ್ನನಾದ ಅಸ್ಮತ್ ಕುಲದೇವತ ರಾಧಾ ಪಾಂಡುರಂಗ ಇತ್ಯಾದಿ ಅನಂತ ಅವತಾರಾತ್ಮಕನಾದ ಲಕ್ಷ್ಮೀ ನರಸಿಂಹಾದ್ಯನಂತ ರೂಪಾತ್ಮಕನಾದ ಬಿಂಬರೂಪಿ ಪರಮಾತ್ಮನಿಂದ ಅಭಿನ್ನನಾದಂತಹ ತತ್ವದೇವತಾ ಪ್ರೇರಕ ಸಮಸ್ತ ಗುರುಪರಂಪರಾರಾಧಿತ ಪಾದಾರವಿಂದನಾದ ಭಗವದ್ಗೀತೆಯಿಂದ ವಾಚ್ಯಭಕ್ತ ಸ್ವರೂಪನಾಗಿ ಪ್ರತಿಪಾದ್ಯನಾದ ಲಕ್ಷ್ಮೀನಾರಾಯಣನಿಂದ ಅಭಿನ್ನನಾದಂತಹ ಪಾರ್ಥ ಸಾರಥಿಯಾದ ಶ್ರೀಕೃಷ್ಣ ಪರಮಾತ್ಮನ ರುಕ್ಮಿಣಿ ಸತ್ಯಭಾಮ ಸಮೇತನಾದ ಶ್ರೀಕೃಷ್ಣ ಪರಮಾತ್ಮನ ಪಾದಾರವಿಂದಗಳಲ್ಲಿ ಈ ಒಂದು ಭಗವದ್ಗೀತಾ ಪ್ರವಚನ ಮಾಲಿಕೆಯನ್ನು ಅರ್ಪಣೆ ಮಾಡುತ್ತಿದ್ದೇನೆ. ಶ್ರೀಕೃಷ್ಣ ಅರ್ಪಣ ವಸ್ತು ಹರೆಯೇ ನಮಃ. ಇಂಥ ಭಗವದ್ಗೀತೆಯನ್ನ ಪ್ರವಚನ ಮಾಡಬೇಕು ಅಂತ ಹೇಳಿ ಏನೋ ಮನಸ್ಸಿನಲ್ಲಿ ಬರೋದೇ ಕಷ್ಟ. ನಾವು ಅನ್ಕೊಳ್ಳೋದು ಬೇರೆ, ಸಂಘ ಸಂಸ್ಥೆಗಳಿಗೆ ಬರೋದಂತೂ ಸುತರಾಮ್ ಕಷ್ಟ. ಬಂದ್ರೂ ಕೂಡ ಸಂಕ್ಷೇಪವಾಗಿ ಮಾಡಿ ಹೋಗ್ರಿ ಅಂತ ಹೇಳೋರೆ ಹೆಚ್ಚಿದ್ದಾಗ ಪ್ರತಿ ಶ್ಲೋಕ ಆಗಬಹುದಾ ನಿಮ್ಮಲ್ಲಿ ಅಂತಂದ್ರೆ ಅವಶ್ಯ ಆಗಲಿ ಅಂತ ರಾಜಾರಾವ್ ಅವರು ಅದರಂತೆಯೇ ಅನೇಕ ಸಂಘದ ಪದಾಧಿಕಾರಿಗಳು ಪ್ರತಿಯೊಬ್ಬರು ಕೂಡ ಆಗ್ಲಿ ಅಂತಾರೆ ಮಾಡೋಣಂತೆ. ನಾವು ಕೇಳ್ತೀವಿ ಬಹಳ ಕಷ್ಟ ರೀ, ಭಗವದ್ಗೀತೆಯಲ್ಲಿ ಯಾವ ಕಥೆ ಇಲ್ಲ. ಭಾಗವತದಲ್ಲಿ ಅಥವಾ ಬೇರೆ ಮಹಾಭಾರತ ಬೇರೆ ಭಾಗ ಕಥೆಗಳು ಬರುತ್ತೆ. ಭಗವದ್ಗೀತೆಯಲ್ಲಿ ಬರೀ ತತ್ವ ಅಂತಂದ್ರೆ ಅದು ನಿತ್ಯಕ್ಕೆ ಕಾರಣವಾದಂತಹ ದೊಡ್ಡ ಅಂಶ ಅಂತ ಜಗತ್ ಪ್ರಸಿದ್ಧ. ಅಂಥ ಒಂದು ಅವಕಾಶ ಇದ್ದರೂ ಇಲ್ಲ. ಪ್ರಾಣದೇವರ ಸನ್ನಿಧಾನದಲ್ಲಿ ತತ್ವಗಳ ಒಂದು ವಿಶೇಷ ನಿರ್ಣಾಯಕ ಗ್ರಂಥ ಭಗವದ್ಗೀತೆಯ ಪ್ರತಿ ಶ್ಲೋಕ ಆಗಬೇಕು, ಜನ್ಮ ಸಾರ್ಥಕ್ಯ ಆಗಬೇಕು. ನಾಳೆ ಯಮದೇವರು ಕೇಳ್ತಾನೆ, ಏನ್ ಕೇಳದೆ ಕಿವಿಯಿಂದ ಚುಚ್ಚಿಕೊಂಡು ಸಿನಿಮಾ ಹಾಡು ಕೇಳಿದೆ ಅಂತ ಹೇಳೋದಲ್ಲ. ಏನ್ ಕೇಳದೆ ಭಗವದ್ಗೀತೆ 2 ಶ್ಲೋಕ ಕೇಳಿದೆ ಅಂತ ಹೇಳಕ್ ಏನಾದ್ರು ಇರ್ಬೇಕಲ್ಲ. ಇಷ್ಟೆಲ್ಲ ಆಯುಷ್ಯದಿಂದ ಏನ್ ಮಾಡಿದೆ, ಭಗವದ್ಗೀತೆ ಶ್ಲೋಕ ಕೇಳಿ ಅರ್ಥ ಎಷ್ಟಾರು ತಿಳ್ಕೊತೀವೋ ನಮ್ಮ ಯೋಗ್ಯತಾನುಸಾರ. ಆದ್ರೆ ಶ್ಲೋಕ ಅಂತೂ ಅಷ್ಟೇ ಅಲ್ಲ. ಧರ್ಮ ಕ್ಷೇತ್ರೇ ಕುರುಕ್ಷೇತ್ರೇ ಅದರಂತೆ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೇರ್ವಿದ ಯೋಭೂತಿರ್ ಧ್ರುವ ನೀತಿರ್ಮತಿರ್ಮಮ. ಶ್ಲೋಕ ಕೇಳಿದೀನಿ ಸ್ವಾಮಿ, ನಾಳೆ ಯಮದೇವ್ರಿಗೆ ಹೇಳಕ್ಕದಿರುತ್ತೆ. ಏನ್ ಸಾಧನೆ ಮಾಡಿದ್ರು ಶ್ಲೋಕ ಕೇಳಿದ್ರು. ಜನ್ಮಾಂತರದಲ್ಲಾದ್ರೂ ಅದರ ಅರ್ಥವನ್ನ ಇನ್ನಷ್ಟು ನನ್ನ ಯೋಗ್ಯತೆಗೆ ತಕ್ಕಂತೆ ಹೆಚ್ಚು ಬರ್ಲಿ ಅಂತ ನೀವೇ ಅನುಗ್ರಹ ಮಾಡ್ರಿ ಯಮದೇವರಿಗೆ ಕೇಳ್ಕೊಂಡ್ಬಿಡ್ಬೋದು ನಾವು ಬೇಕಾದ್ರೆ. ಅದಕ್ಕೋಸ್ಕರನಾದರೂ ಸಾಧನೆ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಹೇಳೋಣ ಅಂತ ಬಂದಾಗ ಪ್ರತಿಯೊಬ್ಬರು ಶ್ರೋತೃವೃಂದ ಆಗಲಿ, ಪ್ರತಿಯೊಬ್ಬರು ಸಹಕಾರ ಕೊಟ್ಟು ಆಗಲಿ ಮಾಡೋಣ ಅಂತ ಹೇಳಿ, ಅದು ಸಹಕಾರ ಅವ್ರು ಏನು ಕೊಡೋದು, ಮುಖ್ಯ ಪ್ರಾಣದೇವರು ಕೊಡೋದು, ಅವ್ರು ಮಾಡಿಸೋದು, ನಾವು ಹೇಳೋದು, ಅವ್ರು ಮಾಡಿಸೋದು ಎಲ್ಲ ಇಲ್ಲಿ ನಿಂತು ಬಿಟ್ಟಿದ್ದಾರೆ ಕೈ ಎತ್ಕೊಂಡು ಅನುಗ್ರಹ ಮಾಡುತ್ತಾ. ಅಂತಹ ಮುಖ್ಯ ಪ್ರಾಣದೇವರ ವಿಶೇಷ ಅನುಗ್ರಹದಿಂದಾಗಿ ಕಾರ್ಯಕ್ರಮ ಎಂಬುದು ನಡೆದಿದೆ. ಆದ್ದರಿಂದ ಹೇಳಿದಂತಹ ಹೇಳಬೇಕು ಅನ್ನೋ ದೃಷ್ಟಿಯಿಂದ ಹೇಳ್ತಾ ಇರೋದಷ್ಟೇ. ಆದ್ದರಿಂದ ಹೇಳುವಂತಹ ನಮಗೂ ಕೇಳಿದಂತಹ ನಿಮ್ಮೆಲ್ಲರಿಗೂ ಕೂಡ ಬಹಳ ತಾಳ್ಮೆ ಬೇಕು. ಇದಕ್ಕೆ ಬರೋದು ತಡ, ಹೋಗೋದು ತಡ, ಹೇಳೋದು ತಡ, ಕೇಳೋದು ಎಲ್ಲ ಏನೋ ಒಂದು ಲೋಪದೋಷಗಳು ಹಾಗೇ ಇರುತ್ತೆ. ಆ ಲೋಪದೋಷಗಳೆಲ್ಲ ನನ್ನದು ಅಂತ ನಾ ಹೇಳ್ಕೊಳ್ತಾ ಗುಣಾಂಶ ನಮ್ಮ ಗುರುಗಳನ್ನೇ ಪುನಃ ಸ್ಮರಣೆಯನ್ನು ಮಾಡುತ್ತಾ ಹೇಳಿದಂತಹ ನನಗೂ ಹೇಳಿಸಿದಂತಹ ಪರಮಾತ್ಮ, ಕೇಳಿದಂತಹ ನಿಮಗೂ ಕೇಳಿಸಿದಂತಹ ಶ್ರೀಹರಿ ಹಿತೋಪತಿಶಯವಾದ ಆಯುಧ ಆರೋಗ್ಯ ಭಾಗ್ಯ ಐಶ್ವರ್ಯಾದಿಗಳನ್ನು ಕೊಟ್ಟು ಜ್ಞಾನ ಭಕ್ತಿ ವೈರಾಗ್ಯಾದಿ ಏನು ಮೋಕ್ಷ ಸಾಧಕವಾದ ಉಪಾಯಗಳು ಅಂತಿದ್ದಾವೆ ಅದೆಲ್ಲವನ್ನ ಒದಗಿಸಿ ಇದರಂತೆಯೇ ಎಲ್ಲ ಗ್ರಂಥಗಳ ಒಂದು ಯೋಗ್ಯವಾದ ರೀತಿಯಲ್ಲಿ ಶ್ರವಣಾದಿಗಳು ಆಗಲಿ. ಹಂಗೂ ಮಾಡಿಸ್ತಾನೆ ಇರ್ತಾರೆ ಉಪನ್ಯಾಸ. ಅದೇ ಶುಭಾಶಂಸನವನ್ನು ಮಾಡುತ್ತಾ
ನಾವು ಎರಡು ಮಾತನ್ನ ಉಪಸಂಹಾರ ಮಾಡ್ತಿದ್ದೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಹರೇ ನಮಃ.